ಸುಮ್ನೆ ನಗ್ತಿರು, ಸುಮ್ನೆ ಅಳ್ತಿರು, ಯಾರೇ ಸಿಕ್ರು ಸ್ಮೈಲ್ ಕೊಡು, ಕೋಪ ಬಂದ್ರೆ ಕಚ್ಬಿಡು. ನಾನಂತೂ ಒಳ್ಳೆ ಹುಡುಗ, ಕೋಪ ಬಂದ್ರೆ ಕುಕ್ಕೋ ಗಿಡುಗ. ನಾನಂತೂ ಪಾಪದ ಹುಡುಗ, ಪಿಪಿ ಕೊಟ್ರು ನೋಡ್ತೀನಿ ತಿರ್ಗ ಮುರುಗ. ಅಯ್ಯೋ ರಾಮ ಅಯ್ಯಯ್ಯೋ ರಾಮ, ಅಯ್ಯೋ ರಾಮ ಅಯ್ಯಯ್ಯೋ ರಾಮ. ಆಯ್ತು. ಪರೋಟ ಮಾಲೆ ಒಂದು 5,000, ಟೀ ಅಂಗಡಿ ಒಂದು 5,000, ಮಟನ್ ಅಂಗಡಿ ಒಂದು 10,000 ಸರಿ ಹೋಯ್ತು. ನಿಂದೆಲ್ಲಪ್ಪ ಬಡ್ಡಿ? ಅಲ್ಲ ಬಾಬಾ, ನೀನ್ ಮಧ್ಯರಾತ್ರಿ ಫೋನ್ ಮಾಡಿ ಇಂಥವ್ರು ಬಡ್ಡಿ ದುಡ್ಡು ಕೊಡ್ತಾ ಇಲ್ಲ ನಕರ ಮಾಡ್ತಾವ್ರೆ ಅಂದ್ರೆ ನಾನಂತವ್ರಿಗೆ ಒತ್ತು ಬಡ್ಡಿ ವಸೂಲಿ ಮಾಡಿ ನಿನಗೆ ತಂದು ಕೊಡ್ತೀನಿ. ಅಂತದ್ರಲ್ಲಿ ನೀನ್ ನನ್ನ ಹತ್ರನೇ ಬಡ್ಡಿ ದುಡ್ಡು ಕೇಳ್ತಿಲ್ಲ, ಸರಿನಾ? ನಾನ್ ನಿನ್ ಬಾಮೈದ ಬಾಬಾ. ಬಾಮೈದ ಆದ್ರೆ ಬಾ, ಬಾದಾಮಿ ಹಾಲು ಕುಡಿಸ್ತೀನಿ. ನನ್ನ ಹತ್ರ ವ್ಯವಹಾರ ಅಂದ್ರೆ ವ್ಯವಹಾರ, ಮಾತ್ ಬೇಡ. ಮನಿ ಕೊಡು. ಅಲ್ಲ ಬಾಬಾ, ನಮ್ಮ ಅಕ್ಕನ ನಿನ್ ಕೊಟ್ಟು ಮದುವೆ ಮಾಡಕ್ಕೆ ನಿನ್ನ ಹತ್ರ 50,000 ಸಾಲ ಮಾಡಿರೋ ತಪ್ಪಿಗೆ ನಾನು ಇಲ್ಲಿವರೆಗೂ 1.25 ಲಕ್ಷ ಬಡ್ಡಿ ಕಟ್ಟಿದ್ದೀನಿ. ಅಂತದ್ರಲ್ಲಿ ನಾನು ಇನ್ನೂ ಬಡ್ಡಿ ಕೊಡು ಅಂತ ಕೇಳ್ತಿಲ್ಲ ಬಾಬಾ, ಇದು ನ್ಯಾಯನಾ? ಚಿನ್ನದಂತ ನಮ್ಮ ಅಕ್ಕನ ನಿನ್ ಕೊಟ್ಟು ಮದುವೆ ಮಾಡಿದ್ದೀನಿ, ಆ ಸಂಬಂಧಕ್ಕಾದ್ರೂ ಬೆಲೆ ಕೊಡು ಬಾಬಾ. ಆ ಚಿನ್ನದಂತ ಸಂಬಂಧಕ್ಕೆ ಬೆಲೆ ಕೊಟ್ಟೆ. ನಿಮ್ಮ ಅಕ್ಕನಿಗೆ 2 ಮುತ್ತಿನಂತ ಮಕ್ಕಳು ಕೊಟ್ಟಿದ್ದೀನಿ ಬಾಮೈದ. ಅಲ್ಲ ಬಾಬಾ, ಅಲ್ಲನಿಲ್ಲ ಬೆಲ್ಲನಿಲ್ಲ, ಮುಚ್ಕೊಂಡು ನಮ್ಮ ಬಡ್ಡಿ ದುಡ್ಡು ಕೊಡೋ. ನಿಮ್ಮ ಅಕ್ಕ ಯಜಮಾನ ಕೇಳ್ತಾ ಇದ್ದೀನಿ. ಇರ್ಲಿ, ನನ್ನ ಅಕ್ಕನ ಗಂಡ ಮಂಜುನಾಥ್ ಬಾಬಾ ಅವರೇ, ಕತ್ತೆಗೊಂದು ಕಾಲ ಆದ್ರೆ ಕುದುರೆಗೊಂದು ಕಾಲ ತಗೊಳ್ಳಿ. ನಾನು ಕತ್ತೆನಾ ಕುದುರೆನಾ? 2 ಅಲ್ಲ, ನಾನು ಬಾಂಬೆಗೆ ಹೋಗಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅನ್ನೋದೇ ನನ್ನ ಜೀವನದ ಗುರಿ, ಕನಸು, ಆಸೆ ಎಲ್ಲ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದು ನಿನಗೂ ಚೆನ್ನಾಗಿ ಗೊತ್ತು. ನನ್ ಪಾಡಿಗೆ ನಾನು ಆಗ್ಲೇ ಬಾಂಬೆಗೆ ಹೋಗ್ತಿದ್ದೆ, ಅವಾಗ ಬಂದ್ಬಿಟ್ಟು 3 ತಿಂಗಳು ಟೈಮ್ ಕೊಡು, 5 ಲಕ್ಷ ಅಮೌಂಟ್ ರೆಡಿ ಮಾಡ್ತೀನಿ ಅಂತ ಅಂದೆ. ಅದೇನಾಯ್ತು ಅಂದ್ರೆ ನನ್ ಮಾತಿನ ಮುಗ್ದಿಲ್ಲ. ನಂಗೆ ಹಿಂದೆ ಮುಂದೆ ಯಾರು ಇಲ್ಲ, ನಂಗ್ ನೀನೇ ಎಲ್ಲ. ನನ್ ಜೊತೆ ಬಾಂಬೆಗೆ ಬರ್ತೀಯಾ, ನನ್ ಮಗುಗೆ ಡ್ಯಾಡಿ ಆಗ್ತೀಯಾ ಅನ್ಕೊಂಡೆ, ಆದ್ರೆ ಅದೆಲ್ಲ ಸುಳ್ಳು ಅನ್ನಿಸ್ತಿದೆ. ಇಲ್ಲ ಐಶು, ಎಲ್ಲ ನಿಜ ಆಗುತ್ತೆ ಐಶು. ನನ್ ಮಾತ್ ಮುಗ್ದಿಲ್ಲ, ಮುಚ್ಕೊಂಡ್ ಕೇಳು. ನಿನ್ ಮಾತ್ ಕೇಳ್ಕೊಂಡು ಈ 3 ತಿಂಗಳು ವೇಟ್ ಮಾಡ್ದೆ. ನಿನ್ ಯೋಗ್ಯತೆಗೆ 5 ಲಕ್ಷ ಅಲ್ಲ 50,000 ರೆಡಿ ಮಾಡಕ್ಕಾಗಿಲ್ಲ. ಹುಡುಗಿಯಾಗ ನಾನೇ 3 ಲಕ್ಷ ಅರೇಂಜ್ ಮಾಡಿದೀನಿ, ನೀನೇನೋ ಮಾಡಿದ್ಯಾ? ರೆಡಿ ಮಾಡ್ತೀನಿ ಐಶು. ನನ್ ಮಾತ್ ಇನ್ನು ಮುಗ್ದಿಲ್ಲ. ಓ, ಇನ್ನು ಸ್ವಲ್ಪ ದಿನ ವೇಟ್ ಮಾಡು ಅಂತ್ಯಾ, ಅಷ್ಟೇ ತಾನೇ? ನಿನ್ಗೆ ನನ್ ಜೊತೆ ಬದುಕೋ ಯಾವ ಯೋಗ್ಯತೆನೂ ಇಲ್ಲ ಶ್ರೀ. ದಯವಿಟ್ಟು ನನ್ ಪಾಡಿಗೆ ನನ್ನ ಬಿಟ್ಬಿಡು. ನಾನು ಇವತ್ ಸಂಜೆನೆ ಬಾಂಬೆಗೆ ಹೋಗ್ತೀನಿ, ನೀನ್ ಇಲ್ಲೇ ಆಟೋ ಓಡಿಸ್ಕೊಂಡ್ ಸಾಯಿ. ನನ್ ಮಾತ್ ಮುಗೀತು, ಮಾತಾಡು. ಅಲ್ಲ ಐಶು, ನಾನು ಇಲ್ದೆ ನೀನ್ ಒಬ್ಳೆ ಬದುಕ್ತೀಯಾ? ಓ, ಚೆನ್ನಾಗೇ ಬದುಕ್ತೀನಿ. ಇನ್ನೊಂದ್ಸರಿ ಹಿಂಗೆಲ್ಲ ಹೇಳ್ಬೇಡ ಐಶು. ಐ ಲವ್ ಯು ಐಶು. ನೀನಿಲ್ದ ನಾನ್ ಬದುಕಲ್ಲ ಗೊತ್ತಾ? ಸಾಯಿ. ದುಡ್ಡು ಇಲ್ದಿರೋ ಬ್ಯಾಂಕು, ನೆಟ್ವರ್ಕ್ ಇಲ್ದಿರೋ ಮೊಬೈಲು, ಇದ್ರು ಒಂದೇ ಇಲ್ದಿದ್ರು ಒಂದೇ. ಓಕೆ ಐಶು, 1 ತಿಂಗಳು ಟೈಮ್ ಕೊಡು. ದುಡ್ಡು ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಕೇಳು. ಆಗಲ್ಲ. ಓಕೆ, 1 ವಾರ. ಆಗಲ್ಲ ಆಗಲ್ಲ ಆಗಲ್ಲ. ಹಿಂಗಂದ್ರೆ ಹೆಂಗ ಐಶು? ನೋಡು, 1 ದಿನ ಟೈಮ್ ಕೊಡು. ದುಡ್ಡು ತಗೊಂಬರಲ್ಲ ಅಂದ್ರೆ ಆಮೇಲೆ ಕೇಳು. ಕಡೆಗೆ ಆಟೋ ಮಾರಾದ್ರೂ ದುಡ್ಡು ತಗೊಂಡ್ಬರ್ತೀನಿ. ಆಹಾ, ಅತ್ತೆ ಒಡ್ವೆನ ಅಳಿಯ ದಾನ ಮಾಡದ್ನಂತೆ. ಆ ಆಟೋ ಮಾರಕ್ ಹೋಗು. ಮಂಜಂಗ್ ಏನಾದ್ರೂ ಗೊತ್ತಾದ್ರೆ ಮಾತಲ್ಲೇ ನಿಮ್ಮಮ್ಮನ್ ಹೊಟ್ಟೆ ತುಂಬಿಸಿ ನಿಂಗೊಬ್ಬ ತಮ್ಮನ್ ಕೊಟ್ಬಿಡ್ತಾನೆ. ಶಡಪ್ ಐಶು. ಇವಾಗೇನು, ನಾಳೆ ಬರ್ತೀನಿ, ರೆಡಿ ಆಗಿರು. ಇಬ್ರು ಒಟ್ಟಿಗೆ ಮಾಡೋಣ. ಏನ್ ನಮೂದೇವಿ? ಬೆಂಗಳೂರು ಟು ಬಾಂಬೆ ಜರ್ನಿನ ಶ್ರೀದೇವಿ. ನಮಸ್ಕಾರ ಡಾಕ್ಟ್ರೇ. ಓ,
ಗುಡ್ ಮಾರ್ನಿಂಗ್ ಬಾಬು, ಬಾ ಕೂತ್ಕೋ. ನಿನಗೆ ವೆಯ್ಟ್ ಮಾಡ್ತಾ ಇದ್ದೆ. ಸಾರಿ ಡಾಕ್ಟ್ರೆ, ನಿನ್ನೆ ರಾತ್ರಿ ನಂದೊಂದು ಪರ್ಸನಲ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಡಾಕ್ಟ್ರೆ. ಅಂದ್ರೆ ನೈಟು ಪರ್ಸು ಸ್ಪರ್ಮು ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿದ್ಯಾ ಚಿಕ್ಕಳ್ಳ? ಹೌದು ಡಾಕ್ಟ್ರೆ, ಫುಲ್ ಜಾಲಿ, ಫುಲ್ ಖಾಲಿ, ಮಧುರ ಚುಂಬನ, ಬಾಹುಬಂಧನ, ಮರೆಯಲಾರೆ ಆ ಕದನ. ಡಾಕ್ಟ್ರೆ, ನಿಮಗೂ ಬೇಲಿ ಹಾರಿ ಜಾಲಿ ಮಾಡೋ ಆಸೆ ಇದ್ರೆ ಹೇಳಿ, ನೆಕ್ಸ್ಟ್ ವೀಕ್ ನಿಮ್ಮನ್ನು ಕರ್ಕೊಂಡೋಗಿ ನಾಟಿ ಮಾಡಿಸ್ಬಿಡ್ತೀನಿ. ಬೇಡ ಬಾಬು, ಬತ್ತೋಗಿರೋ ಬೋರ್ವೆಲ್ನ ಒತ್ತೋದ್ರಿಂದ ನೀರು ಬರಲ್ಲ, ಬೆವರು ಬರುತ್ತೆ. ಒತ್ತೋರ್ ಬಾಡಿಲಿ. ನಾಟಿ ಡಾಕ್ಟರ್. ಥ್ಯಾಂಕ್ ಯು. ಎಲ್ಲಿ ನಿನ್ನ ಹುಲಿ ಮರಿಗಳು? ಬ್ರೇಕ್ಫಾಸ್ಟ್ ಬೇಟೆಗೆ ಹೋಗಿದ್ದಾರೆ. ಒಂದೇ ಹೊಡೆದ್ರು ಸತ್ತೇ ಹೋಗ್ಬಿಡ್ತಾನೆ ಬಾಸ್. ಗುಡ್ ಬಾಸ್, ಮುನ್ನ ಅರ್ಧೇ ಹೊಡೆದ್ರು ಸತ್ತೇ ಹೋಗ್ಬಿಡ್ತಾನೆ ಬಾಸ್. ವೆರಿ ಗುಡ್. ಈ ವಿಷಯನ ಅಣ್ಣಂಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಶಿಷ್ಯ, ಫೋನ್ ಕೊಡೋ ಇಲ್ಲಿ. ಸಾರಿ ಬಾಸ್, ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜಿಂಗ್ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ ಜನಕ್ಕೆ ಅವಾಗ ಫೋನ್ ಚಾರ್ಜ್ಗೆ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲ. ನೀನ್ ಯಾವ ಸೀಮೆ ಶಿಷ್ಯನೋ? ಸಾರಿ ಬಾಸ್. Your available balance is not sufficient to make an output. ಶಿಷ್ಯ ಕಾಲೇ ಹೋಗ್ತೀವಲ್ಲ. ಸಾರಿ ಬಾಸ್, ಕರೆನ್ಸಿ ಇಲ್ಲ ಅನ್ಸುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ ಜನ ಮೊಬೈಲ್ ಇಟ್ಕೊಂಡಿರ್ತಾರೆ, ಆದ್ರೆ ಕರೆನ್ಸಿ ಹಾಕ್ಸ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇರೋದಿಲ್ಲ. ಲೋ, ನೀನ್ ಯಾವ ಊರ್ ಶಿಷ್ಯನೋ? ನೋಡಿಂದ್ರ, ನನ್ ಬಗ್ಗೆ ಮಾತಾಡು, ನನ್ ಶಿಷ್ಯನ್ ಬಗ್ಗೆ ಮಾತಾಡ್ಬೇಡ. ನೋಡ್ ಚಂದ್ರ, ನೀನು ಅಷ್ಟೇ ನನ್ ಬಗ್ಗೆ ಮಾತಾಡು, ನನ್ ಶಿಷ್ಯನ್ ಬಗ್ಗೆ ಮಾತಾಡ್ಬೇಡ. ನಿನ್ ಬಗ್ಗೆ ಮಾತಾಡಕ್ ನೀನೇನ್ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ? ನಿನ್ ಬಗ್ಗೆ ಮಾತಾಡಕ್ ನೀನೇನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ? ಮಾಗಡಿ ಸರ್, ನಿಂಗೆ ಪ್ರಸನ್ನ ಥಿಯೇಟರ್ ಗೊತ್ತಲ್ಲ? ಗೊತ್ತು ಸರ್. ಅಲ್ಲಿ ಬೋಂಡಾ ಬಜ್ಜಿ ತುಂಬಾ ಚೆನ್ನಾಗಿ ಹಾಕ್ತಾರೆ. ತಗೋ ಈ 100 ರೂಪಾಯಿ, ಒಂದು 50 ರೂಪಾಯಿಗೆ ಮಿಕ್ಸ್ ತಗೊಂಡು ನಿಧಾನಕ್ಕೆ ಬಾ. ಸರಿ ಸರ್. ಅರ್ಜೆಂಟ್ ಏನಿಲ್ಲ. ಸರಿ ಸರ್. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಏನ್ ಡಾಕ್ಟ್ರೆ ವಿಷಯ? ಅರ್ಜೆಂಟ್ ಆರ್ಡರ್ ಬಂದಿದೆ, ಪೀಸ್ ಬೇಕು. ನನ್ನ ಮಗ ಡಾಕ್ಟರ್ನ 1 ವರ್ಷದಿಂದ ಜಾಸ್ತಿ ಕೊಡು ಅಂತ ಕೇಳ್ತಾನೆ ಇದ್ದೀನಿ. ಕೊಡ್ತೀನಿ ಅಂತಾನೆ, ಆದ್ರೆ ಬಿಡ್ತಾಲ ಬಡ್ಡಿ ಮಗ. 50,000 ಕೊಟ್ಟಿದ್ದಾನೆ. ತಗೋ, ನಿನಗೆ 15,000, ನಿನಗೆ 15,000. ಲೋ ಶಿಷ್ಯ, ಬಡ್ಡಿ ಮಗ, ಬಾಸ್ ಕೊಟ್ಟಿದ್ದೆ 10,000. ತಗೋ 4,000.
ಹಲೋ ಹಲೋ ಡ್ಯಾಡಿ, ವೇರ್ ಆರ್ ಯು? ಮೂಲೆ ಮನೆ ಮೀನಾಕ್ಷಿ ಜೊತೆ ಮೀಟಿಂಗಲ್ಲಿದ್ದೀನಿ. ಅದೆಲ್ಲ ನಿನ್ಗೆ ಯಾಕೆ? ಕಾಲ್ ಯಾಕೆ ಮಾಡಿದೆ? ಅದನ್ನ ಬೊಗಳು ಮೊದಲು. ಏನಿಲ್ಲ ಡ್ಯಾಡಿ, ಊಟ ಮಾಡ್ದ? ಆಗಿಲ್ಲ ಅಂದ್ರೆ ಕೊಡಿಸ್ತೀಯ ರಾಜ? ಯಾವಾಗ್ಲೂ ಕಾಮಿಡಿ, ನಿಜವಾದ ಕಾಮಿಡಿ ಕಿಂಗು ನೀನೇ ಡ್ಯಾಡಿ. ಪುಂಗ್ ಬೇಡ ಮೈ ಸನ್, ಮ್ಯಾಟ್ರ್ ಬಾ. ಅದು ಕೆಂಗೇರಿ ಹತ್ರ ನಮ್ದೊಂದು ಸೈಟ್ ಇದೆ ಅಲ್ವಾ? ನಮ್ದಲ್ಲ ಮಗನೇ, ಸೈಟು ನಂದು. ಆಯ್ತು, ನಿಂದೇನೆ. ನಾವ್ ಯಾಕೆ ಅದನ್ನ ಮಾರ್ಬಿಟ್ಟು ಸಿಟಿ ಒಳಗಡೆ ಒಂದು ಬ್ಯೂಟಿಫುಲ್ ಫ್ಲಾಟ್ ತಗೋಬಾರ್ದು? ಅಯ್ಯೋ, ನಿನ್ ಬಾಯಿಗೆ ನನ್ನ ಹಳೆ ಅಂಡರ್ವೇರ್ ತಂದು ತಗಲಾಕ. ಅಮ್ಮ ಬದುಕಿದ್ರೆ ಕೇಳ್ಬೇಕಿತ್ತು, ನೀನ್ ನನ್ಗೆ ಹುಡ್ದ ಅಂತ. ಯಾಕೆ ಡ್ಯಾಡಿ ಡೌಟು? ನನ್ನ 2 ಕಣ್ಣು, ಮೂಗು, ಬಾಯಿ ಅಷ್ಟೇ ಯಾಕೆ? ಅದು ನಿಂತರನೇ ಇದೆ. ಡೌಟ್ ಇದ್ರೆ ಹೇಳು, ಸೆಲ್ಫಿ ಹೊಡೆದು ಕಳಿಸ್ತೀನಿ, ನೋಡ್ತೀಯಾ? ನೀನ್ ಈ ಮುಂಚೆ ಕಳಿಸಿರೋ ಕರ್ಮಕಾಂಡ ನೋಡಕ್ಕಾಗದೆ ನನ್ 2 ಕಣ್ಣು ಹಾಳಾಗೋಗವಲ್ದು. ಇನ್ನು ಯಾವ ಕಣ್ಣಲ್ಲೋ ನೋಡ್ಲಿ ನಾನು? ಆಯ್ತು ಬಿಡು, ಕಳಿಸೋದಿಲ್ಲ. ಯಾವ್ದಕ್ಕೂ ಒಂದ್ಸರಿ ಆ ಕೆಂಗೇರಿ ಸೈಟ್ ಬಗ್ಗೆ ಯೋಚನೆ ಮಾಡು ಡ್ಯಾಡಿ. ಅಲ್ಲಲೇ, ನೀನ್ ಯಾವಾಗ್ಲೂ ಆ ಸೈಟ್ ಮಾರೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲ? ಅಯ್ಯೋ, ಸರಿಯಾಗಿ ಕೇಳಿಸ್ಕೋ. ನೀನ್ ಯಾವತ್ತು ನನ್ನ ಮಾತು ಕೇಳದೆ ನನ್ನ ಮನೆಯಿಂದ ಹೊರಗೆ ಹೋದ್ಯೋ ಅವತ್ತೇ ನೀನ್ ನನ್ನ ಪಾಲಕ್ ಸತ್ತೋದೆ. ಆ ಸೈಟ್ ನನ್ನ 2ನೇ ಹೆಂಡತಿ 3ನೇ ಮಗನ ಹೆಸರಿಗೆ ಬರ್ದಾಯ್ತು. ಇಡೋ ಫೋನು ಲೋಪರ್. ಇನ್ನೊಂದ್ ಸತಿ ಏನಾದ್ರೂ ಫೋನ್ ಗಿನ್ ಮಾಡಿದ್ಯೋ ಅಷ್ಟೇ. ಹಲೋ ಹಲೋ ಹಲೋ, ನನ್ನ ಮಗ ಸೈಟ್ ಬಗ್ಗೆ ಮಾತಾಡ್ದಾಗೆಲ್ಲ ನಮ್ಮಮ್ಮನ ಬಗ್ಗೆನೇ ಡೌಟ್ ಪಡ್ತಾನೆ. ವೆರಿ ಬ್ಯಾಡ್ ಡ್ಯಾಡಿ. ಹಲೋ ಶ್ರೀ, ದುಡ್ಡು ರೆಡಿ ಆಯ್ತಾ? ಇಲ್ಲ ಐಶು. ಮತ್ತ್ಯಾಕೋ ಫೋನ್ ಮಾಡ್ದೆ? ಇಡು ಫೋನು. ಐಶು 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 ಪ್ಲೀಸ್ ಐಶು, ನನ್ನ ಮಾತು ಕೇಳು ಐಶು. ಏನ್ ಹೇಳು? ಇವಾಗ ಹೆಂಗಿದ್ರು ನಿನ್ನ ಹತ್ರನೇ 3 ಲಕ್ಷ ಇದೆ ಅಲ್ವಾ? ಇದೆ, ಅದಕ್ಕೇನೀಗ? ವೆರಿ ಗುಡ್. ನಾವ್ಯಾಕೆ ನಿನ್ ದುಡ್ಡಲ್ಲಿ ಬಾಂಬೆಗೆ ಹೋಗಿ ಕಷ್ಟಪಟ್ಟು ದುಡಿಬಾರ್ದು? ಥೂ, ಇಂಥ ಮಾತು ಹೇಳಕ್ ನಾಚಿಕೆ ಆಗಲ್ವಾ ನಿಂಗೆ? ಐಶು, ನಾ ಈ ತರ ಅಲಿತಾ ಇದ್ದೀನಿ, ಯಾರು 1 ರೂಪಾಯಿ ಕೊಡ್ತಾ ಇಲ್ಲ ಗೊತ್ತಾ? ಕತ್ತೆ ತರ ದುಡ್ದಿದ್ರೆ ಈಗ ನಾಯಿ ತರ ಅಲಿಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿನ್ನಂತೂ ಲವ್ ಮಾಡಿದ್ಕೆ ನನಗೆ ನಾಚಿಕೆ ಆಗ್ತಿದೆ. ಲವ್ ಮಾಡಿದ ತಪ್ಪಿಗೆ ನಾಳೆ ನಾನೇ ಕಾಲ್ ಮಾಡ್ತೀನಿ. ದುಡ್ಡು ರೆಡಿ ಇದ್ರೆ ನನ್ನ ಜೊತೆ ಬಾಂಬೆಗೆ ಬರ್ತೀಯಾ? ಇಲ್ಲ ಅಂದ್ರೆ ಈಗ ಹೇಳಲ್ಲ, ನಾಳೆ ನಿಂಗೆ ಗೊತ್ತಾಗುತ್ತೆ. ಹಲೋ ಹಲೋ, ಇವಳೇ ಅರ್ಥ ಮಾಡ್ಕೊಳಲ್ಲ, ಸುಮ್ಮನೆ ಟೆನ್ಷನ್ ಕೊಡ್ತಾಳೆ. ಹಲೋ ಹಲೋ, ನಾನ್ ಶಂಕರಪ್ಪ. ಹೇಳಪ್ಪ. ಬೆಂಗಳೂರದೊಂದು ಫಂಕ್ಷನ್ ಇದೆ, ನಿನ್ ಗೊಂಬೆಗಳು ಬೇಕಪ್ಪ. ಶಂಕರಪ್ಪ, ಗೊಂಬೆಗಳು ಡ್ರೆಸ್ಸು ಟ್ರಂಕ್ ಸೇರಿ 1 ವರ್ಷ ಆಯ್ತಪ್ಪ, ಹುಡುಗ್ರು ಇಲ್ಲಪ್ಪ. ಇಲ್ಲ ಅನ್ಬೇಡ ಗೋವಿಂದಪ್ಪ, 1-2 ಗೊಂಬೆಗಳನ್ನಾದ್ರೂ ಕಳ್ಸಪ್ಪ. ಒಂದ್ ಕೆಲ್ಸ ಮಾಡಪ್ಪ, ಹೇಳಪ್ಪ. ನೀನೊಂದು ನಾನೊಂದು, ಇಬ್ರು ಗೊಂಬೆ ಡ್ರೆಸ್ ಹಾಕೊಂಬಿಡೋಣಪ್ಪ. ಯೋ ಗೋವಿಂದಪ್ಪ, ಮತ್ತಿನ್ನೇನಯ್ಯ? ಇಲ್ಲ ಅಂದ್ರೆ ಕೇಳ್ತಾ ಇಲ್ವಲ್ಲ ನೀನು? ಗೋವಿಂದಪ್ಪ, ಮಾತು ಕೊಟ್ಬಿಟ್ಟಿದ್ದೀನಿ, ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ. ಯಾರಪ್ಪ ಇವರು, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ? ಹಾ, ಆಯ್ತಪ್ಪ, ದುಡ್ಡು ಜಾಸ್ತಿ ಆಗುತ್ತಪ್ಪ. ಆಯ್ತಪ್ಪ. ಚೆನ್ನಾಗಿ ತಿನ್ನಿ. ರಾತ್ರಿ ನಾನು ಹೇಳ್ಕೊಟ್ಟಂಗೆ ಡ್ಯಾನ್ಸು ಕಾಮಿಡಿ ಎಲ್ಲ ಮಾಡಿ ಎಲ್ರೂ ಚೆನ್ನಾಗಿ ನಗಿಸ್ಬೇಕು, ಗೊತ್ತಾಯ್ತಾ? ವಾ, ಒಬ್ಬನ ನೋಡಿ ಇಬ್ಬರಿಗೂ ಅರ್ಜೆಂಟ್ ಆಗೋಯ್ತಾ? ಆಯಿತು, ಬೇಗ ಹೋಗ್ಬಿಟ್ಟು ಬನ್ನಿ. ಹಾಂ, 1 ನಿಮಿಷ ಇರಿ. ಹಾಂ, ಇಲ್ಲೇ ಹೋಗಿ ಬೇಗ ಬನ್ನಿ. ಶಂಕರಪ್ಪ, ಕಷ್ಟಪಟ್ಟು 2 ಗೊಂಬೆನ ಕರ್ಕೊಂಬರ್ತಾ ಇದ್ದೀನಪ್ಪ, ಒಳ್ಳೆ ದುಡ್ಡು ಕೊಡಿಸ್ಬೇಕು. ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಮನೆ ಮುಂದೆ ಗೊಂಬೆಗಳು ಕುಣಿತಾ ಇರ್ತವೆ, ಆಯ್ತಾ?
ಎಷ್ಟಾಯ್ತಪ್ಪ? ಟೀ ಬನ್ನು ಸಿಗರೇಟ್ ಸೇರಿ 30 ರೂಪಾಯಿ ಆಯ್ತು. 30 ರೂಪಾಯಿ ಆಯ್ತಾ? ಅಜ್ಜ. ತಗೋಪ್ಪ. ಹುಚ್ಚ ಉಯ್ಯಕ್ಕೆ ಅಂತ ಹೋದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಮಾತು ಬೇರೆ ಬರಲ್ಲ. ಎದ್ಮುಂಡೆವು ಎಲ್ಲಿ ಹೋಗ್ಬಿಟ್ರು? ಶಂಕರಪ್ಪನ ಬೇರೆ ಅರ್ಧ ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಯಾಳು ಹುಡುಗರು ಯಾವ ಕಡೆ ಹೋದ್ರಪ್ಪ? ಅಯ್ಯೋ ರಾಮ. ಬಾಬು 70,000. ಇದೇನ್ ಡಾಕ್ಟ್ರೆ, ನಿರ್ಮಲಾ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ 1 ರೂಪಾಯಿ ಇದ್ದಿದ್ದು 2 ರೂಪಾಯಿ ಆಗೋಯ್ತು. ಆದರೆ ನೀವು ಮಾತ್ರ 3 ವರ್ಷದಿಂದ ಮೂತ್ರಪಿಂಡಕ್ಕೆ ಇದೇ ರೇಟ್ ಕೊಡ್ತಾ ಇದ್ದೀರಲ್ಲ. ಸ್ವಲ್ಪ ಜಾಸ್ತಿ ಕೊಡಿ ಡಾಕ್ಟ್ರೆ, ನಾನು ಹುಡುಗರನ್ನೆಲ್ಲ ಮೇಂಟೈನ್ ಮಾಡಬೇಕು. ಈ ಸಲ ತಗೋ ಬಾಬು, ಮುಂದಿನ ಸಲದಿಂದ ಖಂಡಿತ ನಾ ಜಾಸ್ತಿ ಕೊಡ್ತೀನಿ. ಪ್ರತಿ ಸಲ ಇದನ್ನೇ ಹೇಳ್ತಾ ಇದ್ದೀರಲ್ಲ ಡಾಕ್ಟ್ರೆ. ಇನ್ನೊಂದು ವಿಷಯ, ನಿಮ್ಗೆ ಎಷ್ಟು ಆರ್ಡರ್ ಬರುತ್ತೋ ತಗೊಳ್ಳಿ. ಎಷ್ಟು ಕಿಡ್ನಿ ಬೇಕೋ ನಾನು ಸಪ್ಲೈ ಮಾಡ್ತೀನಿ. ನೋಡಿ ಡಾಕ್ಟ್ರೆ, ದಂಧೆ ಮಾಡಬಾರ್ದು, ಮಾಡಿದ್ಮೇಲೆ ಹೀಗೂ ಮಾಡಬಹುದಾ ಅನ್ನೋ ಹಾಗಿರ್ಬೇಕು. ಹೇಳದೆಂಚ, ನಾನು ಆರ್ಡರ್ ತಗೊಳ್ಳೋದೆಂಚ. ವಿಡಿಯೋ ಚೆನ್ನಾಗಿತ್ತ ಡಾಕ್ಟ್ರೆ? ಯಾರೋ ನೀನು? ಯಾಕೆ ವಿಡಿಯೋ ಮಾಡಿದ್ಯಾ? ದೇವ್ರನ್ನ ಡಾಕ್ಟರ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ದೇವ್ರನ್ನ ಎದುರಾಕೊಂಡ್ರೆ ಡಾಕ್ಟರ್ ಹತ್ರ ಕಳಿಸ್ತಾನೆ, ಡಾಕ್ಟರ್ನ ಎದುರಾಕೊಂಡ್ರೆ ದೇವ್ರ ಹತ್ರನೇ ಕಳಿಸ್ತಾನೆ. ಹುಷಾರ್. ನೀನು ಅಷ್ಟೇ, ನನ್ನ ಮೀಡಿಯಾನ ಎದುರಾಕೋಬೇಡ. ನನ್ನ ಎದುರಾಕೊಂಡ್ರೆ ಮೀಡಿಯಾ ಕಳಿಸ್ತೀನಿ, ಮೀಡಿಯಾನ ಎದುರಾಕೊಂಡ್ರೆ ನನ್ನಂತವ್ರು ಉಟ್ಕೋತಾರೆ. ಹುಷಾರ್. ಯಾರ್ ನೀನು? ನಾನು ಯಾರು ಅನ್ನೋದು ನಿನಗೆ ಬೇಡದಿರೋ ವಿಷಯ, ಆದ್ರೆ ನಾನು ಯಾಕೆ ವಿಡಿಯೋ ಮಾಡಿದೆ ಅನ್ನೋದು ಇವಾಗ ಮಾತಾಡ್ಬೇಕಾಗಿರೋ ವಿಷಯ. ಏನ್ ಬೇಕು ನಿನ್ಗೆ? ದುಡ್ಡು. 25 ಲಕ್ಷ ದುಡ್ಡು. ಇವತ್ತು ಸಂಜೆ 5 ಗಂಟೆಗೆ ನಾನು ಹೇಳಿದ ಜಾಗಕ್ಕೆ ತಂದ್ಕೊಡ್ಲಿಲ್ಲ ಅಂದ್ರೆ 5 ಗಂಟೆ 5 ನಿಮಿಷಕ್ಕೆ ಫೇಸ್ಬುಕ್, ವಾಟ್ಸಪ್, ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಈ ವಿಡಿಯೋ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಹಾಗೆಲ್ಲ ಮಾಡ್ಬೇಡ ಪ್ಲೀಸ್. ನಾನು ಪ್ರಾಣಕ್ಕಿಂತ ಮಾನಕ್ಕೆ ಹೆದರೋನು. ಮಾನಕ್ಕೆ ಹೆದರೋನ್ ಮಾಡೋ ಕೆಲಸ ಮಾಡಿದ್ಯಾ ನೀನು? ನೋಡು, ನನಗೆ ಸೊಸೈಟಿನಲ್ಲಿ ತುಂಬಾ ದೊಡ್ಡ ಹೆಸರಿದೆ. ಹಾಳು ಮಾಡಬೇಡ ಪ್ಲೀಸ್. ನಿಂಗೆ ದುಡ್ಡು ತಾನೇ ಬೇಕಾಗಿರೋದು, ಈಗಲೇ ರೆಡಿ ಇದೆ, ಬಾ ಕೊಡ್ತೀನಿ. ನೋಡೋ, ಸಂಜೆ ನಾ ಹೇಳೋ ಜಾಗಕ್ಕೆ 25 ಲಕ್ಷ ಕಳ್ಸು, ಫುಟೇಜ್ ಕೊಡ್ತೀನಿ. ನೀನೇನಾದ್ರೂ ಡಬಲ್ ಗೆ ಮಾಡಿದ್ರೆ ಕಂಬಿ ಹಿಂದೆ ಕಣ್ಣೀರ್ ಸುರಿಸ್ಬೇಕಾಗತ್ತೆ. ಹುಷಾರ್. ನನ್ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ಅದೇ ರೀತಿ ನಿನ್ ಕಡೆಯಿಂದನೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನಿನಗೆ ಸೇರ್ಬೇಕಾಗಿರೋ ದುಡ್ಡು ನಿಂಗೆ ಸೇರುತ್ತೆ, ನನ್ನ ನಂಬು. ಹಾ, ನಂಬ್ತೀನಿ. ದುಡ್ಡು ಎಲ್ಲಿಗೆ ಕಳಿಸ್ಬೇಕು? ಕಲ್ಲಿನ ಗುಡ್ಡೆ ಹತ್ರ ಇರೋ ಗಣೇಶನ್ ದೇವಸ್ಥಾನದ ಹತ್ರ ಕಳ್ಸು, ಆಮೇಲೆ ಎಲ್ಲಿಗೆ ಬರ್ಬೇಕು ಅಂತ ಹೇಳ್ತೀನಿ. ನಿನ್ ನಂಬರ್ಗೆ ಫೋನ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಫುಟೇಜ್ ಕೊಟ್ಟು ಕಳಿಸು. ತಗೋ ಬಾಬು, ಇದರಲ್ಲಿ 25 ಲಕ್ಷ ರೂಪಾಯಿ ಇದೆ. ನಿನ್ನ ಹುಡುಗರ ಕೈಲಿ ಕೊಟ್ಟು ಕಳಿಸಿ ಆ ಫುಟೇಜ್ನ ತರಿಸು. ಇದರಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾನು ನೀನು ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ಓಕೆ ಡಾಕ್ಟ್ರೆ, ನೀವೇನು ಭಯ ಪಡಬೇಡಿ. ನಮ್ಮ ಹುಡುಗರು ಈ ಡೀಲ್ನ ತುಂಬಾ ಕೇರ್ಫುಲ್ ಆಗಿ ಮುಗಿಸ್ಕೊಂಬತ್ತಾರೆ. ನೀವು ಆರಾಮಾಗಿರಿ. ನನ್ನ ಭಯ ಇಲ್ಲದೆ ಈ ಕೆಲ್ಸಕ್ಕೆ ಕೈ ಹಾಕಿರೋನು ಎಂಥ ಕಿಲಾಡಿ ನಾಗನೇ ಆದ್ರೂ ಅವನು ಹುತ್ತಾನ್ ಬಗದು ಅವನು ಹುಟ್ಟದಬ್ಬ ಮಾಡ್ತಾರೆ ನಮ್ಮ ಹುಡುಗರು. ಒಂದ್ ತಪ್ಪು ಮುಚ್ಚಕ್ಕೆ ಹೋಗಿ ಇನ್ನೊಂದು ತಪ್ಪು ಆಗ್ಬಾರ್ದು ಬಾಬು. 25 ಲಕ್ಷ ರೂಪಾಯಿ ಹೋದ್ರೆ ಹೋಯ್ತು, ಆ ಫುಟೇಜು ನನ್ನ ಕೈ ಸೇರ್ಬೇಕು ಅಷ್ಟೇ. ಆಯ್ತಾಯ್ತು ಬಿಡಿ ಡಾಕ್ಟ್ರೆ, ಅವ್ನ ನಂಬರ್ ಕೊಡಿ. ಅವನ ನಂಬರು ಅಡ್ರೆಸ್ಸು ಎಲ್ಲ SMS ಮಾಡ್ತೀನಿ. ಅವನು 5 ಗಂಟೆಗೆ ಬರಕ್ಕೆ ಹೇಳಿದಾನೆ. ಹುಷಾರ್. ನೋಡ್ರೋ, ನೀವಿಬ್ರು ನಿಮ್ ಬುದ್ಧಿವಂತಿಕೆ ಉಪಯೋಗಿಸಿ ಅವನ್ನ ಹಿಡಿದು ಆ ಫುಟೇಜ್ ತಗೊಂಬಂದ್ರೆ ಈ 25 ಲಕ್ಷನ ನಾವು 3 ಜನ ಹಂಚ್ಕೋಬಹುದು. ಆದ್ರೆ
ಈ ವಿಷಯ ನಮ್ಮ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋ ಹಾಗಿಲ್ಲ. ಒಂದು ವೇಳೆ ನಾವು ಈ ಕೆಲಸದಲ್ಲಿ ಸೋತ್ರೆ ನಾನು ಡಾಕ್ಟ್ರು ಇಬ್ರು ಕಂಬಿ ಎಣಿಸ್ತಾ ಇರ್ತೀವಿ. ನೀವಿಬ್ರು ನಮ್ಮ ಜೊತೆ ಮುದ್ದೆ ಮುರಿಬೇಕಾಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಾಸ್, ನನ್ಗೆ 100% ಅರ್ಥ ಆಯ್ತು. ನೀವೀಗಲೇ ಜಯನಗರದಲ್ಲಿರೋ ಜಾನಕಿ ಮನೆಗೆ ಹೋಗಿ ಹಾಟ್ ಡ್ರಿಂಕ್ಸ್ ಕುಡ್ಕೊಂಡು ಆಟ ಆಡ್ತಾ ಇರಿ. ಈ ಕೇರಳಿದ ಸಿಂಹ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾನೆ. ನೀವ್ ಹೇಳಿದ್ ನನಗೆ 200% ಅರ್ಥ ಆಗಿದೆ. ನೀವು ಬಸವನಗುಡಿಲಿರೋ ಭಾಗ್ಯವನ ಮನೆಯಲ್ಲಿ ಬಾಡೂಟ ಮಾಡ್ಕೊಂಡು ಭಜನೆ ಮಾಡ್ತಾ ಇದ್ದೀರಿ. ಈ ನಿಮ್ಮ ಸಾಹಸ ಸಿಂಹ ಸೈಲೆಂಟ್ ಆಗಿ ಕೆಲಸ ಮುಗಿಸ್ಕೊಂಡ್ ಬರ್ತಾನೆ. ಶಾಬಾಷ್ ಇಂದ್ರಚಂದ್ರ, ನಿಮ್ಮಂತ ಶಿಷ್ಯರನ್ನ ಪಡೆದಿದ್ದು ನನ್ ಪುಣ್ಯ ಕಂಡ್ರು. ಬಾಸ್, ನಿಮ್ಮನ್ನ ಬಾಸ್ ಆಗಿ ಪಡೆದಿದ್ದೆ ನಮ್ ಪುಣ್ಯ ಬಾಸ್. ನಮ್ ಫೀಲ್ಡ್ ಅಲ್ಲಿ ಸೆಂಟಿಮೆಂಟ್ಗಿಂತ ಕಮಿಟ್ಮೆಂಟ್ ಮುಖ್ಯ. ಓಕೆ ಬಾಸ್. ಅವನು ಸಂಜೆ 5 ಗಂಟೆಗೆ ಬರಕ್ ಹೇಳಿದಾನೆ. ನೀವೀಗ್ಲೇ ಹೋಗಿ ಚೆನ್ನಾಗಿ ಪ್ಲಾನ್ ಮಾಡಿ ಅವನ ಅಡ್ರೆಸ್ ಫೋನ್ ನಂಬರು SMS ಮಾಡ್ತೀನಿ. ಓಕೆ ಬಾಸ್. ರೆಡ್ಡಿ, ನಿಮ್ ಹುಡುಗ ಇಲ್ಲಿಗೆ ಬರಕ್ಕೆ ಎಷ್ಟೊತ್ತಾಗತ್ತೋ? ಈ ಕಾಲದಲ್ಲಿ ಸಾಲ ಕೊಡೋದೇ ಕಷ್ಟ. ನಾನ್ ದುಡ್ಡು ಇಟ್ಕೊಂಡು ಕಾಯ್ತಾ ಇದ್ದೀನಿ. ಇದೋ ಬಂದ ಅದೋ ಬಂದ ಅಂತ ಹೇಳ್ತಾನೆ ಇದೆಯಾ? ಬಂದ ನಮ್ ಶ್ರೀಕಂಠ ಬಂದ. ನನ್ನ ಇಷ್ಟೊತ್ತು ಕಾಯಿಸಿದಕ್ಕೆ 1% ಜಾಸ್ತಿ ಕೊಡ್ಬೇಕಪ್ಪ. ಇಲ್ಲ ಅಂದ್ರೆ ನಿಮ್ ಹುಡುಗನ ವಾಪಸ್ ಕಳಿಸ್ತೀನಿ. ನಮಸ್ಕಾರ. ಇದೇ 10 ಲಕ್ಷನ ನಾನು ಬೇರೆಯವ್ರಿಗೆ ಕೊಟ್ಟಿದ್ರೆ 2% ಬಡ್ಡಿ ನನಗೆ ಜಾಸ್ತಿ ಬಂದಿರೋದು ಗೊತ್ತಾ? ಆಯ್ತು. ಸದ್ಯ ಸ್ವಲ್ಪ ಹೊತ್ತು ಕಾದಿದ್ದಕ್ಕೆ 1% ಜಾಸ್ತಿ ಬಂತು. ಏನೋ ಶ್ರೀಕಂಠ, ಬೆಳಿಗ್ಗೆ ಆಟೋಗೆ ಹೋಗೋದು ಬಿಟ್ಟು ಇಲ್ಲಿಗೆ ಬಂದಿದ್ಯಲ್ಲೋ, ಏನ್ ಸಮಾಚಾರ? ಸ್ವಲ್ಪ ದುಡ್ಡು ಬೇಕಾಗಿತ್ತಣ್ಣ. ಎಷ್ಟು ಬೇಕೋ? ಒಂದು 5 ಲಕ್ಷ. ಏನು 5 ಲಕ್ಷನಾ? 5 ಲಕ್ಷಕ್ಕೆ ಎಷ್ಟು ಸೊನ್ನೆ ಇದೆ ಗೊತ್ತೇನೋ? ನಿನ್ ಮುಸುಡಿ ನೋಡಿ ಆಟೋ ಕೊಟ್ಟಿರೋದೇ ದೊಡ್ಡ ವಿಷಯ. ಏನೋ 5 ಲಕ್ಷ ಅಂತ. 5 ಲಕ್ಷ ಪ್ಲೀಸ್ ಅಣ್ಣ, ಏನಾದ್ರೂ ಮಾಡಿ ಅಣ್ಣ. ಆಯ್ತಪ್ಪ, ಒಂದ್ ಕೆಲಸ ಮಾಡು. 10 ಲಕ್ಷದ ಪ್ರಾಪರ್ಟಿ ಯಾವ್ದಂತಂದಿಲ್ಲಿಡು, 5 ಲಕ್ಷ ಕೊಡ್ತೀನಿ. ಅಣ್ಣ, ನನ್ನ ಹತ್ರ ಏನಣ್ಣ ಇದೆ ಕೊಡೋದಿಕ್ಕೆ? ತುಂಬಾ ಅರ್ಜೆಂಟ್ ಅಣ್ಣ. ನಮ್ಮ ಹುಡುಗಿ ಬಾಂಬೆಗೆ ಹೋಗ್ಬಿಡ್ತಾಳೆ ನೋಡು. ಇದು ನಿನ್ ಕೈಯೆಲ್ಲ ಕಾಲು ಅಂತ ತಿಳ್ಕೊಂತೀನಿ. ಪ್ಲೀಸ್ ಅಣ್ಣ. ಇನ್ನೂ ಸ್ವಲ್ಪ ಕೆಳಗಡೆ ಹೋದ್ರೆ ಒರಿಜಿನಲ್ ಕಾಲೇ ಸಿಗುತ್ತೆ. ಅದನ್ನ ಹಿಡ್ಕೊಂಡ್ರು ನಿನಗೆ 1 ರೂಪಾಯಿ ಸಿಗಲ್ಲ. ಮುಚ್ಕೊಂಡು ಕೆಲಸ ನೋಡೋಗೋ. ಹುಡುಗಿಗೋಸ್ಕರ ಸಾಲ ಮಾಡೋನು ಉದಾರ ಆಗ್ತೀಯನೋ? ಉದ್ದಾರ ಆಯ್ತೀನಣ್ಣ. ಇದೊಂದ್ಸಲ ಹೆಲ್ಪ್ ಮಾಡಿ ಅಣ್ಣ, ಪ್ಲೀಸ್ ಅಣ್ಣ. ನನ್ನ ಹುಟ್ಟ ಮಗುಗೆ ನಿಮ್ಮ ಹೆಸರು ಇಡ್ತೀನಣ್ಣ. ನನ್ನ ಹೆಸರನ್ನ ನಿನ್ ಮಗುಗೆ ಇಟ್ರೆ ನಿನ್ ಮೇಲೆ ಜನ ಅನುಮಾನ ಪಡ್ತಾರೋ? ಜಾಗ ಖಾಲಿ ಮಾಡೋ. ವ್ಯವಹಾರ ಅಂತ ಬಂದ್ರೆ ನನ್ನ ಹೆಂಡ್ತಿನೇ ನಾನು ಬಿಡಲ್ಲ. ನೀನ್ ಯಾವ ಬಾದಾಮಿನೋ ನನಗೆ? ಇದೊಂದ್ಸರಿ ಹೆಲ್ಪ್ ಮಾಡಿ ಅಣ್ಣ, ಪ್ಲೀಸ್. ನೋಡೋ, ಸುಮ್ಮನೆ ತಲೆ ತಿನ್ಬೇಡ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ಈ ದುಡ್ಡಿನ ಗಲಾಟೆಯಲ್ಲಿ ನಮ್ಮ ತಿಮ್ಮಪ್ಪನಿಗೆ ಪೂಜೆ ಮಾಡೋದೇ ಮರ್ತು ಬಿಟ್ಟಿದ್ದೀನಿ. ಹೇಳ ಐಶು. ದುಡ್ಡು ರೆಡಿ ಆಯ್ತಾ? ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ಐಶು. ಓ, ಇನ್ನೂ ರೆಡಿ ಆಗಿಲ್ವಾ? ಪರವಾಗಿಲ್ಲ ಬಿಡು ಶ್ರೀ. ಹಾ, ಏನು ನಿಜಾನ ಐಶು? ನೀನ್ ಎಲ್ಲಿದ್ಯಾ ಹೇಳು. ಲಗೇಜ್ ಸಮೇತ 2 ನಿಮಿಷದಲ್ಲಿ ನಿನ್ ಮುಂದೆನೆ ಇರ್ತೀನಿ. ಒಂದ್ ಕೆಲ್ಸ ಮಾಡು, ಏರಿಯಾ ಬಸ್ ಸ್ಟಾಪ್ ಹತ್ರ ಬಾ. ಏಯ್ ಸೂಪರ್ ಐಶು. ಕೊನೆಗೂ ದೇವ್ರು ನಿನ್ಗೆ ಸರಿಯಾದ ಟೈಮಲ್ಲಿ ಒಳ್ಳೆ ಬುದ್ಧಿನ ಕೊಟ್ಟಿಯಾನೆ. ಹಾ, ಅದು ಬಾಂಬೆ ಬಸ್ ಹತ್ವಾಗ ಟಾಟಾ ಮಾಡಿ ಕಳಿಸ್ಕೊಡಕ್ಕೆ ಯಾರು ಇಲ್ವಲ್ಲ ಅನ್ಕೊಳ್ಳೋವಾಗ್ಲೇ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟ. ಐಶು, ಇನ್ನೇನೋ 5 ಲಕ್ಷನೂ ಅರೇಂಜ್ ಮಾಡಕ್ಕಾಗಿಲ್ಲ. ನೀನು ಒಬ್ಬ. ಹೋಗ್ಲಿ ಬಿಡು, ಅದನ್ನ ಹೇಳಿ ನಿನಗೆ ಯಾಕೆ ಬೇಜಾರ್ ಮಾಡ್ಲಿ? ಹೋಲ್ಸೇಲ್ ಆಗಿ ಹೇಳ್ಬೇಕು ಅಂದ್ರೆ ನಿನಗ್ ಏನೂ ಇಲ್ಲ. ಬಾಯ್. ಐಶು ಐಶು, ನನ್ಗೆ ಏನೂ ಇಲ್ಲ ಅಂತಾಳೆ. ತೋರಿಸ್ತೀನಿ ಹುಡುಗೆ, ನನ್ಗೆಲ್ಲ ಇದೆ ಅಂತ. ನಾನು ಬಡ್ಡಿ ಕೊಟ್ಟಿರೋ ಬಡ್ಡಿ ಮಕ್ಕಳೆಲ್ಲ ಕಾಸನ್ನು ಕರೆಕ್ಟಾಗಿ ತಂದು ಕಟ್ಬಿಡ್ಲಿ. ನಿನ್ನ ಕಮಿಷನ್ ಏನಿದೆಯೋ ಅದನ್ನು ಕರೆಕ್ಟಾಗಿ ತಂದು ಕಟ್ಬಿಡ್ತೀನಿ. ಅದರಲ್ಲಿ ಯಾವ ಥರ ತಪ್ಪು ಮಾಡಲ್ಲ. ಆಯ್ತಾ?
ಹೋಗ್ಬಿಟ್ನಲ್ಲ ತಗೋ ಏನೋ ಇದು 10 ಲಕ್ಷ ದುಡ್ಡಿದೆ. 10 ಲಕ್ಷನಾ? ನಿಜಾನಾ? ಇಷ್ಟೊಂದು ದುಡ್ಡು ಯಾರೋ ಕೊಟ್ರು? ನೀನ್ಯಾಕೆ ಸುಸ್ತಾಗಿದ್ಯಾ? ಏನಾಯ್ತು? ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ಇಲ್ಲ ಇವಾಗ. ನಿನ್ನ ಕ್ವಶನ್ಸ್ನೆಲ್ಲ ಒಂದು ಚೀಟಿಲಿ ಬರೆದಿಟ್ಕೋ. ಬಸ್ಸಲ್ಲಿ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನೀನು ಒಟ್ಟಿಗೆ ಇದ್ದರೆ ತುಂಬಾ ಪ್ರಾಬ್ಲಮ್ಮು. ನಾನು ಮಾಮೂಲಿ ಜಾಗದಲ್ಲಿ ಕಾಯ್ತಾ ಇರ್ತೀನಿ. ನೀನು ಆದಷ್ಟು ಬೇಗ ಬಂದ್ಬಿಡು. ಅಲ್ಲಿಂದ ಮೈನ್ ರೋಡ್ಗೆ ಹೋದರೆ ಬಾಂಬೆಗೆ ಬಸ್ ಹತ್ಕೊಂಡು ಹೋಗ್ಬಿಡು. ಅದು ಸರಿ, ಲಗೇಜ್ ಆಗ್ತಿಲ್ಲ. ಅದು ಹೊಸ ಜಾಗಕ್ಕೆ ಹಳೇದೆಲ್ಲ ಬೇಡ ಅಂತ. ನಾನು ಇರ್ತೀನಿ, ಬೇಗ ಬಂದ್ಬಿಡು. ಹುಷಾರು. ಅಮಿತ ತೆಗಿಯೋ, ಫೋನ್ ತೆಗಿಯೋ ಅಮಿತ, ಪ್ಲೀಸ್ ತೆಗಿಯೋ. ಲಾರಿ ಬಚ್ಚನ್ ಅವನ ಹೆಸರು ಹೇಳ್ಕೊಂಡು ಬಾಬು ಏನಾದರೂ ಇಂಥ ಕೆಲಸ ಮಾಡಿ ಅಥವಾ ಇಂದ್ರಚಂದ್ರ ಏನಾದರೂ ಯಾರಾದರೂ ಆಗಿರಲಿ, ನನಗೆ ಫುಟೇಜ್ ಸಿಕ್ಕಿದ್ರೆ ಸಾಕು. ದುಡ್ಡು ಬಂದ್ರೆ ಇಲ್ದಿರೋ ಶೋಕಿಗಳೆಲ್ಲ ಶುರುವಾಗ್ಬಿಡುತ್ತೆ. ನೀನೇನ್ ಕಮ್ಮಿನ? ಶಾಬಾಷ್ ಶಿಷ್ಯ. ಬನ್ನಿ ಕುತ್ಕೊಳ್ಳಿ ಬಾಸ್. ಶಿಷ್ಯ, ಅಣ್ಣಂಗೊಂದು ಹಾರ್ಲಿಕ್ಸ್ ಹೇಳ. ಅಣ್ಣನಿಗೊಂದು ಹಾರ್ಲಿಕ್ಸು, ನನಗೊಂದು ಬ್ಲ್ಯಾಕ್ ಕಾಫಿ. ಓ ಶಿಷ್ಯ, ಬಾಸ್ ಬಾಸ್ಗೊಂದು ಬೂಸ್ಟ್ ಹೇಳ. ಬಾಸ್ಗೊಂದು ಬೂಸ್ಟ್, ನಮಗೊಂದು ಲೆಮನ್ ಟೀ. ನಮ್ಮ ಅಂಗಡಿಲಿ ಅವೆಲ್ಲ ಸಿಗೋದಿಲ್ಲ. ಮಂಡ್ಯ ಬೆಲ್ಲದಿಂದ ಮಾಡಿರೋ ಖಡಕ್ ಕಾಫಿ ಟೀ ಮಾತ್ರ. ಬೇಕಾದ್ರೆ ತಗೋಬಹುದು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡ್ಬೋದು. ಅದನ್ನೇ ಹೇಳು. ಓಕೆ ಮಂಟದ್ಕೊಂಡು ಅದನ್ನೇ 2 ಕೊಡು. ನಮ್ಮ ಅಂಗಡಿಲಿ ನೋ ಸರ್ವಿಸ್, ಓನ್ಲಿ ಸೆಲ್ಫ್ ಸರ್ವಿಸ್. ಬಂದು ತಗೊಂಡೋಗಿ. ಅಯ್ಯೋ ಯಾಕೋ ಬಾಸ್? ಸೊಳ್ಳೆ ಬಾಸ್. ಶಿಷ್ಯ ಸೂಪರ್, ಶಿಷ್ಯ ಸೂಪರ್ ಬಾಸ್. ನಾ ಆಲ್ರೆಡಿ ಹಿಡಿದಿಕ್ಕಿದ್ದೀನಿ ಬಾಸ್. ಲವ್ ಯು ಚೀನಾ. ಥ್ಯಾಂಕ್ ಯು ಬಾಸ್. ಬಿಲ್ಡಪ್ ಸಾಕು, ಕಾಸು ಕೊಡಿ. ಕೊಡ್ತಾನೆ, ಈಸ್ಕೊಳ್ಳಿ. ಬರ್ಕೊಳ್ಳಿ. ಆಯ್ ಯಾಕ್ರೆ ಸುಮ್ಮನೆ ನಿಂತಿದ್ದೀರಾ? ಏನಾದ್ರೂ ಮಾತಾಡಿ. ಏನು ಮಾತಾಡಲಿ? ಏನು ಅಂತ ಮಾತಾಡಲಿ? ಏನೋ ನಿಮ್ಮ ಜೊತೆ ಮಾತಾಡಬೇಕು, ಅರ್ಜೆಂಟಾಗಿ ಬನ್ನಿ ಅಂತ ಸ್ಟೇಷನಿಂದ ಕರ್ಸ್ಕೊಂಡವಳು ನೀನು. ಈಗ ನೋಡಿದ್ರೆ ನನ್ನೇ ಬೈತಾ ಇದೀಯ. ನಾನು ಗಮನಿಸ್ತಾನೆ ಇದ್ದೀನಿ, ಇತ್ತೀಚೆಗೆ ನೀನು ನನ್ನನ್ನು ಬೈಯೋದನ್ನೇ ಒಂದು ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ. ನಿಮ್ಗೆ ಬೈಲಿಲ್ಲ ಅಂದ್ರೆ ನನಗೆ ತಿಂದನ ಜೀರ್ಣ ಆಗಲ್ವಲ್ಲ, ಅದಕ್ಕೆ ಬೈತಾ ಇದ್ದೀನಿ. ಶಾಂತ, ಈ ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಬಿಡು. ನೇರವಾಗಿ ವಿಷಯಕ್ಕೆ ಬಾ. ನನಗೆ ಸ್ಟೇಷನಲ್ಲಿ ತುಂಬ ಕೆಲಸ ಇದೆ. ನಿಮ್ಗೆ ಮನೆ ಮಠ ಹೆಂಡತಿ ಮಕ್ಕಳು ಯಾಕೆ ಹೇಳಿ? ಬರೀ ಕೆಲಸ, ನ್ಯಾಯ, ನೀತಿ, ಧರ್ಮ ಅಂತ ಇರೋದಕ್ಕೆ ನಾವ್ ಹಿಂಗಿರೋದು. ಏನಾಗಿದೆ ಅಂತದ್ ನಮಗೆ? ಏನಾಗಿದೆ? ಆ ದೇವ್ರ ದಯದಿಂದ ನಾವೆಲ್ಲರೂ ಕೂಡ ಚೆನ್ನಾಗೇ ಇದೀವಲ್ಲೇ. ಚೆನ್ನಾಗಿದ್ದೀವಿ. ಇಂಥ ಬಾಡ್ಗೆ ಬಂಗ್ಲೆಲಿ ತುಂಬಾ ಚೆನ್ನಾಗಿದ್ದೀವಿ. ಮೊನ್ನೆ ಕೆಲ್ಸಕ್ಕೆ ಸೇರಿದವರು ಕಾರು, ಮನೆ, ಬಂಗ್ಲೆ ಅಂತ ಹೇಳಿ ಎಷ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವ್ ನೋಡಿದ್ರೆ ನೀ ಎತ್ತು ಅನ್ಕೊಂಡು ನಮ್ಮನ್ನ ಹಿಂಗಿಟ್ಟಿದ್ದೀರಾ. ಶಾಂತ, ಅವ್ರ ದಾರಿನೇ ಬೇರೆ ಕಣೆ. ನಾವು ಆ ಥರ ದಾರಿನಲ್ಲೆಲ್ಲ ಬದುಕಕ್ಕಾಗಲ್ಲ. ನಾನು ಲಂಚ ಗಿಂಚ ಅಂತ ಯಾವತ್ತು ಹೋದವನಲ್ಲ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ನಾನೇನು ಕಾರು ಬಂಗ್ಲೆ ಬೇಕು ಅಂತ ಕೇಳ್ತಿಲ್ಲ ರೀ, ಆಸೆನೂ ಪಡ್ತಿಲ್ಲ. ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಿಲ್ವಲ್ಲ ಅಂತ ನೋವಾಗ್ತಿದೆ. ನಿಮಗ್ ಬರೋ 20,000ದಲ್ಲಿ ಅತ್ತೆ ಔಷಧಿ ಖರ್ಚೆ 12,000 ರೂಪಾಯಿ, ಉಳಿದು 8,000ದಲ್ಲಿ ಮನೆ ನಡ್ಸಕ್ಕಾಗಲ್ಲ ಅಂತ ಹೇಳಿ ನಾನ್ ಕೆಲ್ಸಕ್ಕೆ ಹೋಗಿ ದುಡಿದ್ರು ಮನೆ ಬಾಡ್ಗೆ, ಮಗು ಫೀಸು ಅಂತ ಸಂಸಾರ ನಡ್ಸೋದೇ ಕಷ್ಟ ಆಗ್ತಿದೆ. ದೇವ್ರು
ಹುಡುಕಿ ಹುಡುಕಿ ನಮ್ಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೆ ಅಂತ ಅನಿಸ್ತಿದೆ. ಮಗು ಬೇರೆ ತುಂಬಾ ದಿನದಿಂದ ಹುಷಾರ್ ತಪ್ತಿದೆ. ಇವತ್ ಬೇರೆ ಎದೆ ನೋವು ಅಂತ ತುಂಬಾ ಅಳ್ತಾ ಇದ್ಲು. ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಏನಂದ್ರು ಗೊತ್ತಾ? ಮಗು ಹಾರ್ಟಲ್ಲಿ ಹೋಲ್ ಇದೆ, ಇನ್ನೊಂದು 2 ದಿನದಲ್ಲಿ ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ಮಗು ಪ್ರಾಣಕ್ಕೆ ಅಪಾಯ. ಡಾಕ್ಟರ್, ಮಗು ಆಪರೇಷನ್? ನಾನು ಆಗಲೇ ಹೇಳಿದ್ನಲ್ಲ, ಆಪರೇಷನ್ಗೆ 3 ರಿಂದ 4 ಲಕ್ಷ ಖರ್ಚಾಗುತ್ತೆ ಅಂತ. ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ, ನಾಳೆನೇ ಆಪರೇಷನ್ ಮಾಡೋಣ. ಡಾಕ್ಟರ್, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ತಂದು ಕೊಡ್ತೀನಿ. ನೀವು ಆಪರೇಷನ್ ಮಾಡಿಕೊಡಿ. ಕೌಂಟ್ರಲ್ಲಿ ಮೊದಲು ದುಡ್ಡು ಕಟ್ಟಿ, ನಾಳೆನೇ ಆಪರೇಷನ್ ಮಾಡ್ತೀನಿ. ಡಾಕ್ಟರ್ ಡಾಕ್ಟರ್ ನೋಡಿ, ಮಗುಗೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಂತೂ ಬದುಕಿರಲ್ಲ. ಶಾಂತ, ನೀನು ಅಳಬೇಡ, ಧೈರ್ಯವಾಗಿರು. ದುಡ್ಡು ನಾನು ತಗೊಂಡು ಬರ್ತೀನಿ. ಶಾಂತ, ಹೇಳಿ ಶಾಂತ. 1 ಗಂಟೆಲಿ ಬರ್ತೀನಿ ಅಂದವ್ರು ಇನ್ನೂ ಬಂದಿಲ್ಲ. ಡಾಕ್ಟರ್ ಬೇರೆ ದುಡ್ಡು ರೆಡಿ ಆಯ್ತಾ ಅಂತ ಕೇಳ್ತಿದ್ದಾರೆ. ನಂಗೆ ಭಯ ಆಗ್ತಿದೆ, ಬೇಗ ಬನ್ರಿ. ಅದು ಶಾಂತ, ದುಡ್ಡು ಅಡ್ಜಸ್ಟ್ ಆಗಿರಲಿಲ್ಲ, ಆಗತ್ತೆ, ಇನ್ನೇನು ಆಗ್ಬಿಡುತ್ತೆ. ನೋಡು, ನೀನು ಧೈರ್ಯವಾಗಿರು, ನಾನು ಆದಷ್ಟು ಬೇಗ ಬರ್ತೀನಿ, ಏನೂ ಆಗಲ್ಲ. ಹಾಂ, ದೇವ್ರಿದ್ದಾನೆ. ಮಗನ ಹುಷಾರಾಗಿ ನೋಡ್ಕೊ. ನಮಸ್ಕಾರ. ಕೂತ್ಕೊಳ್ಳಿ. ಚಂದ್ರಶೇಖರ್, ಕಾಯಿಸಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೈಟ್ ಡ್ಯೂಟಿ ಇತ್ತು. ನಿಮಗೆ ಕಾಫಿ ಕೊಡೋಣ ಅಂದರೆ ಮನೇಲಿ ಬೇರೆ ನಮ್ಮ ಮೇಡಮ್ ಇಲ್ಲ. ಪರವಾಗಿಲ್ಲ ಸರ್. ಚಂದ್ರಶೇಖರ್, 3 ಲಕ್ಷ ದುಡ್ಡು ಬೇಕು ಅಂದ್ರಲ್ಲ, ಇಷ್ಟು ದಿವಸ ದುಡ್ದಿದ್ದು ದುಡ್ಡು ಏನ್ರಿ ಮಾಡಿದ್ರಿ? ಸರ್, ಅದು ಅಮ್ಮನ ಆಸ್ಪತ್ರೆ ಖರ್ಚು, ಮಗು ಸ್ಕೂಲ್ ಫೀಸು, ಮನೆ ಸಂಸಾರ ಅಂತ ಎಲ್ಲ ಸರಿ ಹೋಗ್ಬಿಡುತ್ತೆ ಸರ್. ಮತ್ತು ಇವಾಗ ನಿಮ್ಮ ಕೈ 3 ಲಕ್ಷ ಕೊಟ್ಟರೆ ಹೆಂಗ್ರಿ ತೀರಿಸ್ತೀರಾ? ಸರ್, ನಾನು ಕಷ್ಟಪಟ್ಟು ದುಡಿದು ಆದಷ್ಟು ಬೇಗ ತೀರಿಸ್ಬಿಡ್ತೀನಿ ಸರ್. ಇಷ್ಟು ವರ್ಷನೂ ನೀವು ಮಾಡ್ಕೊಂಬಂದಿದ್ದು ಅದನ್ನೇ ಅಲ್ವೇನ್ರಿ? ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಇಲ್ಲ ಅಂತ ಮಾತ್ರ ಅನ್ಬೇಡಿ. ಸುಮಾರು ಕಡೆ ಕೇಳಿ ನೋಡಿದೆ ಸರ್, ಯಾರೂ ಕೊಡಲಿಲ್ಲ ಸರ್. ನಿಮ್ಮನ್ನೇ ನಂಬ್ಕೊಂಬಂದಿದ್ದೀನಿ, ಪ್ಲೀಸ್. ಹೆಂಗ್ರಿ ಕೊಡ್ತಾರೆ? ನಿಮ್ಮ ಹತ್ರ ಮನೆ, ಮಠ, ಆಸ್ತಿ ಪಾಸ್ತಿ ಅಂತ ಏನಾದ್ರು ಇದ್ರೆ ತಾನು ಕೊಡೋಕ್ಕೆ. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಅಂತಿದ್ರೆ ಬಿಡಿಗಾಸು ಹುಟ್ಟಲ್ಲ ರೀ. ದುನಿಯಾದಲ್ಲಿ ಇದ್ದಾಗಲೇ ದುಡ್ಡು ಮಾಡ್ಕೋಬೇಕು, ಇಲ್ಲಾಂದರೆ ನಿಮ್ಮ ಥರ ಇವ್ರ ಕೈಕಾಲು ಹಿಡಿಬೇಕಾಗತ್ತೆ ಅಷ್ಟೇ. ಹೇಳ್ರಿ, ನೋಡಿ, ನಿಮ್ಮ ನಿಯತ್ತಿದೆಯಲ್ಲ, ಆ ನಿಯತ್ತೆ ನಿಮ್ಮ ಮಗಳನ್ನ ಕಾಪಾಡೋದು ಹೋಗಿ ಬೇರೆ ಎಲ್ಲಾದರೂ ಸಾಲ ಕೇಳಿ. ನಿಮ್ಮ ಜೊತೆ ಮಾತಾಡಿಕೊಂಡು ಸ್ನಾನ ಮಾಡೋದೇ ಮರ್ತೋದೆ. ಹೊರಡಿ. ಲೈಫ್ ಒಂದು ರನ್ನಿಂಗ್ ರೇಸು, ಮ್ಯಾಲೊಬ್ಬ ಕುಂತವನೆ ಬಾಸು. ಬರಿತಾವನೆ ಎಲ್ರ ಕೇಸು, ಕೊಡ್ರಪ್ಪ ಬಾಟ್ಲಲ್ಲಿ ಜ್ಯೂಸು.
ಹಾಕೊಂಡು ಕೂಲಿಂಗ್ ಗ್ಲಾಸು ಕಾಣ್ರಪ್ಪ ಒಳ್ಳೆ ಕನಸು ಹಾಕೊಂಡು ಕೂಲಿಂಗ್ ಗ್ಲಾಸು ಕಾಣ್ರಪ್ಪ ಒಳ್ಳೆ ಕನಸು ಲೈಫ್ ಒಂದು ರನ್ನಿಂಗ್ ರೇಸು ಮ್ಯಾಲೊಬ್ಬ ಕುಂತವನೆ ಬಾಸು ದಾರಿ ಇದೆ ಹೋಗೋದಲ್ಲಿಗೆ ನೋವು ಇದೆ ಹೇಳೋದ್ಯಾರಿಗೆ ಏನೇ ಆಟ ಆಡಿದರು ಎಷ್ಟೇ ದುಡ್ಡು ಮಾಡಿದರು ಎಲ್ಲ ಬಿಟ್ಟು ಹೋಗಬೇಕು ನಮ್ಮ ಊರಿಗೆ ಭಗವಂತ ಕಣ್ಣ ಬಿಟ್ಟು ನಮ್ಮನ್ನೇ ನೋಡುವಾಗ ಎಂಥ ಆಟ ಆಡಿದರು ತಗಲಕೊಳ್ಳೋದೆ ಈ ಮಾತು ನಿಜವೇ ಹಾವು ಕಪ್ಪೆ ತಿಂತದೆ ಹದ್ದು ಹಾವ ತಿಂತದೆ ಮೋಸ ಮಾಡು ಮನ್ಸಂಗೆ ಟೈಮ್ ಮೋಸ ಮಾಡ್ತದೆ ಹಾವು ಕಪ್ಪೆ ತಿಂತದೆ ಹದ್ದು ಹಾವ ತಿಂತದೆ ಮೋಸ ಮಾಡು ಮನ್ಸನಿಗೆ ಟೈಮೇ ಮೋಸ ಮಾಡ್ತದೆ ಬಿಟ್ಟ ಹಕ್ಕಿಗೆ ಗೂಡು ಬೇಕಾಗಿದೆ ಬಾಡಿಗೆ ಕಟ್ಟದ ದೊಡ್ಡದೊಂದು ಮನಸ್ಸಿದೆ ಊರು ಬಿಟ್ಟ ಹಕ್ಕಿಗೆ ಗೂಡು ಬೇಕಾಗಿದೆ ಬಾಡಿಗೆ ಕಟ್ಟದ ದೊಡ್ಡದೊಂದು ಮನಸ್ಸಿದೆ ಬೆಟ್ಟದಷ್ಟು ಆಸೆ ಹೊತ್ತು ಚಿಟ್ಟೆಯೊಂದು ಹಾರಿದೆ ಹಾರಿದ ಚಿಟ್ಟೆಗೆ 10 ದಿನದ ಲೈಫ್ ಇದೆ ಲೈಫ್ ಒಂದು ರನ್ನಿಂಗ್ ರೇಸು ಮ್ಯಾಲೊಬ್ಬ ಕುಂತವನೆ ಬಾಸು ಮಾಡ್ಕೊಂಡಿದ್ದಾಳೆ ನೋಡಿಂದ್ರ ನಾನ್ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ನಂದೆಲ್ಲಿ ಇಡ್ಲಿ ನಂಜುಂಡ ಅಂತ ಅಡ್ಡ ಬರ್ತಾ ಇದ್ಯಾ ನನ್ನ ಕೋಪ ನೆತ್ತಿಗೇರಿ ನನ್ನ ಸೊಂಟದಲ್ಲಿರೋ ಚಾಕು ನಿನ್ ಹೊಟ್ಟೆಗೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಹುಷಾರಾಗಿರೋ ನೀನು ಅಷ್ಟೇ ನಂದೆಲ್ಲಿಡ್ಲಿ ನಾರಾಯಣ ಅಂತ ನನ್ ಕೆಲ್ಸಕ್ಕೆ ಅಡ್ಡ ಬರ್ತಾ ಇದ್ಯಾ ನನಗೆ BP ಜಾಸ್ತಿಯಾಗಿ ಓಟಿ ಕುಡ್ ಸುಟ್ಟೋಗಿರೋ ನಿನ್ನ ಬೋಟಿನ ಯಾವಾಗ ತೆಗಿತೀರೋ ನನ್ಗೂ ಗೊತ್ತಿಲ್ಲ ಯು ಕೇರ್ಫುಲ್ ಬೆರಳು ತೋರ್ಸ್ ಮಾತಾಡ್ಬೇಡ ಬೆರಳೇ ಇರಲ್ಲ ನೀನ್ ನಾಲ್ಗೆ ಮುಂದೆ ಮಾಡಿ ಮಾತಾಡ್ಬೇಡ ನಾಲ್ಗೆನೇ ಇರಲ್ಲ ಐತೆ ಮಗನೇ ನಿನಗೆ ನಿನ್ಗೂ ಐತೆ ಮಗನೇ ಬ್ಲ್ಯಾಕ್ ಮೇಲ್ ಬಚ್ಚನಲ್ಲಿರೋ ಜಾಗ ಇದೆ ಇಲ್ಲೇ ನಿಲ್ಸೋ ಏಯ್ ಯಾರಪ್ಪ ನೀವ ಅಯ್ಯ ನಿಮ್ಮ ಹುಡುಗಿ ಬಾಯ್ಲಿ ಕಬಾಲಿ ಬಾಯ್ಲಿ ಇವನ್ನ ಮದುವೆ ಆಯ್ತೀಯಾ ಆಗಲ್ವಾ ಎಷ್ಟು ಚೆನ್ನಾಗಿದ್ಯೋ ಲೋ ಶಿಷ್ಯ ಹೇಳಿ ಬಾಸ್ ಗಂಟ್ಲು ಒಣಗ್ತಾ ಇದೆ ಕುಡಿಯೋಕೆ ಏನಾದ್ರು ತಗೊಂಬ ಆಯ್ತು ಬಾಸ್ ತಗೊಳ್ಳಿ ಇರಿ ಬಾಸ್ ನೀರು ತಗೊಬರ್ತೀನಿ ಅಯ್ಯೋ ಬಾಸ್ ಕುಡಿದ್ಬಿಟ್ರಾ ಅದು ರಾ ಬಾಸ್ ರಾ ಕರಳು ಸುಟ್ಟೋಗುತ್ತೆ ಲೇ ನಾಟಕ ಸಾಕ್ ನೀರು ಕೊಡ ನವರಂಗಿ ಆಟಕ್ಕೆ ಏನ್ ಕಮ್ಮಿಲ್ಲ ನನ್ನ ಮಕ್ಕಳು ಸೂಪರ್ ಬಾಸ್ ಸೂಪರ್ ಹೆಂಗೆ ಬಾಸ್ ಇದೆಲ್ಲ ಈ ನನ್ನ ಮಗ ಬೇರೆ 25 ಸತಿ ಫೋನ್ ಆಗ್ತಾವನೆ ಜಮಾನದಲ್ಲೇ ಸಕ್ಕರೆ ತಿನ್ ಶುಗರ್ಲೆಸ್ ಟೀ ಕುಡ್ದಿದ್ ಬಾಡಿ ಕಡೆ ಇದು ಲೇ ಅದ್ಭುತ ಬಾಸ್ ಹಲೋ ಹಲೋ ಲಡ್ಡು ಬಂದ್ ಬಾಯಿ ಬಿತ್ತಾ ಲೈನಲ್ಲಿ ಯಾವ್ದು ಇರ್ಲಿಲ್ವಲ್ಲ ಇರ್ಲಿ
ಹಲೋ, ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಲೋ, ನಾನ್ ನಿಮ್ ಬಾವ ಕಣೋ. ಬಾವಾನ? ಹೀಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಾ ಇಲ್ವಲ್ಲೋ ನೀನು? ಯಾಕೆ ಎತ್ಬೇಕು? ಅವತ್ತೇನೆ ಸಂಬಂಧನ ಕಟ್ ಮಾಡ್ಕೊಂಡಲ್ಲ. ನಾನು ಇಂಪಾರ್ಟೆಂಟ್ ಕೆಲ್ಸದಲ್ಲಿದ್ದೀನಿ, ಇಡು ಫೋನ್ನ. ಏ ಇಂದ್ರ, ನನ್ ಚಿನ್ನ ಅಲ್ವೇನು ನೀನು? ಅವತ್ತು ಬೈದೆ ಅಂತ ಮನ್ಸಿಗೆ ಹಾಕೋಬೇಡ್ವೋ? ಸಾರಿ ಕಣೋ. ನನ್ನ ಹತ್ರ ಆಟೋ ಓಡ್ಸೋ ಒಬ್ಬ ಕಳ್ಳನ ಮಗ ನಂದು 10 ಲಕ್ಷ ಹೊಡ್ಕೊಂಡು ಹೋಗ್ಬಿಟ್ನೋ. ಅವನ್ನ ಹೆಂಗಾನ ಮಾಡಿ ಹಿಡಿದು ನನ್ನ ದುಡ್ಡು ನನಗೆ ವಾಪಸ್ ಕೊಡ್ಸೋ ಬಾಮೈದ. ಅಲ್ಲ, ಅವ್ನು ಎತ್ಕೊಂಡು ಹೋಗ್ಬೇಕಾದ್ರೆ ನೀನೇನ್ ಕೊತ್ಮರಿ ಸೊಪ್ಪು ಕೀಳ್ತಿದ್ದ? ಅಲ್ಲ ಬಾಮೈದ, ನಮ್ ತಿಮ್ಮಪ್ಪನ ಹತ್ರ ಕಮಿಷನ್ ಮಾತಾಡ್ತಾ ಇದ್ನೋ. ಅವ್ನು ಯಾರೋ ದಡ್ಡನ್ ಮಗ, ಬರೀ 10 ಲಕ್ಷ ಎತ್ಕೊಂಡು ಹೋಗೋನೆ. ನೀನ್ ಮಾಡಿರೋ ಪಾಪಕ್ಕೆ ಅದು ಕಮ್ಮಿನೇ. ಏ, ಇದು ಕಾಮಿಡಿ ಮಾಡೋ ಟೈಮ್ ಏನೋ ಬಾಮೈದ? ನನಗೆ ನಗು ಬರ್ತಿಲ್ವೋ? ಹೊಟ್ಟೆ ಉರಿತದೋ? ಆ ನನ್ನ ಮಗನ್ನ ಹೆಂಗಾನ ಹಿಡ್ಕೊಡೋ. ಪುಕ್ಸಟೆ ಕೆಲಸ ಮಾಡ್ಬೇಡಪ್ಪ. ದುಡ್ಡು ಕೊಡ್ತೀನಿ. ಎಷ್ಟು ಕೊಡ್ತೀಯಾ? 20 ಕೊಡ್ತೀನಿ ಕಣೋ. ಏನ 20,000ನ? ಅದ್ರ ಜೊತೆ ನಾನು 5,000 ಸೇರಿಸ್ಕೊಡ್ತೀನಿ. ಇಡೋ ಫೋನು. ಲೋ ಬಾಮೈದ, ನಾನ್ ನಿಮ್ಮ ಅಕ್ಕನ ಗಂಡ ಕಣೋ, ನಿಮ್ ಬಾವ ಕಣೋ. ನನಗೆ ಮರ್ಯಾದೆ ಇಲ್ದೆ ಮಾತಾಡ್ತೀಯಲ್ಲೋ. ಬಾವ ಆದ್ರೆ ಬಾ, ಬಿರಿಯಾನಿ ತಿನ್ನಿಸ್ತೀನಿ. ನನ್ನ ಹತ್ರ ನೋ ಸೆಂಟಿಮೆಂಟ್. ವ್ಯವಹಾರ ಅಂದ್ರೆ ವ್ಯವಹಾರ. ದುಡ್ಡು ತಿಂದ್ರೆ ನೀನೇ ತಿನ್ನುವಂತೆ. 1 ಲಕ್ಷ ಕೊಡ್ತೀನೋ. ಏನು 1 ಲಕ್ಷನಾ? ಅವನು ಎತ್ಕೊಂಡೋಗಿರೋದು 10 ಲಕ್ಷ ಬಾವ. ನಾನೀಗ ರೌಡಿಸಮ್ ಅಲ್ಲಿ ತುಂಬಾ ಬೆಳೆದಿದ್ದೀನಿ ನೋಡು. ನಿನಗೂ ಬೇಡ, ನನಗೂ ಬೇಡ. 1.5 ಲಕ್ಷ ಕೊಟ್ಬಿಡ್ತೀನಿ. ಇದು ನಿಮ್ಮ ಅಕ್ಕನ ಮೇಲೆ ಆನೆ, ನನ್ನ 2 ಮಕ್ಕಳ ಮೇಲೆ ಆನೆ. ಇದರ ಮೇಲೆ ನನ್ನ ಹತ್ರ ಏನು ಕೇಳಬೇಡಪ್ಪ. ಆಣೆ ಅಡ್ಡ ತಂದು ಆಟ ಆಡ್ತಿದ್ಯಾ ಬಾವ? ಇರ್ಲಿ, ನಂಗೂ ಬೇಡ ನಿಂಗೂ ಬೇಡ. 1.5 ಲಕ್ಷ, ಅದ್ರ ಜೊತೆಗೆ ನನ್ನ ಹಳೆ ಸಾಲನ ಮನ್ನಾ ಮಾಡ್ಬಿಡು. ಇದು ನಮ್ ಬಾವನ್ ಮೇಲೆ ಆಣೆ. ಏನೋ ಬಾಮೈದ, ನನ್ ಟೈಮ್ ಕೆಟ್ಟೋಗಿದೆ ಅಂತ ತಾನೇ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಆಯ್ತು ಬಿಡಪ್ಪ, ನಿನ್ನೆತ್ತೆ ಮುಂದೆ ಹೋಗ್ಲಿ, ನನ್ನ ಹಸ ಹಿಂದೆನೆ ಬರ್ಲಿ. ಸರಿ, ಅವ್ನ ಫೋಟೋನ ವಾಟ್ಸಪ್ ಮಾಡು. ಯಾರೇ ಇವನು? ಯಾವನಿಗೆ ಗೊತ್ತು? ನೀರಿದ್ರೆ ಕೊಡಿ ಬಾಸ್. ಕುಡಿಯಕ್ಕೆ ಬಾಸ್? ನೀರಾ? ತಗೋ ಕುಡಿ. ಇದಕ್ಕೇನು ಕಮ್ಮಿ ಇಲ್ಲ. ಸರಿ, ತಲೆ ಕೆಡ್ಸ್ಕೊಬೇಡ, ನಾನು ಇದೀನಿ ಬಿಡು. ನಂಬ್ಕೊಂಡಿದ್ದೀನಪ್ಪ. ಈ ಥರದ್ದು ಇನ್ನೂ ಎಷ್ಟಿದೆಯೋ? ಇನ್ನು ಬೇಜಾನ್ ಇದೆ ಕಣ. ಹತ್ರನೇ ದುಡ್ಡು ಕದ್ದವನೆ ಅಂದ್ರೆ ಇನ್ನೆಂತ ಕಿಲಾಡಿ ಇರ್ಬೇಕು ಇವನು. ಹಾಳಾದಿ ನೆಟ್ಟು ಡೀಲ್ ಬಂದಾಗ್ಲೇ ಡಲ್ ಆಗುತ್ತೆ. ಲೋ ಚಂದ್ರ, ಸ್ವಲ್ಪ ಆಡ್ಸ್ಪಟ್ ಮಾಡೋ. ಯಾವ್ದೋ ಡೀಲ್ ಮಾಡ್ತಾ ಇದೀಯಾ? ನನಗೆಷ್ಟು ಕೊಡ್ತೀಯಾ? ಬಂದ್ಬಿಡು, ಬೆಳಗ್ಗೆನೆ ಕೊಟ್ಬಿಡ್ತೀನಿ. ಹಾ ಸರಿ, ಹಾಗಾದ್ರೆ ನಾನು ಆವಾಗ್ಲೇ ಆನ್ ಮಾಡ್ತೀನಿ. ಹೋಗಲೇ. ಹೋಗಲೇ ಗುರು, ನಿನ್ನ ಹತ್ರ ನೆಟ್ಟಿದ್ಯಾ? ಸುಮ್ನಿರಿ ಬಾಸ್, ನಮ್ ಕಷ್ಟ ನಮ್ಗೆ ಅಂದ್ರೆ ಏನಿಲ್ಲ ಬಾಸ್. ನೋಡಿ ಬ್ಯಾಟ್ರಿನೇ ಖಾಲಿ ಆಗೋಯ್ತು. ಹೌದಾ ಬಾಸ್? ಇಲ್ಲಿ ಬರ್ತಾ ರೋಡಲ್ಲಿ ಪಿಂಕ್ ಕಲರ್ ಟೀ ಶರ್ಟು, ಜೀನ್ಸು, ಒಂದು ಬ್ಯಾಗ್ ಹಾಕೊಂಡು ಯಾವ್ದಾರು ಹುಡುಗಿ ಬರ್ತಾ ಇದ್ಲ, ನೀವೇನಾದ್ರೂ ನೋಡಿದ್ರಾ? ನೋಡಿಲ್ಲ. ಥ್ಯಾಂಕ್ ಯು ಬಾಸ್. ಯಾರೋಕ್ ರೆಡಿ ಆಗಿದೆ. ನಮ್ ಕಾರ್ಗೆ ಕೈ ಹೊಡಿತಾವಳೆ ಅಂದ್ರೆ ವಿಷಯ ಬೇರೆನೇ ಇದೆ. ಶಿಶಾ ಸೈಡ್ ಗ ಸಾರಿ ಸರ್, ನೀವು ಬಿಡ್ಲಿಲ್ಲ ಅಂದ್ರೆ ನಾನು ಜೋರಾಗಿ ಕಿರ್ಚ್ಬಿಡ್ತೀನಿ. ಬಿಡ್ರು. ಅರ್ಚ್ಕೋ ಪರ್ಚ್ಕೋ, ನಿನ್ನಿಷ್ಟ. ನಾನು ಮಾತ್ರ ನಿನ್ ಕಚ್ತೀನಿ. ನನ್ಕಿಂತ ಮೊದಲು ನೀನ್ ಕಚ್ಚರ್, ನಾನು ನಿನ್ನ ಕಚ್ಬಿಡ್ತೀನಿ. ನಾನು ಮೊದಲು ಕಚ್ಚಕ್ ನಾನೇನ್ ಮಾವಿನ ಹಣ್ಣ? ಮರ್ಯಾದೆಯಿಂದ ಬಿಟ್ರೆ ಸರಿ. ನಾನು ಯಾರು ಅಂತ ನಿಮ್ಗಿನ್ನ ಗೊತ್ತಿಲ್ಲ. ಎಲ್ಲಾರು ಗೊತ್ತಾಗ ನೀನೇನ್ ಐಶ್ವರ್ಯ ರೈನಾ, ಸನ್ನಿ ಲಿಯೋನಾ? 10 ನಿಮಿಷ ಆಟ ಆಡಕ್ ಯಾರಾದ್ರೂ ಇದು ಬಾರೆ. ನನ್ ಮಕ್ಳು
ಸಾಯಿಸ್ಬಿಡ್ತೀನಿ. ಏ ಯಾರ ಇವಳು ಮಾತಕ್ಕೆ ಮುಂಚೆ ಮಕ್ಕಳು ಇಕ್ಳು ಅಂತ ಮೂಡ್ ಆಫ್ ಮಾಡ್ತಾವಳೆ. ಮುಖ ಬರ್ಸ್ಬಿಟ್ಲು. ಹೋದ್ ಜನ್ಮದಲ್ಲಿ ಇವಳು ಕರಡಿಯಾಗಿ ಹುಟ್ಟಿರ್ಬೇಕು ಅನ್ಸುತ್ತೆ. ಕೈ ಕಚ್ಬಿಟ್ಟು. ಏಯ್ ಕೈ ಕಚ್ತಲ್ಲ ನಿಮ್ಮ ಅಪ್ಪ ನಿನ್ ಪಾಡ್ ತಿನ್ಸಿಲ್ವೇನೆ? ಇವಳು ಕೈ ಬಾಯಿ ಎರಡೂ ಸ್ಟ್ರಾಂಗ್. ಮೊದ್ಲು ಇವಳನ್ನ ಕಟ್ಟಾಕ್ಬಿಟ್ಟು ನನ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಕಟ್ಟಾಕು, ಆಮೇಲೆ ನೀನ್ ಫಸ್ಟ್ ನಾನ್ ಫಸ್ಟ್ ನೋಡೋಣ. ಹೋಗಲೇ ಬಟ್ಟೆ ಕೊಡು ಬಟ್ಟೆ ಕೊಡು. ನೋಡಿಂದ್ರ ನನಗೆ ಹಂಚ್ಕೊಂಡು ತಿಂದ ಅಭ್ಯಾಸ ಇಲ್ಲ, ಆದ್ರೂ ಪರವಾಗಿಲ್ಲ. ನಿನಗೂ ಒಂದು ಪಾಲ್ ಕೊಡ್ತೀನಿ. 5 ನಿಮಿಷ ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳುವಂತೆ. ಓಕೆನಾ? ನಂಗೂ ಅಷ್ಟೇ ಹಂಚ್ಕೊಂಡು ತಿಂದ ಅಭ್ಯಾಸ ಇಲ್ಲ, ಮುಂಚಾಕ್ ತಿಂದ ಅಭ್ಯಾಸ. ನಂಗೆ 5 ನಿಮಿಷ ಬೇಡ, 3 ನಿಮಿಷ ಕೊಡು ಸಾಕು, ಕೆಲಸ ಮುಗಿಸ್ತೀನಿ. ಈ ಟೈಮಲ್ಲಿ ಇದೆಲ್ಲ ಬೇಕಾ? ಏಯ್ ಬಿಡ. ಎದ್ದೋಳ ರಾಜ, ನನ್ ಬಿಟ್ಟು ನೀನ್ ಏನು ಮಾಡಂಗಿಲ್ಲ, ಕಲ್ಲಾಕ್ಬಿಡ್ತೀನಿ. ನೋಡಿ ಬಾಸ್. ಅಯ್ಯೋ ಕೋತ್ ನನ್ ಮಗನೇ, ಅಲ್ಲೇನ ನೋಡ ನಿನ್ ಪಿಂಡ. ಆ ಗೊಂಬೆಗಳು ಓಡಿಸು. ಒಳ್ಳೇದಾಗಲ್ಲ. ನಮಗ್ ಒಳ್ಳೇದಾಗಕ್ಕೆ ನಾವ್ಯಾವ ಒಳ್ಳೆ ಕೆಲಸ ಮಾಡಿದೀವಿ ರಾನರ್? ಹಿಂದೆ ತಿರುಗಿ ನೋಡಿ, ಬರ್ತಾ ಇದ್ದಾರೆ ಈ ಹುಡುಗಿ ಓನರ್. ಬಂದಿರೋ ಕೋಪಕ್ಕೆ ಯಾರೇ ಅಡ್ಡ ಬಂದ್ರು ಅಡ್ಡ ಮಲ್ಗಿಸಿ ಕುಯ್ದು ಹಾಕ್ಬಿಡ್ತೀನಿ. ಮೊದ್ಲು ನಾವು ಬಂದಿರೋ ಕೆಲಸ ಮುಗಿಸೋಣ ಚಂದ್ರ. ಈ ಹುಡುಗಿನ ಡಿಕ್ಕಿಗೆ ಹಾಕಿ ಆ ಹುಡುಗ ಹೋದ್ಮೇಲೆ ಡಿಸೈಡ್ ಮಾಡೋಣ, ಏನಂತೀಯ? ಏಯ್ ಅವಳನ್ನೇ ತುಷಾರ ಗಾಡಿಗೆ ಹಾಕ್ರೋ. ಸರಿ ಬಾಸ್. ಮತ್ತೆ ಯಾಕೋ ಬಂದೆ? ತುಂಬಾ ಹಸೀತಾ ಇದೆ ಬಾಸ್, ಇನ್ನಕ್ಕೇನಾದ್ರೂ ಇದ್ರೆ ಕೊಡ್ತೀರಾ? 4 ಟೈರು, 1 ಸ್ಟೆಪ್ನಿ ಇದೆ, ತಿಂತೀಯಾ ಬಾಸ್? ಶಿಷ್ಯ ಸೀಗಡಿ ಬಾಸ್, ತಿನ್ನಕ್ಕೇನಾದ್ರೂ ಇದ್ರೆ ತಂದ್ಕೊಡು, ತಿಂದು ತೊಲಗ್ಲಿ. ಓಕೆ ಬಾಸ್. ಅಲ್ಲಲ್ಲಿ ಆವಾಗಿಂದ ನೋಡ್ತಾ ಇದೀನಿ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹರಿದಾಡ್ತಿದ್ಯಲ್ಲ ಪಾದರಸದ ತರ. ಏನ್ ನಿನ್ ಪ್ರಾಬ್ಲಮ್? ಅದು ಪ್ರಾಬ್ಲಮ್ ಅಲ್ಲ ಬಾಸ್, ಪ್ರೋಗ್ರಾಮ್. ಏನ ಪ್ರೋಗ್ರಾಮ? ಹ್ಞೂ ಬಾಸ್, ನಾನು ನಮ್ಮ ಹುಡುಗಿ ಐಸು ಬಾಂಬೆಗೆ ಹೋಗಿ ಒಂದು ಸೂಪರ್ ಆಗಿರೋ ಬ್ಯೂಟಿ ಪಾರ್ಲರ್ ಓಪನ್ ಮಾಡೋಣ ಅಂತ ಪ್ರೋಗ್ರಾಮ್ ಹಾಕೊಂಡಿದ್ವಿ ಬಾಸ್. ಇಲ್ಲೇ ಬರೋ ಕೇಳಿದೆ ಬಾಸ್, ಇನ್ನೂ ಬಂದಿಲ್ಲ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಲವ್ ನೋಡಕ್ ಹೆಂಗಿದ್ಲ ನಿಮ್ಮ ಹುಡುಗಿ? ಅವಳಿಗೇನು ಬಿಡಿ ಬಾಸ್, ಒಂಥರ ಏಂಜಲ್ ಇದ್ದಂಗಿದ್ದಾಳೆ. ತೆಳ್ಳಿಗೆ ಬೆಳ್ಳಿಗೆ ಜಿಂಕೆ ಮರಿಗೆ ಸೀರೆ ಉಡ್ಸಿದ್ರೆ ಹೆಂಗಿರುತ್ತೋ ಹಂಗಿದ್ದಾಳೆ ಬಾಸ್. ಲವ್ ಜಿಂಕೆ ಮರಿನ ಜೋಪಾನವಾಗಿ ಜೊತೆಲಿ ಕರ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಇಲ್ಲೇನ್ ಜಾಮೂನ್ ತಿನ್ನಕ್ ಬಂದಿದ್ಯಾ ರಾಜ? ನೋಡ, ನಿನಗೆ 100% ಹೇಳ್ತೀನಿ, ನಿಮ್ ಹುಡುಗಿ ನಿನಗೆ ಕೈ ಕೊಟ್ಟು ಇನ್ನೊಬ್ಬನ ಕೈ ಹಿಡ್ಕೊಂಡು ಓಡೋಗಿರ್ತಾಳೆ. ಹೋಗಿ ಬೇರೆ ಹುಡುಗಿ ಹುಡ್ಕೋ. ಸುಮ್ಮನಿರಿ ಬಾಸ್, ನಮ್ಮ ಹುಡುಗಿ ಅಂತೋಳಲ್ಲ, ನಮ್ಮ ಹುಡುಗಿ 24 ಕ್ಯಾರೆಟ್ ಗೋಲ್ಡು. ನಿಮ್ಗೆ ನನ್ನ ಬಗ್ಗೆ, ನನ್ನ ಲವ್ ಸ್ಟೋರಿ ಬಗ್ಗೆ ಏನು ಗೊತ್ತಿಲ್ಲ ಬಾಸ್. ನಾನು ನಮ್ಮ ಹುಡುಗಿ ಐಸುಗೋಸ್ಕರ ಏನೇನು ಮಾಡಿದ್ದೀನಿ ಗೊತ್ತಾ ನಿಮ್ಗೆ? ನಮ್ಮ ತಾಯಣಿಗೂ ಗೊತ್ತಿಲ್ಲಪ್ಪ. ಸೀರಿಯಲ್ ತರ ಹೇಳಿದೆ, ಸಿನಿಮಾ ತರ ಚಿಕ್ಕದಾಗಿಡು. ನಾವು ಪುರ್ಸೊತ್ತಾಗಿದ್ದೀವಿ, ಕೇಳ್ತೀವಿ ಬಾಸ್. ನನ್ನ ಹೆಸರು ಬಾಸ್. ಗಾಡಿಲೇನೋ ಸೌಂಡ್ ಆಗ್ತಾ ಇದೆ ನೋಡಿ. ಶಿಶಾ ಅದೇನ್ ನೋಡೋ ಬಾಸ್. ನನ್ನ ಹೆಸರನ್ನ ನಮ್ಮ ಹುಡುಗಿ ಐಶು ಪ್ರೀತಿಯಿಂದ ಶ್ರೀ ಅಂತ ಕರೀತಾನೆ ಬಾಸ್. ನನಗೆ ಅಮ್ಮ ಇಲ್ಲ ಬಾಸ್, ಬರೀ ಅಪ್ಪ ಮಾತ್ರ. ನಿಲ್ಸ ಸ್ಟೋರಿ ಬಿಗಿನಿಂಗ್ ಅಲ್ಲೇ ಲಾಜಿಕ್ ಹೊಡಿತಾ ಇದೆಯಲ್ಲ. ಏನ್ ಲಾಜಿಕ್ ಬಾಸ್? ಅಲ್ಲಲೇ
ಅಪ್ಪ ಇಲ್ದೆ ಹುಟ್ಬೋದು, ಅಮ್ಮ ಇಲ್ದೆ ಹೆಂಗೋ ಹುಟ್ಬಿಟ್ಟೆ ನೀನು. ಬಾಸ್ ಅಮ್ಮ ಇಲ್ಲ ಅಂದ್ರೆ ಸತ್ತೋಗ್ಯಾರ ಅಂತ ಅರ್ಥ. ನೀನ್ ಯಾಕೆ ನಗ್ತಾ ಇದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಜನಕ್ಕೆ ತಲೆ ಬೆಳ್ದಿರುತ್ತೆ ಬುದ್ಧಿ ಬೆಳ್ದಿರಲ್ಲ ಅಂತ ಕೇಳಿದ್ದೆ, ಅದ್ ಇವತ್ ನೋಡ್ಬಿಟ್ಟೆ. ಬಸ್ ನೀ ಕಂಟಿನ್ಯೂ ಮಾಡು. ನಾವು ಅಪ್ಪನ ಹಾಲು ಕುಡ್ಕೊಂಡೆ ಬಸ್ ಬೆಳೆದಿದ್ದು, ಅಂದ್ರೆ ನಮ್ಮಪ್ಪ ಕುಡ್ಸಿದ್ದು ಅಂಗಡಿ ಹಾಲು. ಒಂಟಿಯಾಗಿದ್ದ ನಮ್ಮಪ್ಪನ್ಗೆ ಜಂಟಿ ಆಗೋ ಆಸೆ ಬಂದು ಪಾಕದ ಮನೆ ಗಂಡ ಬಿಟ್ಟೋಗರ ಆಂಟಿಗೆ ಬಾಳ್ ಕೊಟ್ಟ, ಕೈಗೆ 3 ಮಗುನೂ ಕೊಟ್ಟ. ನನ್ನಂತಂದ್ ರೋಡಗ್ ಬಿಟ್ಟ. ನಾನು ಅವತ್ತು ಹಾಲು ಕುಡಿಯೋದ್ ಬಿಟ್ಟು ಹಾಲು ಕುಡಿಯಕ್ ಸ್ಟಾರ್ಟ್ ಮಾಡಿದೆ ಬಾಸ್. ಅಪ್ಪ ಅಮ್ಮನ ಪ್ರೀತಿಗೆ ಗೊತ್ತಿಲ್ಲದೆ ಒಂಟಿಯಾಗಿದ್ದು ನನ್ನ ಲೈಫಲ್ಲಿ ನಮ್ಮ ಐಸು ಸಿಕ್ಕಿದ್ಲು ಬಾಸ್. ಆ ಪ್ರೀತಿನೆಲ್ಲ ವಾಪಸ್ ತಂದು ಕೊಟ್ಲು. ಅವತ್ತು ಬಂತು ನೋಡಿ ಬಾಸ್ ನನಗೆ ಛಲ ಅನ್ನೋದು. ನಮ್ಮ ಹುಡುಗಿ ಐಸುನ ಚೆನ್ನಾಗಿ ನೋಡ್ಕೋಬೇಕು ಅಂತ ಮಾಡ್ದರೋ ಕೆಲಸನೇ ಇಲ್ಲ ಬಾಸ್. ಹಗ್ಲು ರಾತ್ರಿ ದುಡ್ದು ಕೇಳಿದ್ನೆಲ್ಲ ಇಲ್ಲ ಅಂದೆ, ಎಲ್ಲ ತಕೊಟ್ಟಿದ್ದೀನಿ ಬಾಸ್. ಇಷ್ಟೆಲ್ಲ ಮಾಡಿರೋ ನಮ್ಗೆ ನಮ್ಮ ಹುಡುಗಿ ಕೈ ಕೊಡ್ತಾಳ ಬಾಸ್? ಕರೆಕ್ಟ್ ಕಣೋ, ಅವಳು ಖಂಡಿತ ಕೈ ಕೊಡಲ್ಲ. ನೀನೇನಾದ್ರೂ ಅವಾಗ ಈ ಕೈ ಕೋಲಾಟ ಆಡಿದ್ಯಾ? ಅಯ್ಯೋ ಸುಮ್ನಿರಿ ಬಾಸ್, ನಿಮ್ದೊಳ್ಳೆ. ಬೆಳಗ್ಗೆ ಎದ್ದು ಆಟೋ ಓಡಿಸ್ತಾ ಇದ್ದೆ, ಸಂಜೆ ಆದ್ರೆ ಆರ್ಕೆಸ್ಟ್ರಾಗ ಹೋಗಿ ದುಡ್ದು ನಮ್ಮ ಹುಡುಗಿನ ಮೇಂಟೈನ್ ಮಾಡಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಬಾಸ್. ನೀವು ಕೋಲಾಟಕ್ಕೆ ಹೋದ್ರಿ, ಕುಂಟ ಬೆಲ್ಲನೂ ಆಡಿಲ್ಲ ಬಾಸ್. ಹಾಗಾದ್ರೆ ಕಾರಲ್ಲಿರೋ ಐಟಮ್ ಫ್ರೆಶ್. ಅದ್ ಸರಿ, ಆರ್ಕೆಸ್ಟ್ರಾದಲ್ಲಿ ನೀನು ಆಡ್ತಿದ್ದೇನೋ? ಇಲ್ಲ ಬಾಸ್, ಮಿಮಿಕ್ರಿ ಮಾಡ್ತಾ ಇದ್ದೆ. ಯಾರು ಮಿಮಿಕ್ರಿ ಮಾಡ್ತೀಯಾ? ಎಲ್ಲರ ತರನು ಮಾಡ್ತೀನಿ ಬಾಸ್. ರಾಜ್ಕುಮಾರ್ದ್ ಬರುತ್ತಾ? ಬರುತ್ತೆ ಬಾಸ್ ತರ ಬರುತ್ತಾ? ನಿಮ್ಮ ಬಾಸು ಅವರು ನಮಗೂ ಬಾಸು. ಓ, ಶಂಕರಣ್ಣ ಅವ್ರ ತರ ಬರುತ್ತಾ? ಶಂಕರಣ್ಣನಲ್ವ ಬಾಸ್, ನಮ್ಮ ಆಟೋ ಓಡ್ಸೋರ್ಗೆಲ್ಲ ದೇವ್ರು. ಹುಚ್ಚಂಗಡಿ ತರ ಬರುತ್ತಾ? ನನ್ನ ಮಗನ್ ನನ್ ಎಕಡ, ನನ್ ಕಷ್ಟ ನನ್ಗೆ ಅಂದ್ರೆ ನಿಮ್ದೊಳ್ಳೆ ತಮಾಷೆ ಆಯ್ತು ಬಾಸ್. ಬರ್ತೀನಿ ನಿಮ್ ಜೊತೆ ರಜ್ನಾ. ನಮ್ಮ ಹುಡುಗಿ ನೋಡಿದ್ರೆ ಬೈತಾಳೆ. ಬರ್ತೀನಿ. ಅವಳೆಲ್ಲೋ ಬರ್ತಾಳೆ. ಯಾಕೆ ಬರಲ್ಲ? ಬರೋಳಾಗಿದ್ರೆ ಇಷ್ಟೊತ್ತು ಬರ್ಬೇಕಿತ್ತೇನೋ. ಲೇ ದಡ್ಡ, ಅವಳಿಗೋಸ್ಕರ ಅದನ್ ಮಾಡ್ದೆ ಅಂತಿದ್ಯಲ್ಲ, ಅವಳಿಗೇನ್ ಮಾಡಿದ್ಯೋ? ಏನೇನ್ ಮಾಡಿಲ್ಲ ಅಂತ ಕೇಳಿ ಬಾಸ್. ಹುಷಾರಿಲ್ದಾಗ ಸೇವೆ ಮಾಡಿದೀನಿ, ದುಡ್ಡು ಬೇಕು ಅಂದಾಗ ಸಾಲ ಮಾಡಿದೀನಿ, ಅದು ಸಾಲದು ಅಂತ ಇತ್ತೀಚೆಗೆ ಅವಳಿಗೋಸ್ಕರ ಕಳ್ತನೂ ಮಾಡಿದೀನಿ. ಕಳ್ತನ ಮಾಡ್ದ ಬಾಸ್? ಯಾವ ಏರಿಯಾನೋ ನಿಂದು? ಏನು ಮಾಡದೆ ಇರೋದು ಯಾವ ಏರಿಯಾ ಆದ್ರೆ ನಮಗೇನು? ಹಲೋ ಬಾಬಾ, ನೀನ್ ಹೇಳಿದ ತರನೇ ಒಬ್ಬ ಕ್ಯಾಂಡಿಡೇಟ್ ಇಲ್ಲಿದ್ದಾನೆ. ಅವ್ನ್ ಫೋಟೋ ಹೊಡೆದು ಕಳಿಸ್ತೀನಿ, ಕನ್ಫರ್ಮ್ ಮಾಡು. ಕಳಿಸೋ ಬಾ ಮೈದಾ, ಕಾಯ್ತಾ ಇದ್ದೀನಿ. ಸರಿ ಬಾಬಾ. ನಿನ್ ಹೆಸರೇನಂದೆ? ಶ್ರೀಕಂಠ ಬಾಸ್. ಕಂಠ ಶ್ರೀಕಂಠ, ನಿನ್ನ ಕಂಠದಲ್ಲಿರೋ ಶಕ್ತಿ ಸೊಂಟದಲ್ಲಿಲ್ವಲ್ಲೋ? ಸುಮ್ಮನೆ ಬಾಸ್, ನಾನ್ ದುಃಖದಲ್ಲಿದ್ರೆ ಕಾಮಿಡಿ ಮಾಡ್ತೀರಾ? ಇಲ್ಲ ಕಣೋ ರಾಜ, ನಿನ್ ಲವ್ ಸ್ಟೋರಿ ಕೇಳಿ ನನಗೆ ತುಂಬಾ ಫೀಲ್ ಆಯ್ತು. ಅದಕ್ಕೆ ದೂರ ಹೋಗಿ ಕಣ್ಣೀರು ಒರ್ಸ್ಕೊಂಡ್ ಬರ್ತಾ ಇದ್ದೀನಿ. ಬಾರೋ ರಾಜ, ನಿನ್ ಜೊತೆ ಒಂದು ಸೆಲ್ಫಿ ತಗೋಬೇಕು. ಬನ್ನಿ ಬಾಸ್. ದಿನಾ ಕುಲ್ಫಿ ತಿನ್ಸ್ತಾ ಇದ್ ನಮ್ಮ ಹುಡುಗಿನೇ ಒಂದು ಸೆಲ್ಫಿ ತಕೊಳ್ಳಿಲ್ಲ ಬಾಸ್. ತಗೊಳ್ಳಿ ಬಾಸ್. ನಿಮ್ದು ತುಂಬಾ ದೊಡ್ಡದು ಬಾಸ್. ಮನ್ಸು ಬಾಸ್, ಮನ್ಸು. ಇನ್ನೊಂದು ಬಾಸ್, ಇನ್ನೊಂದು ಬಾಸ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಬನ್ನಿ ಬಾಸ್, ಬನ್ನಿ. ಅದೇನೋ ಆಗ್ಲೇ ಹೇಳಿದ್ರೆ ಸೊಂಟಲ್ ಶಕ್ತಿ ಇಲ್ಲ, ನಮ್ಮ ಹುಡುಗಿ ಬರಲ್ಲ ಅಂತ. ಅಲ್ಲ ಬಾಸ್, ನೀವ್ ಹೇಳ್ದಂಗ್ ನಮ್ಮ ಹುಡುಗಿ ಕೈ ಕೊಡೋದು. ಬಾಬಾ ಕಳ್ಸಿದ್ದೆ ಬಂದಿಲ್ಲ, ನಾನ್ ಕಳ್ಸಿರೋದು ಹೋಗುತ್ತಾ? ಅಯ್ಯಪ್ಪ ನೀ ಬಾಸ್, ನಮ್ಗೇನ್ ಕಡಿಮೆ ಆಗಿದೆ? ನೋಡಕ್ಕೆ ನಾವು ಚೆನ್ನಾಗೇ ಇದ್ದೀವಿ. ನಮ್ಗೇನ್ ಅಂದ ಇಲ್ವಾ, ಚಂದ ಇಲ್ವಾ, ಕಡಕ್ ಆಗಿಲ್ವಾ, ಕದರ್ ಆಗಿಲ್ವಾ? ಒಂಚೂರು ಬೈಸಿಪ್ಸ್ ಕಡಿಮೆ ಇರ್ಬೇಕಪ್ಪ. ಜಿಮ್ಗೆ ಹೋದ್ರೆ ನಮಗೂ ಬರುತ್ತೆ, ನಮಗೂ ಒಂದಲ್ಲ ಒಂದ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀವಿದ್ರೆ ಆವಾಗ ತೋರಿಸ್ತೀನಿ ನಾನು ಏನು ಅಂತ. ಇವಾಗ ಹೇಳಿ ಬಾಸ್, ನಮ್ಮ ಹುಡುಗಿ ಯಾಕೆ ಬರಲ್ಲ? ಇನ್ನು ಏನ್ ಕಮ್ಮಿ ಇದೆ ಅಂತ? ಎಲ್ಲ ಇದೆ, ಬೇಕಾಗಿರೋದೊಂದು ಬಿಟ್ಟು ಅವಳಿಗೆ ಏನ್ ಬೇಕೋ ಅದನ್ನ ಕರೆಕ್ಟಾಗಿ ಕೊಟ್ಟಿದ್ರೆ ಅವಳು ಕರೆಕ್ಟ್ ಟೈಮಿಗೆ ಬರ್ತಿದ್ಲು. ನಾನು ಬಚ್ಚನ್ ಮಾತಾಡ್ತಾ ಇದ್ದೀನಿ. ನಾನು ಮೊದಲು ಹೇಳಿದ ಜಾಗ ಬೇಡ, ಅಲ್ಲಿಂದ ಸ್ವಲ್ಪ ದೂರದಲ್ಲಿರೋ ವಾಟರ್ ಟ್ಯಾಂಕ್ ಹತ್ರ ಸಂಜೆ ದುಡ್ಡು ತಗೊಂಡ್ ಬಾ. ಓಕೆ ಸರ್. ಬಂದ್ರ ಹೋಗೋಣ. ಬಚ್ಚನ್ ಬೇರೆ ಜಾಗಕ್ಕೆ ಬರಕ್ಕೆ ಹೇಳಿದಾನೆ.
ಬರ್ಲಾ ರಾಜ? ಬರೀ ಕಂಠದ ಕಡೆ ಗಮನ ಕೊಡೋದು ಬಿಟ್ಟು ಸ್ವಲ್ಪ ಸೊಂಟದ ಕಡೆನೂ ಗಮನ ಅಯ್ಯೋ ರಾಮ ಅಯ್ಯೋ ರಾಮ ಸರ್ ಏನು ಕೊಡ್ಲಿ? ಒಂದು ಟೀ ಕೊಡಿ. ಹಾಂ ಸರ್. ಇವರೇ ಸರ್, ಈ ಫೋಟೋದಲ್ಲಿರೋರ್ನ ಎಲ್ಲಾದರೂ ನೋಡಿದ್ರಾ? ಓ, ಈ ಹುಡುಗರ ಬೆಳಿಗ್ಗೆ ಗೊಂಬೆಗಳ ಡ್ರೆಸ್ ಹಾಕೊಂಡು ನಮ್ಮ ಟೀ ಅಂಗಡಿಗೆ ಬಂದಿದ್ರು ಸರ್. ಆಮೇಲೆ ಇವ್ರ ಜೊತೆ ಒಬ್ಬ ಮುದುಕನೂ ಬಂದಿದ್ದ. ಹೌದಾ? ನಮ್ಮ ಹುಡುಗರು ಗೊಂಬೆಗಳ ಡ್ರೆಸ್ ಹಾಕಿದ್ವಾ? ಯಾರ ಮುದ್ಕ? ಬೈಲ್ಗೆ ಉಚ್ಚಾಯಕ್ಕಂತ ಹೋದವರು ವಾಪಸ್ ಬರಲೇ ಇಲ್ಲ ಸರ್. ಪಾಪ ಆ ಮುದುಕ ಕಾದು ಕಾದು ಸಾಕಾಗಿ ಅವ್ರ ಹಿಂದೆನೇ ಹುಡ್ಕೊಂಡು ಹೋದ. ಅವರೂ ನಾಪತ್ತೆ, ಇವರು ನಾಪತ್ತೆ. ಯಾಕೆ ಸರ್? ಅವ್ರು ಯಾವ ಕಡೆ ಹೋದ್ರು? ಈ ಕಡೆ. ಸರ್ ಟೀ ತಗೊಳ್ಳಿ. ಬೇಡ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅಯ್ಯೋ, ಬರೋ ಕಾಸಿಗೆ ನಾನೇ ಕಲ್ಲು ಹಾಕೊಂಡ್ಬಿಟ್ಟೆ. ಹುಡುಗರೆಲ್ಲಪ್ಪ ಹೋಗ್ಬಿಟ್ರು. ಇಷ್ಟೊತ್ತು ಫಾರಿನ್ಗೆ ಹೋಗಿ ಹುಚ್ಚೋಗ್ಬಿಟ್ಟು ಬರ್ಬೋದಾಗಿತ್ತು. ಅಯ್ಯೋ ರಾಮ, ಯಾರಪ್ಪ ಇವಾಗ? ಹಲೋ ಗೋವಿಂದಪ್ಪ, ನೀನು ಇಲ್ಲ, ನಿನ್ ಗೊಂಬೆನೂ ಇಲ್ಲ, ಫಂಕ್ಷನ್ ಮುಗಿತಾ ಇದೆ. ಅದಕ್ಕೆ ನಾನೇನಪ್ಪ ಮಾಡ್ಲಿ? ಇಡಪ್ಪ ಫೋನು, ತಲೆ ತಿನ್ಬೇಡ ನೀನು. ಫಂಕ್ಷನ್ನು ನನ್ಗೆ ಟೆನ್ಷನ್ನು. ಗೋವಿಂದಪ್ಪ, ನಿಂದೆ ನಾಲ್ಗೆನ ಎಕಡನ? ಹಾ, ಎರಡು ಅಲ್ಲ, ಮೂರನೇದು. ಈಗ ಬರ್ತೀಯಾ ಇಲ್ವಾ? ಸುಮ್ನೆ ತಲೆ ತಿನ್ಬೇಡ, ಕೋಪ ಬರಿಸ್ಬೇಡ. ಗೋವಿಂದಪ್ಪ, ಬೆಳಿಗ್ಗೆಯಿಂದ ಹುಡ್ಕಿದ್ರು ಗೊಂಬೆಗಳು ಸಿಕ್ಲಿಲ್ಲ ಅಂತ ನನ್ ಚಿಂತೆ ನನ್ಗಾದ್ರೆ ನಿನ್ಗೇನೋ ಸುಮಾನ. ನಿನ್ ಮಾತ್ ಕೇಳಿ ಮೂರ್ಖಾಸ್ ಕಾಸೆ ಬಿದ್ದು ಗೊತ್ತಿಲ್ದಿರೋ ಹುಡುಗರು ಗೊಂಬೆ ಅಡ್ರೆಸ್ ಹಾಕ್ಸಿದಕ್ಕೆ ಅವ್ರ ಅಡ್ರೆಸ್ ಕಿಲ್ದಂಗ್ ಓಡಾಗ್ಬಿಟ್ಟವ್ರೆ. ಇವಾಗ ನಿನ್ ಫೋನ್ ಕಟ್ ಮಾಡ್ಲಿಲ್ಲ ಅಂದ್ರೆ ನನ್ ಕಾಲಾಗಿರೋದ್ ಕೈಗೆ ಬತ್ತಿತ್ತೆ. ಕಟ್ ಮಾಡಿ ಆ ಫೋನು. ಥೂ, ಲೋಪಾರ್ ನನ್ನ ಮಗ. ಬಾಬು, ನಿಮ್ ಹುಡುಗರು ಆ ಫುಟೇಜ್ನ ತಂದೆ ತರ್ತಾರಲ್ವಾ? ಯಾಕೆ ಡಾಕ್ಟ್ರೆ? ನಮ್ಮ ಹುಡುಗರು ಶಕ್ತಿಲಿ ಸಿಂಹದ ಮರಿಗಳು, ಯುಕ್ತಿಲಿ ಕುಳ್ಳೆ ನರಿಗಳು. 100% ಆ ಫುಟೇಜ್ನ ನಿಮ್ ಕೈಗೆ ತಂದು ತಲುಪಿಸ್ತಾರೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ತಲೆ ಹೋಗುವಂತ ಸಂದರ್ಭದಲ್ಲಿ ತಲೆ ಕೆಡಿಸ್ಕೋಬೇಡ ಅಂದ್ರೆ ಹೇಗೆ ಬಾಬು? ನನಗೆ ಭಯ ಆಗ್ತಾ ಇದೆ. ನಾನ್ ನಿಮ್ ಜೊತೆ ಇರೋವರೆಗೂ ಭಯ ಬೇಡ ಡಾಕ್ಟ್ರೆ. ಈ ಐಶು ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ನಡ್ಕೊಂಡ್ ಬಂದಿದ್ರು 1 hour ಮುಂಚೆ ಬರ್ಬೋದಾಗಿತ್ತು. ಇಲ್ಲ ಅವ್ರು ಹೇಳ್ದಂಗೆ ಏನಾದರೂ ಕೈಗೆ ಕೊಟ್ಬಿಟ್ಲಾ? ಛೇ, 10 ಲಕ್ಷ ದುಡ್ಡು ಬೇರೆ ಅವಳ ಹತ್ರನೇ ಇದೆ. ಅಪ್ಪ ದೇವ್ರೆ, ಯಾಕಪ್ಪ ನನಗೆ ಹಿಂಗೆ ಮಾಡ್ತೀಯಾ? ಈಗೇನಾದರೂ ಖಾಲಿ ಕೈಯಲ್ಲಿ ನಮ್ಮ ಏರಿಯಾಗ ವಾಪಸ್ ಹೋದ್ರೆ ಏನಪ್ಪ ಗತಿ? ಗತಿ ಅಲ್ಲ ಕಣೋ, ತಿತ್ತಿ. ನನ್ನ ಹತ್ರ 1 ರೂಪಾಯಿ ಎತ್ಕೊಂಡು ಹೋಗ್ಬೇಕಾದ್ರು ಈ ಏರಿಯಾದಲ್ಲಿ ಯೋಚನೆ ಮಾಡ್ತಾರೆ. ನನ್ನ ಮಗನಿಗೆ 10 ರೂಪಾಯಿದು ಚಡ್ಡಿ ಕೊಡಿಸ್ಬೇಕಾದ್ರೂ 10 ಸತಿ ಯೋಚನೆ ಮಾಡ್ತೀನಿ. ಅಂತದ್ರಲ್ಲಿ 10 ಲಕ್ಷ ಹೊಡ್ಕೊಂಡು ಹೋಗಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ಮರ್ಯಾದೆಯಿಂದ ದುಡ್ಡು ಎಲ್ಲಿದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅಣ್ಣ ದಯವಿಟ್ಟು ನನ್ ಬಿಟ್ಬಿಡೋಣ. ನಮ್ಮ ವಂಶ ಬೆಳ್ಸಕ್ಕೆ ಅಂತಿರೋದು ನನ್ ಒಬ್ನೇ ಕನ್ನಡ. ಏನು ಅಂದೆ? ನಾನ್ ದುಡ್ಡು ಕೊಟ್ರೆ ಗಂಡ್ಸಾಗಿರ್ತೀಯ, ಇಲ್ಲ ಅಂದ್ರೆ 9ನೇ ಮನೆಯಲ್ಲಿ ಒಂಟಿಯಾಗಿರ್ತೀಯ. ನನ್ ಜನರೇಟರ್ ಈ ಮಂಜನ್ ಕೈಗೆ ಸಿಗಾಕೊಂಡ್ರೆ ಹಂಗೆ ಮಾಡಿ ರೋಡಿಗೆ ಬಿಡೋದಂತೂ ಗ್ಯಾರಂಟಿ. ನಮ್ಮ ಹುಡುಗಿ ಐಸು ಸವಾಸ ಬೇರೆ ಮಾಡಿ ಊರಲ್ಲೆಲ್ಲ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಊರಿಗೂ ಹೋಗಿಲ್ಲ. ಅಪ್ಪಿ ತಪ್ಪಿ ಹೋದ್ರೆ ಕೆರ ತಗೊಂಡು ಜ್ವರ ಬರೋ ಗಂಟ ಹೊಡಿತಾರೆ. ಅಪ್ಪ ದೇವ್ರೆ, ನೀನೇ ಒಂದು ದಾರಿ ತೋರ್ಸಪ್ಪ. ಹೆಡ್ ಬಿದ್ರೆ ಮುಂದೆ, ಟೈಲ್ ಬಿದ್ರೆ ಹಿಂದೆ. ಓ, ಟೈಲು ರೈಟ್ ಅಬೌಟ್ ಟರ್ನ್.
ಕೊನೆಗೂ ಗೊತ್ತಾಗೋಯ್ತು, ಈ ಹೆಣ್ಮಕ್ಳು ಸಾವಾಸ ಮಾಡಿದ್ರೆ ಹುಡುಗರ ಹಾರ್ಟು, ಟೈಮು, ಕಾಸು ಎಲ್ಲ ವೇಸ್ಟ್ ಆಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನಮ್ಗೆ ದುಡ್ಡು ಕೊಟ್ಟವ್ರೆ ಹಾಳಾಗೋದ್ರು. ಬಸ್ ಕ್ಲೋಸ್ ಮಾಡ. ಸರಿ ಬಸ್. ಡಾಕ್ಟ್ರೆ ಒಂದು ನಿಮಿಷ. ಸರಿ ಬಾಸ್, ಬಚ್ಚನ್ ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ. ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಈ ಚಂದ್ರ ಇರ್ಬೇಕಾದ್ರೆ ನೀವೇನು ವರಿ ಮಾಡಬೇಡಿ ಬಾಸ್. ಬಾಸ್, ನೀವೇನು ತಲೆ ಕೆಡ್ಸ್ಕೊಬೇಡಿ, ಆ ಫುಟೇಜ್ ತರೋ ಜವಾಬ್ದಾರಿ ಈ ಇಂದ್ರಂದು ಬಾಸ್. ಬಾಸ್, ಆಮೇಲೆ ಕಾಲ್ ಮಾಡ್ತೀನಿ. ಏನೋ ನಿಂದು ಯಾವಾಗ ನೋಡಿದ್ರು ನಂದೆಲ್ ಇಡ್ಲಿ ಅಂತ ಕಾಯ್ತಾ ಇರ್ತೀಯಲ್ಲ? ನೀನೇನ್ ಕಮ್ಮಿನಾ? ಏಯ್ ಬೇಡ ನೋಡು, ಚೆನ್ನಾಗಿರಲ್ಲ. ನೀನು ಅಷ್ಟೇ ಓವರ್ ಆಗಿ ಆಡ್ಬೇಡ, ಚೆನ್ನಾಗಿರಲ್ಲ. ಏಯ್ ಏನೋ ನೋಡ್ತಾ ಇದ್ಯಾ? ನೀನೇನೋ ನೋಡ್ತಿದ್ಯಾ? ನೀನೇನ್ ನೋಡ್ತಿದ್ದೋ ನಾನು ಅದನ್ನೇ ನೋಡ್ತಾ ಇರೋದು. ಲೇ, ನೀನೇನ್ ನೋಡ್ತಿದ್ದು ಅದನ್ನೇ ನಾನು ನೋಡ್ತಾ ಇರೋದು. ಐತೆ ಮಗನ ನಿನ್ಗೆ. ನಿನಗೂ ಐತ ಮಗನೇ. ಹಿಂದೆ ಎಲ್ಲೂ ಮಿಸ್ ಆಗ ಚಾನ್ಸೇ ಇಲ್ಲ. ಚಂದನದ ಗೊಂಬೆ ಇಲ್ಲೇ ಎಲ್ಲ ಹೊತ್ಕೊಂಡಿರ್ತಾಳೆ, ಆ ಕಡೆ ಹೋಗಿ ಹುಡ್ಕೋ. ಶಿಷ್ಯ ಬಾಸ್, ನನ್ ಕಂತದ ಗೊಂಬೆ ಇಲ್ಲೆಲ್ಲ ಬಚ್ಚಿಕೊಂಡಿರ್ತಾಳೆ, ಹೋಗಿ ಹುಡ್ಕೋ. ಬಾಸ್ ಎಲ್ಲೋದು ಗೊತ್ತಿಲ್ಲ. ಕಣ್ ತಪ್ಸಿಲ್ಲ ಓದ್ಲವಳು. ಬಾಸ್ ಅಲ್ಲಿ ನೋಡಿ ಬಾಸ್. ಇಲ್ಲೇ ತಪ್ಪಿಸ್ಕೊಂಡ್ಯಾ? ಹೇಳ್ ಬಾಬಾ. ಲೇ ಬಾಮೈದ, ನೀನ್ ಕಳಿಸಿದ ಫೋಟೋ ಅಂತೂ ಬರ್ಲಿಲ್ಲ, ನಾನ್ ಕಳಿಸಿದ ಫೋಟೋನ ಬಂತೇನೋ? ಸಾರಿ ಬಾವಾ, ಅದು ನೆಟ್ಟು 2G ಆಗೋಗಿದೆ, ಅದಕ್ಕೆ ಬಂದಿಲ್ಲ. ಒಂದ್ ಕೆಲಸ ಮಾಡು ಬಾವಾ, ಒಂದ್ 100 ರೂಪಾಯಿಗೆ 3G ನೆಟ್ ಪ್ಯಾಕ್ ಹಾಕ್ಸ್ಬಿಡು, ಅದ್ ನಾನ್ ಕಳ್ಸಿರೋದು ಬರುತ್ತೆ, ನೀನ್ ಕಳ್ಸಿರೋದು ಬರುತ್ತೆ. ಏನಂದೆ? ಅಯ್ಯ ನಿನ್ ಬಾಯಿಗೆ ನನ್ ಜೋಡ್ ಸಿಗಾಕ. 4G 5G ಅಂತ ಬಂದಿರೋ ಕಾಲದಲ್ಲಿ ಇನ್ನು 2G ಅಲ್ಲೇ ಇದೆಯಾ? ಅಷ್ಟೊತ್ತಿಂದ ಸುಮ್ಮನೆ ಇದ್ಬಿಟ್ಟು ಈಗೇನೋ ನೆಟ್ ಪ್ಯಾಕ್ ಹಾಕು ಅಂತಾನೆ. ನಿನ್ನ ಏನ್ರ ನೋಡಿಬೇಕು ಹೇಳು? ಒಂದು ಫೋಟೋ ಡೌನ್ಲೋಡ್ ಮಾಡಕ್ಕಾಗ್ದಿರ ನೀನು ಪರ್ಸೆಂಟೇಜ್ ಕೇಳ್ತೀಯ, ಪರ್ಸೆಂಟೇಜು. ನಿನ್ ಬಾಯಿಗೆ ಮಣ್ಣಾಕ. ಬಾವಾ, ನನ್ನ ಹಂಗೆಲ್ಲ ಬೈಬೇಡ ನೀನು. ಇನ್ನು ಯಾವ ತರ ಬೈಬೇಕು ನಿನ್ನ? ನೀನು ಯಾವ ಆಂಗ್ಲಲ್ಲಿ ರೌಡಿ ತರ ಕಾಣ್ತಿದ್ಯಾ? ನೀನು ಮಕಾನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಗುಂಡುಕಲ್ಲಿದ್ದಂಗಿದ್ಯಾ? ನೀನು ಹುಟ್ಟು ನೋಡೇ ಅನ್ಕೊಂಡು ನೆಟ್ಟಿರ್ಲಿ, ನೆಟ್ಟಿಗೆ ನಿಲ್ಲಕ್ಕೂ ಬರಲ್ಲ ಅಂತ. ಅದು ಇವತ್ತು ನಿಜ ಆಗೋಯ್ತು. ಏನ್ ಬಾಸ್ ಇದು?
ಈ ಹುಡುಗಿ ಇಷ್ಟೊಂದು ಬೇಟಿದ್ದಾಳೆ. ಲೇ ಕುರಿ ಕೊಬ್ಬಿದ್ರೆ ಅಲ್ವೇನೋ ಕುರ್ಬನ್ ಗ್ಲಾಬ ನೋಡಿ ಇವಾಗ ಕರ್ಗಿಸ್ತೀನಿ. ಫೋನಲ್ಲೆಲ್ಲ ಮಾನ ಮರ್ಯಾದೆ ಕಳಿಬೇಡ. ಇನ್ನು ಒಂದ್ಸರಿ ಬಟ್ಟೆ ಗುಂಡಿ ಬಿಚ್ಕೊಂಡು ನಾನು ರೌಡಿ ಅಂತ ನನ್ನ ಮುಂದೆ ಏನಾನ ಓಡಾಡಿದ್ರೆ ನಿನ್ ಬುರುಡೆ ಬಿಚ್ಚಿ ಬಿಸ್ನೀರ್ ಕಾಯಿಸ್ಬಿಡ್ತೀನಿ ನೋಡು. ಬಾವಾ ನೀನ್ ನನಗ್ ಬೈಸ್ಕೊತೀನಿ, ನನ್ ರೌಡಿಸಂ ಬಗ್ಗೆ ಮಾತ್ರ ಬೈಬೇಡ. ಈ ನನ್ನ ಮಗ ಫೋನಲ್ಲಿ ಬಿಸಿ ಅವನೇ, ಇದೇ ಒಳ್ಳೆ ಟೈಮ್ ಕೆಲ್ಸ ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಮ ಬಾಸ್ ಗೆಲ್ತೀನಿ. ಲೇ ನಿಮ್ ಬಾಸ್ ಬಂದ್ರೆ ಬರೀ ಫೈಟ್ ನೋಡ್ಬೋದು, ನೀನ್ ಸುಮ್ನೆ ಇದ್ರೆ ಒಳ್ಳೆ ಪಿಕ್ಚರ್ ನೋಡ್ಬೋದು. ಯೋಚನೆ ಮಾಡು, ನಿಮ್ಮಿಬ್ರಿಗೂ ನೋಡೋಕ್ ಮಾತ್ರ ಚಾನ್ಸ್. ಹತ್ರದಿಂದ ನೋಡ್ಕೊಂಡು ಸುರ್ಸ್ಕೊಂಡ್ಬಿಡಿ ಜೊಲ್ನ. ನಿಲ್ಸೋಲೆ ಕಂಡಿದೀನಿ ನಿನ್ ಪುಟ್ಕೋಸಿ ರೌಡಿಸಮ್ನ. ನೋಡು ನೀನ್ ಅವನ್ ಹಿಡಿಯೋದಿರ್ಲಿ, ಅವನ್ ಫೋಟೋನ ಡೌನ್ಲೋಡ್ ಮಾಡಿ ಸಾಕು, ಆವಾಗ ನೀನ್ ರೌಡಿ ಅಂತ ನಾನು ಒಪ್ಕೋತೀನಿ. ಬಾವಾ ನನ್ಗೆ 5 ನಿಮಿಷ ಟೈಮ್ ಕೊಡು, ಫೋಟೋ ಡೌನ್ಲೋಡ್ ಮಾಡಿ ನಾನೇ ನಿನಗೆ ಫೋನ್ ಹಾಕ್ತೀನಿ. ಬಡ್ಡಿ ಮಗ ನಮ್ಮ ಬಾವ ಫೋನಲ್ಲಿ ಮಾನ ಮರ್ಯಾದೆ ಕಳ್ದ್ಬಿಟ್ಟ. ಇರ್ಲಿ ಡೌನ್ಲೋಡ್ ಮಾಡಿ ಆಮೇಲೆ ಅವನ ಹತ್ರ ಮಾತಾಡ್ತೀನಿ. ಏನ್ ಬಾವಾ ನಿನ್ ಕೈ ಸೈಜ್ ಏನೋಬ್ಬ ಮೈದಾ? ಯಾಕೆ ಬಾವಾ ಬ್ರಾಸ್ಲೆಟ್ ಅನ್ನ ಮಾಡಿಸ್ತಿದ್ಯಾ? ಅಲ್ಲ, ನಿಮ್ಮ ಅಕ್ಕನ್ ಬಾಳೆ ತಂದು ತೋರ್ಸೋಣ ಅಂತ. ಮತ್ತೆ ಬಂದ್ವಲ್ಲೋ ಇವು. ಇಷ್ಟೊತ್ತವರೆಗೂ ಆ ನನ್ನ ಮಗನ ಕಾಟ, ಈಗ ಈ ಬೊಂಬೆಗಳ ಕಾಟ. ಬಿಡ ಹೋಗ್ರ ಮುಂಡೆವ. ಎಲ್ಲೇ ಹೋಗ್ತೀಯಾ? ಆ ಗೊಂಬೆಗಳೇ ನಿನ್ ಕಾಪಾಡ್ಬಿಡ್ತಾವ, ಸಾಯಿಸ್ಬಿಡ್ತೀನಿ. ಅಯ್ಯೋ ನನ್ ಕಷ್ಟ ನನ್ಗೆ ಅಂದ್ರೆ ನಿಮ್ದೊಳ್ಳೆ ಚಲ್ಲಾಟ. ಇನ್ನ ಇಲ್ಲವಲ್ಲೋ, ಓಡ್ಸ್ರೋ. ಬಾಸ್ ನಾ ಬರೋವರೆಗೂ ಶುರು ಮಾಡ್ಬಿಡಿ ಬಾಸ್. ಯಾಕೆ ಬಾಸ್? ಅದು ನನಗೆ ಸಿನಿಮಾನ ಟೈಟ್ಲ್ ಕಾರ್ಡಿಂದ ನೋಡಿ ಅಭ್ಯಾಸ ಬಾಸ್. ಟೈಟ್ಲ್ ಕಾರ್ಡಿಂದ ನೋಡ್ಬೇಕಾ? ಅಯ್ಯೋ ಈ ನನ್ನ ಮಕ್ಳು ಬೇರೆ ಇಲ್ಲೇ ಇದ್ದಾರಲ್ಲಪ್ಪ, ಹೆಂಗ್ ಹೋಗೋದು? ಮೊದಲೇ ಬೇಜಾನ್ ಉರ್ಸ್ಬಿಟ್ಟಿದ್ದಾರೆ. ಕರೆಕ್ಟು, ನಾನೇ ಗೆದ್ರುಕೊಳ್ಳಿ. ರೋಡ ನೀವು ರಪ್ಪಂದ ಬಾಸ್. ಬಾಸ್ ಏನೋ ಮೊದ್ಲೇ ತಲೆ ಕೆಟ್ಟಿದೆ, ಒಡ್ ಸಾಯಿಸ್ಬಿಡ್ತೀನಿ ನನ್ನ ಮಗನ. ಅದಲ್ಲ ಬಾಸ್, ಅಲ್ಲಿ ನೋಡಿ. ಎತ್ತಾಕ್ರೋ ಗಾಡಿಗೆ. ಯಾಕೋ ಹಿಂದಿಂದೇನೆ ಬರ್ತಾ ಇದೀಯಾ? ಹೆಂಗಾಯ್ತು ಮೈಗೆ? ನಿಮ್ಮಿಂದ ಬರಕ್ಕೆ ನೀವೇನ್ ಸನ್ನಿ ಲಿಯೋನ? ನಾನು ಹೋಗೋದರಿನಲ್ಲಿ ನೀವಿದ್ದೀರಾ ಅಷ್ಟೇ. ನಾಲ್ಗೆ ಉದ್ದ ಆಗ್ತಾ ಇದೆ, ನರ ಕಟ್ ಮಾಡ್ಬಿಡ್ತೀನಿ. ರೈಟ್ ಹೇಳ. ಕಟ್ ಮಾಡೋವರೆಗೂ ನಾನು ಕಡ್ಲೆ ಪುರಿ ತಿಂತಾ ಇರ್ತೀನ. ಏನಂದೆ? ಏನಿಲ್ಲ, ಹೋಗ್ತಾ ಇದ್ದೀನಿ ಹಿಂದೆ. ಜಾಸ್ತಿ ಮಾತಾಡ್ತಾನೆ. ಬೆಳಗ್ಗೆಯಿಂದ ಹುಡುಕ್ತಾನೆ ಅವನು. ಎಲ್ಲಿ ಹಿಡಿದ್ರು ನೆಟ್ವರ್ಕ್ ಸಿಗ್ತಲ್ವಲ್ಲಪ್ಪ. ಬಾಸ್, ನಿಮ್ ಕಷ್ಟ ನೋಡಿದ್ರೆ ನೆಟ್ಗೋಸ್ಕರ ನರಳಾಡ್ತಾರೋ ಆಗಿದೆ. ಹೌದು ಬಾಸ್. ಹಾಟ್ಸ್ಪಾಟ್ ಆನ್ ಮಾಡ್ತೀನಿ, ಹಬ್ಬ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬಾಸ್. ಅದಕ್ಕೆ ಬಸ್ ಹೇಳೋದು, ನೆಟ್ ಒಂದು ನೆಟ್ಗಿತ್ತು ಅಂತಂದ್ರೆ ಕೂತ್ ಕಡೆ ಕೋಲಾಟನೂ ನೋಡ್ಬೋದು, ಕ್ರಿಕೆಟ್ ನೋಡ್ಬೋದು. ಕರೆಕ್ಟ್ ಬಾಸ್. ಅದ್ ಸರಿ, ಬೆಳಿಗ್ಗೆಯಿಂದ ಅಂತದೇನ್ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಬಾಸ್? ಒಬ್ಬ ಕಳ್ಳನ್ ಮಗನ್ ಫೋಟೋನ. ಕಳ್ಳನ್ ಮಗನ್? ಬಂದ್ರೋ, ಇಡೀರ ಅವ್ನ. ನಮ್ ಬಾವನ್ ದುಡ್ಕಂದ್ರೆ ನಾನನ್ ಮಗನ ಕಂಡ್ರೋ, ಬಂದ್ರೋ. ಅಯ್ಯೋ ರಾಮ, ಅನ್ಯಾಯವಾಗಿ ಸುಮ್ಮನಿಲ್ಲಾರ್ದ ನೆಟ್ ಕೊಟ್ಟು ನನ್ ಜುಟ್ ಕೊಟ್ಟಂಗ ಆಯ್ತಲ್ಲಪ್ಪ ಅವ್ರ ಕೈಗೆ. ಅಪ್ಪಿ ತಪ್ಪಿ ಇವ್ರ ಕೈಗೆ ಸಿಗಾಕೊಂಡ್ರೆ
ಕೈಮಾ ಮಾಡೋದಂತೂ ಗ್ಯಾರಂಟಿ. ಕೊಡ್ತೀಯಾ? 5% ಬಿಡು. 5% ಓಕೆ ಅಲ್ವಾ? 5% ಫಿಕ್ಸ್ ಡೀಲ್. ಓಕೆ. ಹೆಬ್ಬುಲು ವಾಲ್ತಿನ ಕಣ. ಹೋಗ್ರಿ ಸರಿ. ಹೇಳ್ ಬಾಬಾ. ಅವನೇ ಕಣ ನನ್ನ 10 ಲಕ್ಷ ಕದ್ದಿರ ಕಳ್ಳ. ಬಿಡಬೇಡ ಅವನ್ನ. ಅಯ್ಯೋ ನಾನು ಚೇಸಿಗಲ್ಲಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ, ಇಡು ಫೋನ್ನ. ಅಪ್ಪ ತಿಮ್ಮಪ್ಪ, ನನ್ನ ದುಡ್ಡು ನನ್ನ ಕೈಗೆ ಸಿಕ್ಕಂಗ್ ಮಾಡಪ್ಪ. ಮಗನ ಹೇಳ್ತಾ ಇದೀನಿ ನಿಂತ್ಕೋ. ಚಂದ್ರ, ನಿಂಗೆ 1 ರೂಪಾಯಿನೂ ಕೊಡಲ್ಲ. 5% ಅಲ್ಲ, 1 ರೂಪಾಯಿನೂ ಕೊಡಲ್ಲ. ನಿಂತ್ಕೊಳ. ಸಿಕ್ಕಿದ್ರೆ ಸಾಯಿಸ್ಬಿಡ್ತಿಲ್ಲ. ನಿಮ್ ಹುಡುಗಿ ಎಲ್ಲಿದ್ದಾಳೆ ಅಂತ ನನಗ್ ಗೊತ್ತು. ಓಡು, ಅದೆಲ್ಲ ಆಡ್ತೀಯ ಓಡು. ನಮ್ಮ ಹುಡುಗಿನ ನಿಮಗ್ ಗೊತ್ತಾ? ಎಲ್ಲಿದ್ದಾಳೆ? 5% ಫಿಕ್ಸ್. 5%. ಎಲ್ಲಿದ್ದಾಳೆ ನಮ್ಮ ಹುಡುಗಿ? ಬಾ, ತೋರಿಸ್ತೀನಿ ಬಾ. ಹೇಳೋ, ದುಡ್ಡೆಲ್ಲ ಇಟ್ಟಿದ್ಯಾ? ಇಲ್ಲ ಚುಚ್ಚು ಬಿಡ್ತೀನಿ. ನನ್ನ ಮಗನೇ, ಅದ್ ನಮ್ಮ ಬಾಬು ದುಡ್ಡು. ಎಲ್ಲಿಟ್ಟಿದ್ದೆಲ್ಲ ಸಾಯಿಸ್ಬಿಡ್ತೀನಿ. ಹುಡುಗಿ ಎಲ್ಲಿದ್ದಾಳೆ ಗೊತ್ತು ಅಂತ ಕರ್ಕೊಂಬಂದು ಮೋಸ ಮಾಡ್ತೀರಲ್ಲ. ಈ ಮೋಸ ಚುಚ್ರೋ ನನ್ನ ಬದುಕಿರೋಕ್ಕಿನ್ನ ಸಾಯೋದೇ ಮೇಲು. ಈ ಥರ ನಾಟಕ ಮಾಡಿದ್ರೆ ಬಿಟ್ಬಿಡ್ತೀನಿ ಅಂತನಾ? 10 ಲಕ್ಷ ಅದ್ ನಮ್ಮ ಬಾಬು ದುಡ್ಡು. ಮುಟ್ಟೆ ಉರ್ಸ್ಬೇಡ. ಎಲ್ಲಿಟ್ಟಿದ್ದೆ ಹೇಳಲ್ಲ. ಹಲೋ, ಏ ಬಾಮೈದ, ದುಡ್ಡು ಸಿಕ್ತೇನೋ? ಬೇಗ ತಂದ್ಕೊಡು. ಬೆಳಿಗ್ಗೆಯಿಂದ ದುಡ್ಡು ನೋಡ್ದೆ, ಅನ್ನ ನೀರೇ ಸೇರ್ತಾ ಇಲ್ವೋ? ಇಡಯ್ಯ ಫೋನು. ಈ ನನ್ ಮಗ ಬೇರೆ ಬಾಯ್ ಬಿಡ್ತಾ ಇಲ್ಲ. ದುಡ್ಡು ಸಿಕ್ಕಿಲ್ಲ ಅಂತ ನನ್ ಟೆನ್ಷನ್ ನನ್ಗಾದ್ರೆ ನಿಂದೊಳ್ಳೆ. ಇಡು ಫೋನು. ಎಲ್ಲ ಬಡ್ಡಿ ಮಗನೇ, ಕದ್ದಿರ ದುಡ್ಡು ನಂದ ಅವಂದ ಅಂತಾನೆ ಅರ್ಥ ಆಗ್ತಿಲ್ಲ. ನನ್ ಕೈಗೆ ದುಡ್ಡು ಸಿಕ್ಲಿ, ಆಮೇಲೆ ಮಾಡ್ತೀನಿ ಅವನಿಗೆ. ಏಯ್, ಹೇಳ್ತೀಯ ಇಲ್ವೋ? ಶಿಷ್ಯ ಬಾರೋ ಇಲ್ಲಿ. ಈ ನನ್ನ ಮಗನ್ ಪ್ಯಾಂಟು ಶರ್ಟ್ ಎರಡೂ ಬಿಚ್ಚಾಕೋ. ಚಡ್ಡಿ ಒಳಗೆ ಇಕ್ಕಿರ್ತಾನೆ ಕಳ್ ನನ್ ಮಗ. ಅಯ್ಯೋ ನಿಂತ್ಕೊಳ್ಳಪ್ಪ ಸುಮ್ಮನೆ. ಎಲ್ಲೆಲ್ಲೋ ಕೈ ಬಿಟ್ಬಿಟ್ಟು ನೀನು ಮೂಡಾಳು ಮಾಡ್ಕೋಬೇಡ. ನೋಡಿ ಬಾಸ್, ಬಟ್ಟೆ ಅಲ್ಲ, ನನ್ನ ದೇಹ ತೆಗೆದು ಕುಡಿದ್ಬಿಟ್ರು 1 ರೂಪಾಯಿನೂ ಸಿಗಲ್ಲ. ಎಲ್ಲ ದುಡ್ಡು ನಮ್ಮ ಹುಡುಗಿ ಕೊಟ್ಟಿದ್ದೆ. ಅವಳು ನಂಗೆ ಕೈ ಕೊಟ್ಬಿಟ್ಟು ಎತ್ಕೊಂಡು ಹೊಟ್ಟೋದ್ಲು. ಹೇಳಿದ್ರೆ ಚುಚ್ಚು ಬಿಡ್ತೀನಿ. ನಿಮ್ಮ ಹುಡುಗಿ ಸಿಕ್ಕಿದ್ರೆ ದುಡ್ಡು ಸಿಗುತ್ತಾ? ಏನು ನಮ್ಮ ಹುಡುಗಿನ? ಬಾ. ನಾನ್ ಬಿಡಲ್ಲ. ಇಲ್ಲಿಂದ ಯಾರಾದ್ರೂ 1 ಹೆಜ್ಜೆ ಮುಂದೆ ಇಟ್ರೆ ತಲೆಗಳು ಉಳ್ಳೋಯ್ತವೆ. ಹುಷಾರ್. ಏಯ್, ಕಟ್ಬಿಚ್ಚು.
ರೌಡಿ ಮಕ್ಳ ಐಶು ಸಿಗ್ನಲ್ ಮಾಡಿದ್ರು ನಿಂಗೆ ಗೊತ್ತಾಗಿಲ್ವಾ? ಈಗ ಬಂದಿದ್ಯಾ ನೀನು? ನೀನು ನನ್ನ ಲೈಫ್ನ ಹಾಳು ಮಾಡಕ್ ಬಂದಿದ್ಯಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಮತ್ತೆ ನೀನು ಹೆದರ್ಸ್ತೀಯ ನನಗೆ? ಹೆದರ್ಸ್ತೀಯನೋ ನೀನು? ನನಗೆ ಚಾಕು ತೋರಿಸ್ತೀಯಲ್ಲ ನೀನು? ನನಗೆ ಚಾಕು ತೋರಿಸ್ತಾನೆ. ಓ ನೀನು ಫುಲ್ ಪಿಕ್ಚರ್ ನೋಡ್ಬೇಕಲ್ಲ? ಫುಲ್ ಪಿಕ್ಚರ್ ಫಸ್ಟ್ ಇಂದ ಪಿಕ್ಚರ್ ನೋಡ್ಬೇಕಂತ ಪಿಕ್ಚರ್ ನೋಡ್ಬೇಕಂತೆ. ಸಮಾಧಾನ ಆಯ್ತಾ? ಆಗಿಲ್ಲ ಅಂದ್ರೆ ಇನ್ನೊಂದೆರಡು ಡೇಟ್ ಹೊಡೆದು ಬಿಡು, ಬೇಜಾರಿಲ್ಲ. ಅದ್ ನಮ್ಮ ಬಾವನ್ ದುಡ್ಡು ಎಲ್ಲಿಟ್ಟಿದ್ಯಾ ಹೇಳು? ಅಯ್ಯೋ ಕೋತ್ ನನ್ ಮಕ್ಳ ಗೊಂಬೆಗಳ ಬ್ಯಾಗ್ ಎಸ್ದಾಗ ನೀವೇ ವಾಪಸ್ ಗೊಂಬೆಗಳಿಗೆ ಬ್ಯಾಗ್ ಎಸ್ದ್ರಿ. ಅದ್ರಲ್ಲೇ ಇತ್ತು ದುಡ್ಡು. ನಿಮ್ ದುಡ್ಡು ಹೋಗೋದಲ್ದೆ ನನ್ 3 ಲಕ್ಷನೂ ಹೋಯ್ತು. ಅಯ್ಯೋ ರಾಮ, ಕೈಗೆ ಬಂದಿರೋ ದುಡ್ಡನ್ನ ನನ್ ಕೈಯಾರ ನಾನೇ ಎಸ್ತ್ಬಿಟ್ನೆ. ಆ ಬ್ಯಾಗ್ ಓಪನ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗ್ಬಿಡ್ತಿತ್ತಲ್ಲೋ. ಅಯ್ಯೋ ದುಡ್ಡು ಹೋದ್ರೆ ಹೋಯ್ತು ಬಿಡೈಶು, ನೀನ್ ಆರಾಮಾಗಿದ್ಯಲ್ಲ. ಏಯ್ ತಗದ್ ಬಿಟ್ಟ ಅಂದ್ರೆ ನನ್ ಮಗ್ನೆ ಅದೇ ನಿಮ್ಮ ಅಪ್ಪನ ದುಡ್ಡ ನಮ್ ಬಾವಂದು. ಏಯ್ ಆ ಗೊಂಬೆಗಳು ಎಲ್ಲೋಗ ಹುಡುಕ್ರೋ. ಏಯ್ ಎತ್ತ ಕೈ ಎದ್ದೇಳ್ರಿ ಮೇಲೆ. ರೊಮ್ಯಾನ್ಸ್ ಮಾಡ್ತಾರೆ ರೊಮ್ಯಾನ್ಸ್. ಸಿದ್ರಾ, ನೀನೇ ಫಸ್ಟ್ ಹುಡುಗಿ ಜೊತೆ ಕೆಲಸ ಮುಗಿಸ್ಕೊ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬಾವು ದುಡ್ಡು ಸಿಗ್ಲಿ, ಓಕೆನಾ? ಎಲ್ಲೋಗ್ಬಿಟ್ರಪ್ಪ? ಎಷ್ಟು ಹುಡ್ಕಿದ್ರು ಸಿಗ್ತಾನೆ ಇಲ್ವಲ್ಲಪ್ಪ. ಏನು ಮಾಡೋದು? ಎಲ್ಲಿ ಹುಡ್ಕೋದು? ಯಾಳಾದ ಹುಡುಗಗಳು. ಯಜಮಾನ್ರೆ ಒಂದ್ ನಿಮಿಷ. ಏನಪ್ಪ? ಯಜಮಾನ್ರೆ ಈ ಹುಡುಗರ್ನ ಸುತ್ತಮುತ್ತ ಇಲ್ಲಿ ಎಲ್ಲಾದ್ರೂ ನೋಡಿದ್ರಾ? ಎಲ್ಲೋ ನೋಡ್ದಂಗೈತಲ್ಲ ಇವ್ರನ್ನ. ಹೌದು, ಇವ್ರು ನಿಮ್ಗೇನ ಬೇಕು? ಅನಾಥ್ ಮಕ್ಳು ಯಜಮಾನ್ರೆ. ಮಾಗಡಿಲಿ ಮೆಡಿಕಲ್ ಕ್ಯಾಂಪ್ ಇತ್ತು, ಅಲ್ಲಿಗೆ ಎಲ್ಲಾ ಅನಾಥ್ ಮಕ್ಳನ್ನು ಕರ್ಕೊಂಡು ಹೋಗಿದ್ದೆ. ಅಷ್ಟು ಹುಡುಗರಲ್ಲಿ ಈ 2 ಹುಡುಗರು ತಪ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ಹುಡ್ಕೊಂಡ್ ಬಂದೆ ಯಜಮಾನ್ರೆ, ಎಲ್ಲೂ ಸಿಕ್ತಿಲ್ಲ. ಇಲ್ಲೇ ಟಿ ಅಂಗಡಿಯವ್ರು ಹೇಳಿದ್ರು, ಯಾರೋ ಒಬ್ಬ ಕಳ್ಮುತ್ಕ ನಮ್ಮ ಹುಡುಗರುಗಳಿಗೆ ಗೊಂಬೆಗಳು ಡ್ರೆಸ್ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ನಂತೆ ಯಜಮಾನ್ರೆ. ಮಾತ್ ಬರಲ್ಲ, ನೀವೇನಾದ್ರೂ ನೋಡಿದ್ರಾ? ಅಯ್ಯೋ ನೋಡ್ದೆ ಸ್ವಾಮಿ ಇವ್ರನ್ನ. ಹೌದಾ? ಈ ಕಡೆ ಓದ್ತಾ ಇದ್ರು. ಹೌದಾ? ಸರಿ, ಥ್ಯಾಂಕ್ಸ್ ಯಜಮಾನ್ರೆ, ನಾನು ಬರ್ತೀನಿ. ಹೋಗು ಹೋಗು, ನೀನ್ ಆ ಕಡೆ ಹೋಗು. ನೀನ್ ಆ ಕಡೆ ಹುಡ್ಕೊಂಡು ಹೋಗು, ನಾನು ಈ ಕಡೆ ಹೋಗಿರೋ ಹುಡುಗರ್ನ ಎತ್ತಕೊಂಡು ಹೋಗಿ ದುಡ್ಡು ಮಾಡ್ಕೊಂತೀನಿ. ಕಳ್ಮುತ್ಕ ಅಂತ ಕಳ್ಮುತ್ಕ. ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ದುಡ್ಡು ತೊಗೊಂಡ್ಬರ್ತೀನಿ. ಓಕೆ ಓಕೆ ಬಾಯ್. Cheers. ಡಾಕ್ಟ್ರೇ, ನನಗೆ ಅರ್ಜೆಂಟಾಗಿ 5 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. ಯಾವುದೋ ಪ್ರಾಬ್ಲಮ್ ಸಿಕ್ಕಾಕೊಂಬಿಟ್ಟಿದ್ದೀನಿ. ನನ್ನ ಹತ್ರ ಈಗ ಅಷ್ಟೊಂದು ದುಡ್ಡು ಎಲ್ಲಿದೆ? ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಡಾಕ್ಟ್ರೇ? ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನೋಡು ಬಾಬು, ನನ್ನ ಹತ್ರ ವ್ಯವಹಾರ ಅಂದರೆ ವ್ಯವಹಾರ. ಲೆಕ್ಕಾಚಾರದಲ್ಲಿ ನೋಡಿದರೆ ನೀನೇ ನನಗೆ 12.5 ಲಕ್ಷ ರೂಪಾಯಿ ಕೊಡಬೇಕು. ನೀನು ಕೊಡಬೇಕಾಗಿರೋ ದುಡ್ಡನ್ನು ಸೇರಿಸಿ ಆ ಬ್ಲ್ಯಾಕ್ ಮೇಲ್ ಬಚನ್ಗೆ ನಾನೇ ಕೊಟ್ಟಿದ್ದೀನಿ, ನೆನಪಿರಲಿ. ನಾನೇನು ಕೊಡಕ್ಕೆ ಕೇಳಿದ್ದ ನಿಮಗೆ? ಆ ವಿಡಿಯೋದಲ್ಲಿ ನಾನೊಬ್ಬನೇ ಅಲ್ಲ ಬಾಬು, ನೀನು ಇದೀಯಾ. ಏನು ಹೆದರಿಸ್ತಾ ಇದ್ದೀರಾ? ಡಾಕ್ಟ್ರೇ, ನಾನು ಎಲ್ಲದಕ್ಕೂ ರೆಡಿ ಅಲ್ರಿ. ನಾನು ನಿಮ್ಮ ಜೊತೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಆಫ್ಟರ್ ಆಲ್ 5 ಲಕ್ಷ ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. 3 ನಿಮಿಷದ ವಿಡಿಯೋ ಮಾಡಿದವನಿಗೆ 25 ಲಕ್ಷ ಕೊಟ್ಟಿದ್ದೀನಿ. ನೀನು ಫ್ರೀಯಾಗಿ ಯಾವ ಕೆಲಸನೂ ಮಾಡಿಲ್ಲಪ್ಪ. ನಾನು ದುಡ್ಡು ಕೊಟ್ಟಿದ್ದೀನಿ, ನೀ ಕೆಲಸ ಮಾಡಿದ್ಯಾ ಅಷ್ಟೇ. ಮುಚ್ಕೊಂಡಿರೇ ಕಂಡಿದ್ದೀನಿ. ನೀ ನನಗೆ ಪುಡಿಗಾಸು ಕೊಟ್ಟು ನೀನೆಷ್ಟು ದುಡ್ಡು ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ವಾ? ಏನೋ ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ತುಂಬಾ ನಿಗ್ರಾಡ್ತಾ ಇದೆಯಾ. ಹದ್ಮೀರ್ ಮಾತಾಡ್ತಿದ್ಯಾ ಬಾಬು, ಚೆನ್ನಾಗಿರಲ್ಲ. ಹುಷಾರ್. ನಿನಗೆ ಅಷ್ಟು ದುಡ್ಡು ಕೊಟ್ಟಿದ್ದೆ ದೊಡ್ಡ ವಿಷಯ. ನಿನಗಿಂತ ಕಮ್ಮಿ ಕೆಲಸ ಮಾಡೋಕ್ಕೆ ತುಂಬ ಜನ ಇದ್ರು. ಹೋಗ್ಲಿ ಪಾಪ, ನೀನು ತುಂಬ ವರ್ಷದಿಂದ ನನ್ನ ಹತ್ರನೇ ನಿಯತ್ತಾಗಿ ಕೆಲಸ ಮಾಡ್ತಿದ್ಯಾ ಅಂತ ಅಷ್ಟು ದುಡ್ಡು ಕೊಟ್ರೆ ನನಗೆ ಆವಾಜ್ ಆಗ್ತೀಯಾ? ಮುಚ್ಕೊಂಡಿರೇ ಕಂಡಿದ್ದೀನಿ. ಏನ್ ನಿಂದು ಕಾಲ್ ಸೆಂಟರ್ ಕೆಲಸ? ಹುಡುಗರು ಕ್ಯೂ ನಿಂತಿರ್ತಾರೆ ಮಾಡೋಕೆ. ಯೋ ಡಾಕ್ಟ್ರೇ, ನಮ್ ಕೆಲಸ ಮಾಡ್ಬೇಕು ಅಂದ್ರೆ ಮೀಟರ್ ಇರ್ಬೇಕು. ಮೀಟ್ರು ಕರ್ಸಯ್ಯ, ಅವ್ನು ಯಾರು ಕಡಿಮೆ ದುಡ್ಡು ಕೆಲಸ ಮಾಡ್ತಾನೋ ನೋಡೇ ಬಿಡ್ತೀನಿ. ಅದು ನಿನಗೆ ಬೇಡದೇ ಇರೋ ವಿಚಾರ. ನೋಡಯ್ಯ, ಕಡೆದಾಗ ಕೇಳ್ತಾ ಇದ್ದೀನಿ, ನೀನ್ ನನಗೆ 5 ಲಕ್ಷ ರೂಪಾಯಿ ಕೊಡ್ತೀಯಾ ಇಲ್ವಾ? ಕೊಡಲ್ಲ ಕಣಯ್ಯ.
ಓ ಹೋಗ್ಲಿ ಬಿಡು, ಇದರ ಪರಿಣಾಮನ ದೊಡ್ಡ ಮಟ್ಟದಲ್ಲಿ ಹೆದರಿಸ್ತೀಯ. ಫುಟೇಜ್ ತರಕ್ ಹೋಗಿರೋರು ನನ್ನ ಹುಡುಗರು. ಬಾಬು, ಏ ಬಾಬು ನಿಂತ್ಕೋ. ಏನ್ ಮಾಡೋದು ಇವಾಗ? ಅಲ್ಲೇ ಎಲ್ಲ ಇರ್ಬೇಕು ನೋಡು, ಸರಿಯಾಗಿ ನೋಡ್ರು. ಓಕೆ ಬಾಸ್, ಆಯ್ತು ಬಾಸ್. ನೋಡ್ತೀನಿ. ಹಲೋ ಹಲೋ ಇಂದ್ರ, ಹೇಳಿ ಡಾಕ್ಟ್ರೆ. ನಿಮ್ ಬಾಸ್ ನನ್ ಜೊತೆ ದುಡ್ಗೋಸ್ಕರ ಜಗಳ ಮಾಡ್ಕೊಂಡು ಹೋಗಿದ್ದಾನೆ. ನೀನ್ ಲಾಸ್ಟ್ ಟೈಮ್ ಬಂದು ಡಾಕ್ಟ್ರೆ, ನೀವು ಅನ್ನೋದಾದ್ರೆ ನಮ್ಮ ಬಾಸ್ಗಿಂತ ಕಮ್ಮಿಗೆ ನಾನೇ ಕಿಡ್ನಿ ಸಪ್ಲೈ ಮಾಡ್ತೀನಿ. ಆವಾಗ ಬೇಡ ಅಂದಿದ್ದೆ, ಆದ್ರೆ ಈಗ ಟೈಮ್ ಬಂದಿದೆ. ನಿನ್ಗೆ ಕೊಡ್ತೀನಿ, ಜೊತೆಗೆ ಕೈ ತುಂಬಾ ದುಡ್ಡು ಕೊಡ್ತೀನಿ. ಏನಂತೀಯ? ಯೋಚನೆ ಮಾಡಿ ಫೋನ್ ಮಾಡ್ತೀನಿ ಡಾಕ್ಟ್ರೆ. ಅದ್ ಸರಿ ಐಶು, ನೀನ್ ಹೆಂಗ್ ಇವ್ರ ಕೈಗೆ ಸಿಗಾಕೊಂಡೆ? ಇವತ್ ಬೆಳಗ್ಗೆ ನೀನ್ ದುಡ್ಡು ಕೊಟ್ಟಾಗ ಬಟ್ಟಿ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ. ನನಗೆ ಬರ್ತಾ ಇರೋ ಕೋಪ ಗೊತ್ತಾಗೋಯ್ತಾ? ಅದ್ ಸರಿ, ನೀನ್ ಹೆಂಗ್ ಸಿಕ್ಕಾಕೊಂಡೆ? ನಾನು ಅಷ್ಟೇ, ನಿನ್ಗೋಸ್ಕರ ಆ ಬಿಸಿಲಲ್ಲಿ ಅಲ್ದು ಐಶು, ನೀನ್ ನನ್ ಕೈ ಕೊಟ್ಬಿಟ್ಟೆ ಅಂತ ತುಂಬಾ ಬೈಕೊಂಡೆ. ಸಾರಿ. ಹೌದೌದು, ಅದೇನೋ ನಾನ್ ಸಿಗ್ನಲ್ ತರ, ನೀನ್ ಮೊಬೈಲ್ ತರ ನಿನ್ನ ಹುಡುಕೊಂಡು ನಾನ್ ಬಂದೇ ಬರ್ತೀನಿ ಅಂತ ಅದೇನೇನೋ ಹೇಳ್ತಾ ಇದ್ದೆ. ಈಗ ನಾನೇ ಸಿಗ್ನಲ್ ಕೊಟ್ರು ಒಳ್ಳೆ ಕಮಂಗಿ ತರ ನಿಂತಿದ್ದಲ್ಲ, ಏನಾಗಿತ್ತು ನಿನ್ ಹಾರ್ಟ್ಗೆ? ಬ್ಯಾಟ್ರಿ ಡೌನ್ ಆಗಿ ಆಫ್ ಆಗಿತ್ತು. ಸಾರಿ, ಅವಾಗ ನಾನು ನಿನಗ್ ಬಾಯಿಗೆ ಬಂದ ಹಾಗೆ ಬೈಕೊಂಡ್ಬಿಟ್ಟೆ. ಇವಾಗ ಏನ್ ಮಾಡೋದು? ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಇನ್ನೇನು ಯೋಚನೆ ಮಾಡಕ್ ಹೋಗ್ಬೇಡ. ಇದನ್ನೆಲ್ಲ ಯಾಮರ್ಸಿ ಏನಾದ್ರೂ ಒಂದು ಎಸ್ಕೇಪ್ ಪ್ಲಾನ್ ಮಾಡೇ ಮಾಡ್ತೀನಿ. ಓಕೆ ಬಾಸ್. ಯಾರು ಫೋನ್ ಮಾಡಿದ್ದು? ನಿನಗೆ ಯಾರು ಫೋನ್ ಮಾಡಿದ್ದು? ಡಾಕ್ಟರ್ ಫೋನ್ ಮಾಡಿದ್ರು. ಬಾಸು ಡಾಕ್ಟರ್ ಹತ್ರ ಗಲಾಟೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಫುಟೇಜ್ನ ತಂದ್ಕೊಡು, ಬಾಸ್ ಕೊಡೋ ಡೀಲೆಲ್ಲ ನಿನ್ಗೆ ಕೊಡ್ತೀನಿ, ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ನೀನೇನಂದೆ? ಯೋಚನೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಯಾಕೆ? ಅನ್ನ ಹಾಕೋ ಬಾಸ್ಗೆ ನಿಯತ್ತಾಗಿರ್ಬೇಕು, ಮೋಸ ಮಾಡೋದು ತಪ್ಪು ಅನ್ಸ್ತು, ಅದಕ್ಕೆ. ಲೇ ದಡ್ಡ, ಕೇಳಿಸ್ಕೊ. ಚಂದ್ರ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಯಾಕೆ ಏನು ಅಂತ ಕೇಳಬೇಡ. ನಿನ್ ಕೈಗೆ ಫುಟೇಜ್ ಸಿಕ್ಕಿದ ತಕ್ಷಣ ಆ ಇಂದ್ರನ ಮುಗಿಸಿ ಆ ಫುಟೇಜ್ನ ನನ್ನ ಕೈಗೆ ತಗೊಂಡ್ಬಂದ್ಬಿಡು. ಇವಾಗ ಗೊತ್ತಾಯ್ತಾ ಬಾಸ್ ಏನು ಅಂತ? ಈ ದುನಿಯಾದಲ್ಲಿ ನಿಯತ್ತಾಗಿದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ. ಅದೇ ಮೋಸ ಮಾಡಿದ್ರೆ ಮೋಲ್ಡ್ ಮನೆ ಕಟ್ಬೋದು. ಇಲ್ಲಿ ಯಾರು ಒಳ್ಳೆಯವರಲ್ಲ. ಇವತ್ತು ನಿನ್ನ ಸಾಯಿಸೋಕೆ ಹೇಳ್ದವನು ನಾಳೆ ನನ್ನೂ ಸಾಯಿಸೋಕೆ ಹೇಳ್ಬೋದು. ಅದಕ್ಕೆ ನಾವೇ ಬಾಸ್, ಎಲ್ಲ ಕಡೆ ಹುಡುಕಿದ್ವಿ, ಗೊಂಬೆಗಳೆಲ್ಲೂ ಕಾಣಿಸ್ತಾ ಇಲ್ಲ. ಮುಂದೆ ಹೋಗಿರ್ಬೋದು. ಸರಿ, ಬನ್ನಿ ಹೋಗೋಣ. ಬನ್ರ. ಏಯ್, ಎತ್ತೊಳಗ. ಏಯ್, ಅದ್ರ ಬಾಸ್, ಕಾರ್ ನಿಲ್ಸಿ ಬಾಸ್. ಯಾಕೋ, ಏನಾಯ್ತು? ಲೂಸ್ ಮೋಷನ್ ಏನಾ? ಅಯ್ಯೋ, ಅದಕ್ಕಲ್ಲ, ಅಲ್ಲಿ ನೋಡಿ ಗೊಂಬೆಗಳು. ಸಿಕ್ತೇನ್ರೋ? ಯಪ್ಪ ದೇವ್ರೆ, ಸದ್ಯ ದುಡ್ಡು ಸಿಕ್ತಲ್ಲ. ಇಂದ್ರ, ದುಡ್ಡು ಕರೆಕ್ಟ್ ಆಗಿದ್ಯಾ? 3 ಲಕ್ಷ ಜಾಸ್ತಿನೇ ಇದೆ. ಬಾಸ್, ಆ 3 ಲಕ್ಷ ನಮ್ಮ ಹುಡುಗಿದ್ದು. ಅದನ್ನೆಲ್ಲಿಂದ ಎಗರ್ಸಿದ್ರಿ?
ಅದು ಎಗರಿಸಿದ್ದಲ್ಲ, ಕಷ್ಟಪಟ್ಟು ದುಡ್ದಿದ್ದು. ವಾ, ಕಷ್ಟಪಟ್ಟಿದ್ದು ದುಡಿಯೋಕ ಕದಿಯೋಕ? ಹಾ, ಎರಡಕ್ಕೂ ಅಲ್ಲ. ಬಾಂಬೆಗೆ ಹೋಗಕ್ಕೆ ಬಾಸ್, ದುಡ್ಡು ಸಿಕ್ಕಿದ್ಮೇಲೆ ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಬಿಡಿ, ನಾವು ಹೋಗ್ತೀವಿ. ಶಿಷ್ಯ, ಹಗ್ಗ ಬಿಚ್ಚು. ಇಂದ್ರ, ನಿನ್ ಕೆಲಸ ಮುಗಿಯೋರ್ಗು ಬೇಡ ಅಂದಿದ್ದೆ. ಇವಾಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊ. ಫಸ್ಟ್ ನೀನು ಹೋಗೋ, ಅರ್ಧ ಗಂಟೆ ಬರ್ತಾಳೆ. ಅರ್ಧ ಗಂಟೆ ಯಾಕೆ? ಅವೆಲ್ಲ ಬೇಡ, ಈಗಲೇ ಕಳ್ಸಿ. ಜಾಸ್ತಿ ಮಾತಾಡಿದ್ರೆ ಮಗನೇ ನಿಂತಲ್ಲೇ ಮಣ್ಣು ಮಾಡ್ಬಿಡ್ತೀನಿ. ಮರ್ಯಾದೆಯಿಂದ ಲೆಫ್ಟ್ ಟು ರೈಟ್ ನೋಡ್ದೆ ರೈಟ್. ಬೆಳಗ್ಗೆಯಿಂದ ತುಂಬ ಆಟ ಆಡಿಸ್ತಾರೋ ನಿನ್ನ ಐಶು ಜೊತೆ ಐಸ್ ಕ್ರೀಮ್ ಆಟ ಆಡಿ, ಆಮೇಲೆ ನಿಮ್ಮಿಬ್ರಿಗೂ ಐಸ್ ಕ್ರೀಮ್ ತಿನ್ನಿಸಿ ಬಾಂಬೆಗೆ ಐರಾವತ ಬಸ್ ನಾನೇ ಹತ್ತಿಸ್ತೀನಿ. ಓಕೆನಾ? ಇವಾಗ ಕಳ್ಸ್ಕೊ. ಬಸ್ 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 ಲಕ್ಷ ಮಂದಿ ಕೊಟ್ಬಿಡಿ. ನಾವು KSRTC ಬಸ್ಸಲ್ಲಿ ಕೇಕ್ ತಿನ್ಕೊಂಡೇ ಹೋಗ್ತೀವಿ. ಅವ್ಳಿಗೇನು ಮಾಡಬೇಡಿ ಬಾಸ್. ನಮ್ಮ ಹುಡುಗಿಗೆ ಏನು ಮಾಡಬೇಕು ಅಂತಿದ್ದೀರೋ ಬೇಕಾದ್ರೆ ನನಗೆ ಮಾಡಿ. ಚಿ 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 ಚಿ. ಏಯ್, ಯಾರೋ ಇವನು? ಲೈ, ನಿನ್ನ ಹತ್ರ ಮಾಡೋಕ್ ಏನೋ ಇದೆ ನೋಡೋ. ಮದ ಎದ್ದಿರೋ ಈ ಮದ್ದಾನೆ ಮೂಡ್ ಆಫ್ ಆಗೋ ಮುಂಚೆ ಮುಗಿಸ್ಕೊಂಡ್ಬಿಡ್ತೀನಿ. ಮುಚ್ಕೊಂಡ್ ರೈಟ್ ಹೇಳು. ಇಲ್ಲ ಬಾಸ್, ಪಾಪ ಐಶು ನನ್ನೇ ನಂಬ್ಕೊಂಬಂದ್ಯಾಳೆ. ಅವಳಿಗೆ ನಾನು ಬಿಟ್ರೆ ಬೇರೆ ಯಾರು ಇಲ್ಲ ಬಾಸ್. ಲೇ, ಯಾರು ಇಲ್ಲ ಅಂತ ಯಾರೋ ಹೇಳಿದ್ದು? ನಾವು 4 ಜನ ಇದ್ದೀವಿ. ಸುಮ್ಮನೆ ನನ್ನ ಕೋಪ ಜಾಸ್ತಿ ಮಾಡ್ತಾ ಇದೀಯ. ನನ್ನ ಜೇಬಲ್ಲಿರೋ ಚಾಕು ನಿನ್ ಕತ್ ಕುಯ್ಯೋಕ್ ಮುಂಚೆ ಹೊಂಟೋಗ. ಬಾಸ್, ನಾನು ಸತ್ರು ಪರವಾಗಿಲ್ಲ, ನಮ್ಮ ಹುಡುಗಿಗೆ ನಾಕು ನಾನ್ ಬಿಡಲ್ಲ. ಒಂದು ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವೇನಲ್ಲ? ಅಮ್ಮ, 5 ನಿಮಿಷ ನೀನಲ್ಲ ಅನ್ಕೊಂಡು ಸುಮ್ಮನಿದ್ರೆ ನಾನಲ್ಲ ಅನ್ಕೊಂಡು ಕೆಲಸ ಮುಗಿಸ್ಕೊಂಡು ಸೈಲೆಂಟಾಗಿ ಹೋಗ್ತೀನಿ. ನಾನು ಮೂಡ್ ಹಾಳು ಮಾಡಿದ್ರೆ ಅವನ ಜೊತೆ ನಿನ್ನೂ ಮಣ್ಣು ಮಾಡ್ಬಿಡ್ತೀನಿ. ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋ. ನಿಮ್ಮನ್ನ ಕಾಪಾಡಕ್ಕೆ ಇಲ್ಲಿ ಯಾವ ದೇವರು ಬರಲ್ಲ. ನಂಗೇನು ಮಾಡ್ಬೇಡ, ನಿನ್ ಕೈ ಮುಗಿತೀನಿ. ಮಗು ಮಾಡ್ಕೊಳ್ಳೋ ವಯಸ್ಸಾಗಿರೋ ನಿನ್ನ ಮಗು ಅಂತಾನೆ ಮುಟ್ಟಾಳ. ಹಲೋ ಸರ್. ಶ್ರೀ, ಹೋಗೋ ಹೋಗೋ. ತುಂಬಾ ನೋವಾಯ್ತಾ ಶ್ರೀ? ಇಲ್ಲ ಐಶು, ನನ್ನಿಂದ ನೀನ್ ಎಷ್ಟೊಂದು ನೋವು ಅನ್ಭವಿಸೋ ಹಾಗಾಯ್ತು. ಸಾರಿ ಶ್ರೀ. ನೀನ್ ನನ್ನ ಎಷ್ಟು ಇಷ್ಟಪಡ್ತೀಯ, ಆದ್ರೆ ನಾನು ನಿನ್ ಪ್ರೀತಿಗೆ ನಿಯತ್ತಾಗಿಲ್ಲ ಶ್ರೀ. ಹಂಗೆಲ್ಲ ಹೇಳ್ಬೇಡ ಐಶು, ಪ್ಲೀಸ್. ಹೌದು ಶ್ರೀ, ನೀನ್ ಬೆಳಗ್ಗೆ ದುಡ್ಡು ಕೊಟ್ಟಾಗ ಆ ದುಡ್ಡು ನೋಡಿ ನಿನಗೆ ಮೋಸ ಮಾಡೋದಕ್ಕೆ ರೆಡಿ ಆಗಿದ್ದೆ. ಆ ದೇವ್ ನನ್ಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ನನ್ನಿಂಗ್ ಸರಿಯಾದ ಜೋಡಿ ಅಲ್ಲ ಶ್ರೀ. ಹಂಗೆಲ್ಲ ಹೇಳ್ಬೇಡ ಐಶು. ದುಡ್ಡು ಅನ್ನೋದು ಜನ್ಮ ಕೊಟ್ಟ ತಂದೆ ತಾಯಿ ಜನ್ಮನೇ ಜಾಲಾಡಿ ಮನೆಯಿಂದನೇ ಜಾಗ ಖಾಲಿ ಮಾಡಿಸುತ್ತೆ. ಅಂಥದ್ರಲ್ಲಿ ನೀನ್ ದುಡ್ಡು ನೋಡಿ ಆಸೆ ಪಟ್ಟಿದ್ರಲ್ಲಿ ತಪ್ಪೇನಿಲ್ಲ ಐಶು. ಶ್ರೀ, ನೀನೆಷ್ಟು ಒಳ್ಳೆಯವನು. ಐ ಲವ್ ಯು ಶ್ರೀ. ಶ್ರೀಕಂಠ, ನಿಮ್ಮಿಬ್ಬರು ಪ್ರೀತಿ ಇಷ್ಟು ಪವಿತ್ರವಾದ್ದು ಅಂತ ಗೊತ್ತಿರಲಿಲ್ಲ. ದುಡ್ಡು ಅನ್ನೋ ಆಸೆ ನನ್ನ ದಟ್ಟನ್ ಮಾಡಿತ್ತು. ಕಾಮ ಅನ್ನೋ ಕಾವು ನನ್ನ ಕೋಮ ಕಳಿಸಿತ್ತು. ನಿಮ್ ಪ್ರೀತಿ ನನ್ನ ಮನ್ಸಲ್ಲಿ ಕಣ್ಣಲ್ಲಿರೋ ಕಸನ ಕ್ಲೀನ್ ಮಾಡ್ತು. ಯಾವ್ದು ಬಸ್ ಹೊಸ ಪಿಕ್ಚರ್? ನಂಗೂ ಗೊತ್ತಾಗ್ತಿಲ್ಲ. ಕರೆಕ್ಟ್ ಬಂದಿದ್ರೆ ನಿಮ್ದೊಂದು ಕಾದಂಬರಿನೇ ಬರಿತಾ ಇದ್ದೆ. ಆದ್ರೂ ಪರವಾಗಿಲ್ಲ, ಚಿಕ್ಕದೊಂದು ಕವಿತೆನಾದ್ರೂ ಬರೀತೀನಿ. ನಿಮ್ ಪ್ರೀತಿಗೆ ಏನಾದ್ರೂ ಒಂದು ಅಳಿಲ್ ಸೇವೆ ಮಾಡ್ಬೇಕು ಅಂತ ಈಗ ಅನಿಸ್ತಾ ಇದೆ. ನಿಮ್ 3 ಲಕ್ಷ ನಿಮ್ಗೆ ಕೊಟ್ಟು ನಿಮ್ಮನ್ನ ಬಾಂಬೆಗೆ ಬಸ್ ಹತ್ಸೋ ಜವಾಬ್ದಾರಿ ನಂದು. ಇಷ್ಟೊತ್ತು ನಿಮ್ಮಿಬ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸ್ವರ್ಗಕ್ಕೆ ಹೋಗೋಷ್ಟು ಒಳ್ಳೆ ಕೆಲಸ ಮಾಡಿಲ್ಲ ನಿಜ, ಆದ್ರೆ ನರಕಕ್ಕೆ ಹೋಗದೆ ಇರುವಷ್ಟು ಒಳ್ಳೆ ಕೆಲಸನಾದ್ರೂ ಮಾಡೋಣ ಅಂತ. ಪರವಾಗಿಲ್ಲ ಬಿಡಿ ಬಾಸ್, ಇಷ್ಟಕ್ಕೆಲ್ಲ ನೀವ್ಯಾಗ ಕೈ ಮುಗಿತೀರಾ? ಈಗಲಾದ್ರೂ ನಿಮಗೆ ನಿಮ್ಮ ತಪ್ಪರ್ಥ ಆಯ್ತಲ್ಲ, ಅಷ್ಟು ಸಾಕು. ನಮ್ಮಿಬ್ಬರನ್ನ ಬಿಟ್ಬಿಡಿ ಬಾಸ್, ನಮ್ಮ ಪಾಡ್ ನಾವು ಹೊಟ್ಟೋಗ್ತೀವಿ. ಐಶು, ನಾನು ಹೇಳಿಲ್ವಾ
ಇವ್ರು ತುಂಬಾ ಒಳ್ಳೆಯವರು ಅಂತ. ಮರ್ತೇ ಹೋಗಿದ್ದೆ. ಇಂದ್ರ, ಆ ಬ್ಲ್ಯಾಕ್ ಮೇಲ್ ಬಚ್ಚನ್ ಬೇರೆ ಜಾಗ ಬರಕ್ ಹೇಳಿದಾನೆ. ನಾವೆಲ್ಲ ಅರ್ಜೆಂಟ್ ಆಗಿ ಹೊರಡ್ಬೇಕು. ಶ್ರೀಕಂಠ, ಓ ಈ ಕಡೆ ಬಂದ್ಬಿಟ್ರಾ? ಶ್ರೀಕಂಠ, ನಾವು ಮೇನ್ ರೋಡ್ ವರ್ಗು ನಿಮ್ಮನ್ನ ಡ್ರಾಪ್ ಹಾಕ್ಬಿಟ್ಟು ನಾವು ನಮ್ಮ ಕೆಲ್ಸಕ್ಕೆ ಹೋಗ್ತೀವಿ. ಓಕೆನಾ? ಓಕೆ 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 ಬನ್ನಿ. ಶಿಷ್ಯ, ಐಶ್ವರ್ಯ ಅವ್ರನ್ನ ಮುಂದೆ ಕೂರಿಸೋ. ಬನ್ರೋ. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಶ್ರೀಕಂಠ, ಬಸ್ ನನ್ ಪರ್ಸ್ ಕಾಣಿಸ್ತಾ ಇಲ್ಲ. ಅಲ್ಲಿ ಹಿಂದೆ ಬಿದ್ದಿರ್ಬೇಕು, ನೋಡ್ತೀಯಾ? ಪರವಾಗಿಲ್ಲ ಬಿಡು, ನಾನೇ. ಪರವಾಗಿಲ್ಲ ಬಸ್, ನಾನೇ ನೋಡ್ತೀನಿ. ಕಡೆಗೂ ನಮ್ಮ ಬಾವನ್ ದುಡ್ಡು ನನಗೆ ಸಿಕ್ತು. ಬಡ್ಡಿ ಮಗ ಸಾವೇ ಬರಲ್ವಾ ಇವನಿಗೆ? ದುಡ್ಡು ಕೈ ಸೇರಿದ ತಕ್ಷಣ ಪಟಕ್ಕಂತ ಫೋನ್ ಹಾಕ್ತಾನೆ. ಏ ಬಾಮೈದ, ಈಗಲೇ ಹಾರ್ಟ್ ವೀಕ್ ಆಗ್ಬಿಟ್ಟದು. ಸುಸ್ತಾಗಿ ಸತ್ತೋ ಹಂಗಾಗಿದ್ದೀನೋ. ನನ್ ದುಡ್ಡು ಸಿಕ್ತೇನೋ? ಬಾವಾ, ನೀನ್ ವೀಕ್ ಆಗಿರೋ ಗುಂಡ್ಗೆನ ಗಟ್ಟಿ ಮಾಡ್ಕೊಂಡು ಕೇಳಿಸ್ಕೊ. ನಿನ್ಗ ಆ ದುಡ್ಡು ಸಿಗಲ್ಲ ಬಾವ. ಯಾಕೋ? ನಿನ್ನತ್ರ ದುಡ್ಡು ಕದ್ದಿರೋನ್ಗೆ ಚಳ್ಳೆಣ್ ತಿನ್ಸಿರೋ ಒಂದು ಬ್ಯೂಟಿ ಬಾಂಬೆಗೋಗಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಕ್ಕೋಸ್ಕರ ದುಡ್ಡು ತಗೊಂಡು ಭೂಗತಾಗ್ಬಿಟ್ಟವಳೆ ಬಾವ. ಅವಳು ಸಿಗೋದು ಡೌಟೆ. ಏನೋ ಹೇಳ್ತಾ ಇದೀಯಾ ಬಾವಾ? ಕಡೆದಾಗ ಒಂದ್ ಮಾತು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನೀನ್ ಬಡ್ಡಿ ಕೊಟ್ಟಿರೋ ಬಡ್ಡಿ ಮಕ್ಕಳನ್ನ ಲೈನಲ್ಲಿ ಇಟ್ಕೊಂಡ್ರೆ ನೀನ್ ಕೊಟ್ಟಿರೋ ದುಡ್ಡಾದ್ರೂ ವಾಪಸ್ ಬರುತ್ತೆ. ಇಲ್ಲ ಆದಷ್ಟು ಬೇಗ ಮಠ ಸೇರ್ಕೊಂಡ್ಬಿಡ್ತೀಯಾ, ಹುಷಾರು. ಹಲೋ ಹಲೋ ಬಾಬಾ, ಮಗ ಇವನು ಆಲ್ರೆಡಿ ಮಠ ಸೇರ್ಕೊಂಡ್ಬಿಟ್ಟವನೆ. ಇಲ್ಲೇನೆ ಸರ್. ಇಲ್ಲೇನಾ? ಹಾಲಿನ ಗಾಡಿ ಬರ್ತದೆ, ನಾನು ಹತ್ಕೊಂಡು ಹೋಗ್ತೀನಿ. ಯಾವ ಕೆಲಸಕ್ಕೆ ಕೊಡ್ತಿದ್ದೋ ಏನೋ, ಇಲ್ಲಿ ಗಂಟ ತಂದು ಬಿಟ್ಟಿದೀಯಾ. ಆ ಭಗವಂತ ನಿನ್ನ 100 ವರ್ಷ ಚೆಂದಾಗಿಟ್ಟಿರ್ಲಪ್ಪ. ಸಾಯೋದಕ್ಕಿಂತ ಹೊರಟಿರೋ ನನಗೆ 100 ವರ್ಷ ಆಯ್ಸಿ ಯಾಕಪ್ಪ. ಪೆಟ್ರೋಲ್ ಇದೆಯಲ್ಲ, ಮತ್ತೆ ಯಾಕೆ ಆಫ್ ಆಯ್ತು? ಛೇ, ಮತ್ತೆ ಏನಪ್ಪ ಆಯ್ತು ಈ ಗಾಡಿಗೆ? ಈ ಟೈಮಲ್ಲೇ ಕೈ ಕೊಡ್ಬೇಕಾ? ಏನಾಗೈತಪ್ಪ? ಏ ಮಂಜು, ಬಂದ್ರಾ? ಕಂತ ಎಲ್ಲ ಹೋಗ್ಬಿಟ್ಟಿದ್ರಿ? ಮಂಜ, ಅಳ್ಬೇಡ, ಸುಮ್ಮನೆ ಇರೋ. ಕಾಂತ, ಅಳ್ಬೇಡ, ಸುಮ್ಮನೆ ಇರೋ. ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀವಿ. ಬರ್ತಾ ಇದ್ದೀನಿ. ಓಕೆ ಸರ್, ಬರ್ತಾ ಇದ್ದಾನೆ.
ತಾನೇ? ಹಾ ಸರ್, ನೀವು ಫುಟೇಜ್ ತಂದಿದ್ದೀರಾ ತಾನೆ? ಎಲ್ಲ ನೋಟು ಒರಿಜಿನಲ್. 25 ಲಕ್ಷ ಇದೆ, ಬೇಕಾದ್ರೆ ಎಣಿಸ್ಕೊಳ್ಳಿ. ನಿಮ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ತಂದಿದ್ದೀರಾ ಅಂತ. ತಗೋ ನಿಮ್ ಡಾಕ್ಟರ್ ಫಿಲಮ್. ನನಗೊಂದು ಡೌಟು ಸರ್. ಏನ್ ಡೌಟು? ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬ್ಯಾಕಪ್ ಇಟ್ಕೊಂಡಿಲ್ಲ ತಾನೆ? ಬ್ಯಾಕಪ್ ಇಟ್ಕೊಳಕ್ ಇದೇನ್ ಸನ್ನಿ ಲಿಯೋನ್ ಪಿಕ್ಚರ? ತಗೊಂಡೋಗ್ರಲ್ಲಿ. ಹಲೋ ಇಂದ್ರ, ಆ ಬಚ್ಚನ್ ಸಿಕ್ಕಿದ್ನಾ? ಫುಟೇಜ್ ತಂದ್ಕೊಟ್ನಾ? ಅಯ್ಯೋ ಡಾಕ್ಟ್ರೇ, ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದವನು ಬಚ್ಚನ್ ಅಲ್ಲ, ಬಚ್ಚ ನನ್ನ ಮಗ. ಏನು ಬಚ್ಚನ? ಹೌದು ಡಾಕ್ಟ್ರೇ, ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದವನು ಬೇರೆ ಯಾರು ಅಲ್ಲ, ನಿಮ್ಮ ಹಾಸ್ಪಿಟಲಲ್ಲೇ ಕೆಲಸ ಮಾಡ್ತಿರೋ ಮಾಗಡಿ. ಏನು ನಮ್ಮ ಮಾಗಡಿನ? ಅವನ್ಗೆ ಅಷ್ಟೊಂದು ತಲೆ ಇತ್ತ? ತಲೆ ಇರಲಿಲ್ಲ ಡಾಕ್ಟ್ರೇ, ಅವನ ಕೈಯಲ್ಲಿ 13 ಮೆಗಾ ಪಿಕ್ಸೆಲ್ ಫೋನ್ ಇತ್ತು. ಆ ಮೊಬೈಲಲ್ಲಿ ನಿಮ್ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ಆಫಿಡಕ್ ನೋಡೋನೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ ಡಾಕ್ಟ್ರೇ, ಆ ನನ್ನ ಮಗಂಗ್ ಫುಲ್ ಇಟ್ಟು ಫುಟೇಜ್ ತಗೋಬತ್ತೀವಿ. ಥ್ಯಾಂಕ್ ಯು ಇಂದ್ರ. ಲೇ ಮಾಗಡಿ, ಮೆಚ್ಕೋಬೇಕು ಕಣ. ನೀನ್ ಸಿಗರೇಟ್ ಸೇರ್ತಾ ಇರೋ ಸ್ಟೈಲ್ನ, ನಿನ್ ಗುಂಡಿಗೆಲ್ಲಿರೋ ದಿಮಾಕ್ನ. ವಿಡಿಯೋ ಶೂಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ, ಆದ್ರೆ ಅದರಲ್ಲಿ ಒಂದ್ ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ಯಾ, ಮುಟ್ಟಾಳ. ನೀನು ನಿನ್ನ ಸಿಂಹ ಅನ್ಕೊಂಡ್ ಸಿಂಗಲ್ ಆಗಿ ಬಂದ್ ಸಿಂಪಲ್ ಆಗಿ ತಗ್ಲಾಕೊಂಡ್ಬಿಟ್ಟಲ್ಲೋ. ಲೇ, ನಿನ್ನ ಯಾರೋ ದೊಡ್ಡ ಕಿಲಾಡಿ ಅನ್ಕೊಂಡು ನಾವಿಬ್ರು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡದೆ ನಮ್ ಹುಡುಗರೆಲ್ಲ ಎನರ್ಜಿ ಲಾಸ್ ಮಾಡ್ಕೊಂಡಿದ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಕಣ. ಈಗ ನಮ್ ನೋಡಿ ನಿನಗೆ ಭಯ ಆಗ್ತಾ ಇದೆ ಮರಿ? ಭಯ ಪಡಿಸೋ ಬಾಡಿನೇ ಕಾಣ್ತಾ ಇಲ್ಲ. ಏಯ್, ನಾಲ್ಗೆ ಇದೆ ಅಂತ ತುಂಬಾ ನಿಗರಾಡ್ತಾ ಇದ್ಯಾ? ನಿನ್ ಎದೆ ಸೀಳಕ್ಕೆ ನಮ್ ಸಿಂಹದ ಮರಿಗಳು ನಮ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದಾವೆ. ನಿನಗ್ ತಾಕತ್ತಿದ್ರೆ ನಿನ್ ಜೀವನ ಜೋಪಾನಗೊಳಿಸ್ಕೊಳ್ಳೋ. ಶಿಷ್ಯ, ನಿನ್ಗೂ ಮಾಗಡಿಗೆ ಹೆಂಗೋ ಲಿಂಕು? ಮಾಗಡಿಗೆ ಫೋನ್ ಕೊಟ್ಟು ಧೈರ್ಯ ತುಂಬಿ ವಿಡಿಯೋ ಮಾಡಿಸಿದ್ದೆ ನಾವು ಬಾಸ್. ನೀವು ಕೊಡ್ತಿದ್ದ ಕಾಸು ಕಬಾಬ್ ತಿನ್ನಕ್ಕೂ ಸಾಕಾಗ್ತಿರ್ಲಿಲ್ಲ ಬಾಸ್. ಗುರುಗಳಿಗೆ ಊಟ ಹೊಡಿತಾ ಇದೆ. ಗುಡ್, ಥ್ಯಾಂಕ್ ಯು ಬಾಸ್. ಬಂದಿದ್ದ ಕೆಲಸ ಇಬ್ಬರದು ಮುಗಿತ್ತು. ಬರ್ಲ ಬಾಸ್? ನಿಮ್ಮನ್ನ ಕ್ಷಮಿಸಿದ್ದೀನಿ. ಮರ್ಯಾದೆಯಿಂದ ದುಡ್ಡು ಕೊಟ್ಟು ಜಾಗ ಖಾಲಿ ಮಾಡಿ. ಬಾಸ್, ಸುಮ್ಮನೆ ಟೈಮ್ ಕಿಲ್ ಮಾಡಬೇಡಿ. ನಮಗೆ ಕೋಪ ಬಂದ್ರೆ ನಿಮ್ಮನ್ನೇ ಕಿಲ್ ಮಾಡಬೇಕಾಗುತ್ತೆ. ನಿಮ್ಮ ಕೈ ಮುಗಿತೀನಿ, ಸುಮ್ಮನೆ ಹೋಗಿ ಬಾಸ್. ಏಯ್, ನೀವು ಕಿಲ್ ಮಾಡೋವರೆಗೂ ನಾವೇನಿಲ್ಲಿ ಕೀಳ್ತಾ ಇರ್ತೀವನಲ್ಲೇ. ಬನ್ರೋ, ಅದೇನ್ ಮಾಡ್ತೀರೋ ನಾವು ನೋಡ್ತೀವಿ.
ಕಾಲ್ ಹಿಡಿದಿದ್ಲಿ ಬಿಟ್ಬಿಡಿ ಬಾಸ್ ಪ್ಲೀಸ್ ಬಾಸ್ ಮಕ್ಕಳ್ರ ಇನ್ನೊಂದ್ಸಲ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಇವಾಗ ಭೂಮಿ ಮೇಲಿದ್ದೀರಾ 25 ಲಕ್ಷ ಬೇಕು ನನ್ನ ಮಗನ ನನ್ ಮಕ್ಳ ಮೋಸ ಮಾಡೋಕ್ಕಿಲ್ಲ ನಿಲ್ಸಲ್ಲ ನನ್ ಮಕ್ಳ ಸಿಕ್ಕಿದ್ರೆ ಅಷ್ಟೇ ನಿಲ್ಸೋ ನನ್ನ ಐಶ್ವರ್ಯಾದ್ರೂ ಬಿಟ್ಬಿಟ್ಟೋಗಲ್ಲ ನಿಲ್ಸಲ್ಲ ಚಂದ್ರ ಡಾಕ್ಟ್ರು ಹೇಳಿ ಡಾಕ್ಟ್ರೇ. ಹಲೋ ಇಂದ್ರ, ಫುಟೇಜ್ ತರ್ತಾ ಇದ್ಯಾ ತಾನೇ? ತರ್ತಾ ಇದ್ದೀನಿ ಡಾಕ್ಟ್ರೇ, ನೀವೊಂದು ಕೋಟಿ ರೆಡಿ ಮಾಡ್ಕೊಳ್ಳಿ. ಹಾ ಏನು 1 ಕೋಟಿನಾ? ಹೌದು ಡಾಕ್ಟ್ರೇ. ಏನ್ ಕಾಮಿಡಿ ಮಾಡ್ತಾ ಇದ್ಯಾ? ನಾವು ಕಾಮಿಡಿ ಮಾಡೋ ಮೂಡಲ್ಲಿಲ್ಲ ಡಾಕ್ಟ್ರೇ, ಕರೆನ್ಸಿ ಮಾಡೋ ಮೂಡಲ್ಲಿದ್ದೀವಿ. ಅಂದ್ರೆ ನಿನ್ ಮಾತಿನ ಅರ್ಥ? ವೆರಿ ಸಿಂಪಲ್. ನೀವು ನಮ್ಗೊಂದು ಕೋಟಿ ಕೊಟ್ರೆ ನಾವು ನಿಮ್ಗೆ ಫುಟೇಜ್ ಕೊಡ್ತೀವಿ. ಇಲ್ಲ ಅಂದ್ರೆ 8 ಚಾನಲ್ 8 ದಿನ 8 ಗಂಟೆ TRPಗೋಸ್ಕರ ನಿಮ್ಮ ಮಾನ ಅರ್ಧ ಹರಾಜಾಗ್ತಾರೆ. ಆಮೇಲೆ ಪ್ಲೀಸ್ ಇಂದ್ರ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ. ನಿಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ನಾವಿಲ್ಲ ಡಾಕ್ಟ್ರೆ. ಫುಟೇಜ್ ಬೇಕು ಅಂದ್ರೆ 1 ಕೋಟಿನ ರೆಡಿ ಮಾಡ್ಕೊಂಡು ಕಾಲ್ ಮಾಡಿ. ನಾವು ನಿಮ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಬಾಯ್. ಹಲೋ ಹಲೋ. ಅಯ್ಯೋ ಛೇ, ಎಲ್ಲ ನಾಯಿಗಳು ಒಂದೇ ತರ ಬೊಗಳುತ್ತವೆ. ದುಡ್ಡು ದುಡ್ಡು ದುಡ್ಡು. ಯಾಕಪ್ಪ ಈ ಶಿಕ್ಷೆ? ನಾನು ತುಂಬ ಪ್ರಾಮಾಣಿಕವಾಗಿ ದುಡ್ದಿದ್ದಕ್ಕೆ ಇವತ್ತು ನನಗೆ ಒಂದು ಬಿಡಿಗಾಸು ಹುಡ್ತಾ ಇಲ್ಲ. ಹಾಳು ಮಕ್ಕಳು ಹೊತ್ಕೊಂಡು ಖಾಲಿ ಕೈನಲ್ಲಿ ಆಸ್ಪತ್ರೆಗೆ ಹೇಗೆ ಹೋಗಲಿ? ನಾನು ದುಡ್ಡು ತರ್ತೀನಿ ಅಂತ ಆಸ್ಪತ್ರೆ ಬಾಗಿಲಲ್ಲಿ ನನಗೋಸ್ಕರ ಕಾಯ್ತಾ ನಿಂತಿರೋ ಅವ್ರಿಗೆ ಏನಂತ ಹೇಳಿ? ಯಾವ ಅಪ್ಪ ಅಮ್ಮನಿಗೂ ಅವ್ರ ಕಣ್ಣು ಮುಂದೆನೆ ಮಕ್ಕಳು ಸಾಯೋ ಅಂತ ಶಾಪನ ಕೊಡಬೇಡ ದೇವ್ರೆ. ನನ್ನ ಕೈಯಿಂದ ನನ್ನ ಮಗಳನ್ನೇ ಉಳಿಸ್ಕೊಳಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರಬೇಕು? ನಾನು ಸಾಯ್ಬೇಕು. ಸರ್ ಸರ್ ಸರ್, ನಮ್ಮ ಹುಡುಗಿನ ಯಾರೋ ಕಳ್ಳರು ಎತ್ತಾಕೊಂಡು ಹೋಯ್ತಾರೆ ಸರ್. ಪ್ಲೀಸ್ ಬಂದು ಹೆಲ್ಪ್ ಮಾಡಿ ಸರ್. ನನ್ನ ಮಗಳನ್ನೇ ನಾನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ನಿಮ್ಮ ಹುಡುಗಿನ ಹೇಗಪ್ಪ ಕಾಪಾಡಲಿ? ಸರ್ ಹಂಗನ್ಬೇಡಿ ಸರ್, ನಿಮ್ಮ ಕೈ ಮುಗಿದ್ದೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಬಂದು ಕಾಪಾಡಿ ಸರ್. ನನ್ನ ಮಗಳನ್ನ ಉಳಿಸ್ಕೊಳ್ಳೋ ಶಕ್ತಿ ಅಂತೂ ಆ ಭಗವಂತ ನನಗೆ ಕೊಡಲಿಲ್ಲ. ನಾನು ಸಾಯಕ್ಕಿಂತ ಮೊದಲು ಒಂದು ಒಳ್ಳೆ ಕೆಲಸ ಆಗೇ ಬಿಡಲಿ. ಟ್ರೈ ಮಾಡ್ತೀನಿ. ನಡೀರಿ ಹೋಗೋಣ. ಇಂದ್ರ, ಹಿಂದೆ ನೋಡು, ಇಬ್ರು ಹೀರೋಗಳು ಇಬ್ರು ವಿಲನ್ಗಳನ್ನ ಒಬ್ರು ಹೀರೋಯಿನ್ಗೋಸ್ಕರ ಡುಕಾಟಿ ಬೈಕಲ್ಲಿ ಚೇಸ್ ಮಾಡ್ತಾವ್ರ. ಸರ್ ತುಂಬಾ ಫಾಸ್ಟಾಗಿ ಬರ್ಬೇಡಿ ಸರ್, ತಗ್ಲಾಕೊಂಡ್ಬಿಡ್ತೀವಿ. ಬಾರೋ ರಾಜ ಬಾ, ಇಷ್ಟೇನಾ ನಿನ್ ತಾಕತ್ತು? ಬಾರೋ ಬಾರೋ ರಣಧೀರ. ಬಾರೋ ರಾಜ ಬಾ. ಅಮ್ಮ ಲಕ್ಷ್ಮಿ, ನಮ್ಮಿಬ್ರು ಮನೇಲಿ ಇದೇ ತರ ಓಡಾಡ್ಕೊಂಡಿರಮ್ಮ. ಐಶು, ನೀನು ಅಷ್ಟೇ ನಮ್ಮ ಮನೇಲಿ ಆಟ ಆಡ್ಕೊಂಡಿರು. ನಮ್ಮ ಐಶುಗೆ ಇವಾಗ ಫುಲ್ಲು ಜೋಶ್ ಬಂದಿದೆ, ಹೀರೋ ಬಂದು ಕಾಪಾಡ್ಬಿಡ್ತಾನೆ ಅಂತ. ಫಾಸ್ಟ್ ಹೋಗಿ ಸರ್. ಇರ್ಬೇಕಾ? ಇರ್ತೀನಿ ಬಾ.
ಯಾಕೆ ಸರ್ ನಿಲ್ಸಿದ್ರಿ? ಅವರಿಂದನೇ ಹೋದ್ರೆ ಅವ್ರು ಸಿಕ್ಕಲ್ಲ. ನಾವು ಈ ಕಡೆ ಹೋಗೋಣ ಸರ್. ಆಲ್ರೆಡಿ ಡುಕಾಟಿಲ್ ಬಂದವ್ರೆ. ಯಾವ ಕಡೆಯಿಂದ ಬಂದ್ರು ನನ್ನ ಮಕ್ಕಳು ಅಡ್ಡ ನಿಂತ್ಕೊಂಡು ಪೋಸ್ ಕೊಡ್ತಾವ್ರೆ ನೋಡಿ. ಇವಾಗ ನಾನು ಹೊಡೆಯೋ ಸ್ಪೀಡ್ಗೆ ಬಾಡಿ ಜೊತೆ ಗಾಡಿನೂ ಎಗರ್ಕೊಂಡು ಹೋಗ್ಬೇಕು. ಡಾಕ್ಟ್ರೇ, ಕೌಂಟಲ್ಲಿ ದುಡ್ಡು ಕಟ್ಟಿದ್ದೀನಿ. ಬೇಗ ಆಪರೇಷನ್ ಮಾಡಿ ದಯವಿಟ್ಟು ಆ ಮಗುನ ಉಳಿಸ್ಕೊಡಿ. ಓಕೆ, ಡೋಂಟ್ ವರಿ. ಇನ್ನು ಆ ಮಗು ಜವಾಬ್ದಾರಿ ನಂದು. ಥ್ಯಾಂಕ್ ಯು ಡಾಕ್ಟ್ರೇ. ಸರಿ, ಕಾರ್ಯಾಚರಣೆ ಹೇಗೆ ನಡೀತು? ಈ ಕಿಡ್ನಿ ಕದಿಯೋ ಜಾಲನ ನೀವು ಹೇಗೆ ಭೇದಿಸಿದ್ರಿ ಸರ್? ಮುಂದೆ ನಾವಿಬ್ರು ಒಂದಾಗಬೇಕು. ಓಕೆ ಡಾಕ್ಟರ್. ಮೊಬೈಲ್ ಇಟ್ಟಿದ್ದಕ್ಕೆ ನನಗೆ ಸರಿಯಾಗಿಟ್ರಲ್ಲ. ತಿಮ್ಮಪ್ಪ, ನನ್ನ ಬ್ಲ್ಯಾಕ್ ಮನಿ ವೈಟ್ ಆಗಿ ನನ್ನ ಕೈಗೆ ಬಂದು ಸೇರ್ತಲ್ಲ, ಅಷ್ಟೇ ಸಾಕಪ್ಪ. ಐಶು, ಅರ್ಧ ಗಂಟೆನಲ್ಲಿ ಬಸ್ ಸ್ಟಾಪಲ್ಲಿ ಇರ್ಬೇಕು. ಯಾಕೆ ಶ್ರೀ? ಬಾಂಬೆಗೆ ಹೋಗಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಬೇಡ ಶ್ರೀ. ಯಾಕೆ ಐಶು? ಬಾಂಬೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಾಂಬೆ ಅನ್ನೋ ದೂರದ ಬೆಟ್ಟದ ಆಸೆನಲ್ಲಿ ನಿನ್ನ ಮನಸ್ಸನ್ನ ತುಂಬಾ ನೋಯಿಸಿದ್ದೀನಿ. ಸಾರಿ ಶ್ರೀ. ಬಂಗಾರದಂತ ಬೆಂಗಳೂರಿನಲ್ಲೇ ಕಳೆದಿರೋ ಕೆಟ್ಟ ದಿನಗಳನ್ನ ನೆನೆಸ್ಕೊಳ್ದೆ, ಉಳಿದಿರೋ ಒಳ್ಳೆ ದಿನಗಳನ್ನ ಮಿಸ್ ಮಾಡ್ಕೊಳ್ದೆ ನಿನ್ ಜೊತೆ ಲೈಫ್ ಪೂರ್ತಿ ವೈಫ್ ಆಗಿರ್ತೀನಿ ಶ್ರೀ. ನಿಜಾನ ಐಶು? I like it, I like it, I like it. I love you, ಕಾಂತಾ. ಆ ಲೋಪರ್ ಮಾತು ಕೇಳ್ಕೊಂಡು ನಾನು ಬೀದಿಗೆ ಬಂದೆ. ಅದೇನೋ ಹೇಳ್ತಾರಲ್ಲ, ಸುಮ್ಮನೆ ಇರ್ಲಾರ್ದೆ ಇರ್ಬೇ ಬಿಟ್ಕೊಂಡ್ರು ಅಂತ. ಅದಿದೇ ಇರಬೇಕು. ಅತಿ ಆಸೆ ಗತಿ ಕೇಡು. ಅಯ್ಯೋ ರಾಮ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ. ಸುಮ್ನೆ ನಗ್ತಿರು, ಸುಮ್ನೆ ಅಳ್ತಿರು. ನಾನಂತೂ ಒಳ್ಳೆ ಹುಡುಗ, ಕೋಪ ಬಂದ್ರೆ ಕುಕ್ಕೋ ಗಿಡ್ಗ. ನಾನಂತೂ ಪಾಪದ ಹುಡುಗ, ಪಿಪಿ ಕೊಟ್ರು ನೋಡ್ತೀನಿ ತಿರ್ಗ ಮುರ್ಗ. ಅಯ್ಯೋ ರಾಮ, ಅಯ್ಯಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯಯ್ಯೋ ರಾಮ. ಅಯ್ಯೋ
ಬಂತು ಫೇರ್ ಅಂಡ್ ಲವ್ಲಿ, ಬಿದ್ದೆ ಬಿಟ್ಲು ನನ್ನ ಪಲ್ಲವಿ. ಹುಡುಗಿ ಕೇಳಿದ್ದೆಲ್ಲ ಇಲ್ಲ ಒಂದೇ ಕೊಡ್ಸ್ತಿರು, ಸಾಲ ಜಾಸ್ತಿ ಆದ್ರೆ ಊರೇ ಬಿಟ್ಬಿಡು. ಯಾರೇನೇ ಅಂದ್ರು ನಗ್ತಿರು, ನೀ ಮಾಡೋ ಕೆಲ್ಸ ಮಾಡ್ತಿರು. ಅಯ್ಯೋ ರಾಮ ಅಯ್ಯಯ್ಯೋ ರಾಮ, ಅಯ್ಯೋ ರಾಮ ಅಯ್ಯಯ್ಯೋ ರಾಮ.